ಅಮೇಝಿಂಗ್ ವ್ಯಕ್ತಿಗಳು ಇವತ್ತು ನನ್ನ ಜೊತೆ ಬೆಂಗಳೂರು ಬಜ್ ನಲ್ಲಿದ್ದಾರೆ. ಅವ್ರ ಹೆಸರು ಏನಂದ್ರೆ ಪವನ್ ಕೃಷ್ಣರಾವ್ ಕುಲಕರ್ಣಿ ಅಂತ. ಉಡಾಲ್ ಭವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅಂಡ್ ಆಫ್ ಕೋರ್ಸ್ ಜಿಜಿ ಕೃಷ್ಣ ಅವರು, ವಾದಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿದೆ ನಿಮ್ಗೆ ಜನರಲ್ ನಾಲೆಡ್ಜ್ ಕ್ವಶನ್ಸ್. ಯುದ್ಧ ನಡೀತಿರೋದ್ರ ಬಗ್ಗೆನೂ ಕೇಳ್ತೀವಿ. ನೀವು ಸ್ಟಾರ್ಟಿಂಗ್ ಅಂದಿಸ್ತೀರಿ. ಹೌದಲ್ಲ, ಮದ್ವೆ ಎಷ್ಟು ತಿಂಗಳಾಯ್ತು? ಆಲ್ಮೋಸ್ಟ್ ಎಷ್ಟು 5 ಏನೋ ಮರ್ತೀವಿ. ವೈನಿರಿ ಮರ್ತಾ ನೋಡ್ರಿ. ಕಾನ್ಶಿಯಸ್ ಆಗ್ಬಿಡಿ. ನೀವು ಕಾನ್ಶಿಯಸ್ ಮಾಡ್ತಾನೆ. ಎಂತ ಪ್ಲಾನ್ ಇತ್ತು ನಿಮ್ದು ಥೈಲ್ಯಾಂಡ್ ಇಂದು? ಒಳ್ಳೊಳ್ಳೆ ಕ್ಷೇತ್ರಗಳು ಅವೆ ಅಲ್ಲಿ. ಆ ಕ್ಷೇತ್ರಗಳಿಗೆಲ್ಲ ವಿಸಿಟ್ ಮಾಡಿ ಬರ್ಬೇಕಂತ ನಾವು ಒಂದು ತಗ್ಲಾಕೊಂಡಿದ್ದೀರಾ ಹಂಗೆ ಹೇಳಿ? ಇನ್ನೇನು ನಮ್ಮ ನ್ಯೂಸ್ ಆಗಿ ಇನ್ನ ಬಂದಿಲ್ಲ. ಒಂದು ಫಸ್ಟ್ ವಿಡಿಯೋಸ್ ಏನಾರು ನೋಡಿದ್ರೆ ಉತ್ಸಾಹ ಬಿಡ್ತಾರೆ ಮಂದಿ. ಎಷ್ಟು ಅಸಹ್ಯ ಆಕ್ಟಿಂಗ್, ಎಷ್ಟು. ನೀವು ಇತಿಹಾಸ ತಜ್ಞರಾಗಕ್ ಹೋಗಿದ್ರಿ, ಯಾವ ಕಡೆ ಹಿಂಗ್ ತಿರ್ಕೊಂಡ್ರಿ? ಅವ್ರಿಗೆಲ್ಲ ಚಲೋ ಕ್ವಶನ್ ಕೇಳಿ ಪ್ಲೀಸ್ ಮೇಡಮ್. ನಾ ಪ್ರಿಪೇರ್ ಆಗಿ ಕೂತಿದ್ದೀರಿ ಅವ್ರು ಕೇಳಿ ಕ್ವಶನಿಗೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಯೂಶಲಿ ಬೆಂಗಳೂರು ಬಸ್ಗೆ ಬರೋ ಅತಿಥಿಗಳ ಬಗ್ಗೆ ನಾನು ತುಂಬ ತಿಳ್ಕೊಳ್ತಾ ಹೋದಾಗ ಅವ್ರಿಗೆ ಏನು ಪ್ರಶ್ನೆ ಕೇಳಬೇಕಪ್ಪ ಅಂತ ನನಗೆ ಟೆನ್ಷನ್ ಆಗ್ತಾ ಇರುತ್ತೆ. ಯಾಕೆಂದರೆ ಅವರ ಕ್ಷೇತ್ರಗಳು ಹಾಗಿರುತ್ತೆ. ಆದರೆ ಇವತ್ತು ನನ್ನ ಜೊತೆ ಇರೋ ಅತಿಥಿಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ನಗು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದಪ್ಪ, ಇನ್ ಕೇಸ್ ಅವ್ರು ಕೌಂಟರ್ ಅಟ್ಯಾಕ್ ನನ್ನ ಮೇಲೆ ಮಾಡಿದ್ರೆ ನಾನು ಹೆಂಗೆ ಸರ್ವೈವ್ ಆಗೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋಂಗಾಗಿದೆ. ಯಾಕಂದರೆ ಸಾಮಾನ್ಯ ಜೀವನದಲ್ಲಿ ಒಂದು ನಗುವಿನ ಅಲೆ ಬೇಕಾಗಿರುತ್ತೆ. ಯಾವಾಗಲೂ ದಿನ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾ ಓಡ್ತಾ ಇರ್ತೀವಿ. ಆದರೆ ಆ ಬ್ಯುಸಿ ಲೈಫ್ನಲ್ಲಿ ಎಲ್ಲೋ ಒಂದು ನಗು ಮೂಡಿಸುವಂಥ ಒಬ್ಬ ವ್ಯಕ್ತಿ, ಒಂದು ವ್ಯಕ್ತಿತ್ವ ನಮಗೆ ಯಾರೋ ಪರಿಚಯ ಇದ್ದಾರೆ ಅಂದರೆ ಮನಸ್ಸು ಸಿಕ್ಕಾಪಟ್ಟೆ ಹಗುರ ಆಗುತ್ತೆ. ಅದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಪ್ರತಿದಿನ ನಿಮ್ಮನ್ನು ನಗಿಸೋದಕ್ಕೆ ರೆಡಿ ಆಗಿರ್ತಾರೆ. ಅವರ ಅಮೇಝಿಂಗ್ ಕಾನ್ಸೆಪ್ಟ್ಗಳ ಜೊತೆ ನಿಮಗೋಸ್ಕರ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರ್ತಾರೆ, ನಿಮ್ಮ ಮನಸ್ಸನ್ನು ಗೆಲ್ತಾ ಇರ್ತಾರೆ. ಅಂತಹ 3 ಜನ ಅಮೇಝಿಂಗ್ ವ್ಯಕ್ತಿಗಳು ಇವತ್ತು ನನ್ನ ಜೊತೆ ಬೆಂಗಳೂರು ಬಜ್ನಲ್ಲಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಬೆಂಗಳೂರು ಬಜ್ನಲ್ಲಿ 3 ಜನ ಅತಿಥಿಗಳ ಜೊತೆ ನಾವು ಪಾಡ್ಕಾಸ್ಟ್ ಶುರು ಮಾಡ್ತಾ ಇದ್ದೀವಿ. ಸೊ ನಾನು ಒಂದು ಹೆಸರು ಹೇಳ್ತೀನಿ, ಫಸ್ಟಿಗೆ ಒಂದು ಹೆಸರು ಹೇಳ್ತೀನಿ. ಆ ಹೆಸರು ಅರ್ಥ ಆಗುತ್ತಾ ನಿಮಗೆ ಅಂತ ನೋಡಿ. ಅವ್ರ ಹೆಸರು ಏನಂದರೆ ಪವನ್ ಕೃಷ್ಣರಾವ್ ಕುಲಕರ್ಣಿ ಅಂತ. ಅರ್ಥ ಆಗಿಲ್ಲ ಅಲ್ಲ? ಉಡಾಲ್ ಭವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಭವ್ಯ ಅವರೇ ನಮಸ್ಕಾರ. ಆ್ಯಂಡ್ ಆಫ್ ಕೋರ್ಸ್ ಜಿಜಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ವಾದಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ವೆಲ್ಕಮ್ 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 ವೆಲ್ಕಮ್. ನನಗೆ ನಿಮ್ಮ ಸೋಷಿಯಲ್ ಮೀಡಿಯಾದ ಹೆಸರು ನೋಡಿ ಒಂದಷ್ಟು ಹೊತ್ತು ನಕ್ಕಿದ್ದೀನಿ. ನಾನು ಅದೇ ಅನ್ಕೊಂಡೆ, ಅಷ್ಟು ಉದ್ದದ ಹೆಸರನ್ನ ನಾನು ಹೇಳಿದ್ರೆ ಯಾರು ಅರ್ಥ ಮಾಡ್ಕೋತಾರೆ ಅಂತ. ಹೌದ್ರಿ, ಇದು ಪ್ರಾಬ್ಲಮ್ ಆಗೈತ್ರಿ. ಮತ್ತೆ ಚೇಂಜ್ ಮಾಡಿಸ್ಕೊಂಡ್ ಬಂದ್ವಿ ಎಲ್ಲ ಕಡೆ. ಆಧಾರ್ ಕಾರ್ಡ್ದಾಗ ಹೊರಗೆ ಹೊಂಟಿತ್ರಿ, ಅದು ಕಾರ್ಡ್ ಹೊರಗೆ ಹೊಂಟಿತ್ತು. ಹಿಂಗೆ ಬರ್ದಿದ್ರಿ ಅದನ್ನು ಕಟ್ ಮಾಡಿಸ್ಕೊ. ಬಟ್ ಇದೇ ಫುಲ್ ನೇಮ್ ಅದ ರೀ ನಂದು. ಇನ್ನೂ ಇದೆಯಾ? ಇಷ್ಟೇ ರೀ. ಓಕೆ, ಥ್ಯಾಂಕ್ ಗಾಡ್. ಅಲ್ಲಿಗೆ ನಿಂದಿರ್ಸಿದ್ರು. ವಾಪಸ್ ಹಾಕ್ಬಿಡ್ರಿ. ಇಲ್ಲ ಅಂದ್ರೆ ವಾದಿ ಹೇಳೋದು ಹಾಗೆ ಪೇಪರ್ನ ಹಿಂದಿನ ಭಾಗದಲ್ಲಿ ಬರೋದು. ಕಂಟಿನ್ಯೂ PTO ಮಾಡಿ. ಇದು ಮಾಡ್ತೀವಿ. ಹೆಂಗಿದ್ದೀರಿ 3 ಜನ? ಹೆಂಗಿದ್ದೀರಿ? ಆರಾಮಿದ್ದೀರಿ? ನೀವು ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ. ನಾನು ವಾದಿಯವ್ರ ಬಗ್ಗೆ ಯಾರೋ ತುಂಬ ನನಗೆ ಹೇಳಿದ್ರು. ಅವರಿಗೆ ಸಿಕ್ಕಾಪಟ್ಟೆ ಭಾಳ ಹೋಗ್ಬೇಡ್ರಿ, ಹತ್ರ ಹೋಗ್ಬೇಡ್ರಿ, ಒಂದು ಬದುಕ ಸರಿ ಇಲ್ರಿ ಅವ ಅಂತ ಹೇಳ್ಬೇಕು. ಹಂಗೇನು ಹೇಳ್ಯಾರೇನ್ರಿ? ಇಲ್ಲ ಇಲ್ಲ, ಹಂಗೂ ಹೇಳಿದ್ರು. ಅದನ್ನ ಬಿಟ್ಟು ಇನ್ನೊಂದೇನೋ ಹೇಳಿದ್ರು. ಏನ್ ಅಮೇಝಿಂಗ್ ನಾಲೆಡ್ಜ್ ಅಂತ ನಿಮ್ಗೆ ಹಿಸ್ಟ್ರಿ ಬಗ್ಗೆ. ಅದೆಲ್ಲ ನಮ್ಗೆ ಗೊತ್ತಿಲ್ರಿ. ನಾನು ಹೇಳೋದು ತಪ್ಪು ಇರ್ಬೇಕು ನಿಮಗೆ. ಹಿಸ್ಟ್ರಿ ಯಾವ ಹಿಸ್ಟ್ರಿ? ಗೂಗಲ್ ಹಿಸ್ಟ್ರಿ. ಅದ್ರದ್ದು ಏನಾರ ಸ್ವಲ್ಪ ನಾಲೆಜ್ ಇರ್ಬೇಕು ನಮಗೆ. ಬಟ್ ನಂಗೆ ಯಾರು ಹೇಳಿದ್ದು ನಿಮ್ಮ ಬಗ್ಗೆ ಭಾಳ ಹೇಳಿದ್ರಲ್ಲ. ನೀವು ಯಾವುದು ಹಿಸ್ಟ್ರಿ ಕೇಳಿದ್ರು ಮಸ್ತ್ ಉತ್ತರ ಕೊಡ್ತೀರಂತೆ. ನಿಮಗೆ ಚಾಳುಕ್ಯ, ಬಾದಾಮಿ ಚಾಳುಕ್ಯರು, ಕಲ್ಯಾಣ ಚಾಳುಕ್ಯರು, ಆಮೇಲೆ ಯುರೋಪಿಯನ್ ಹಿಸ್ಟ್ರಿ ಎಲ್ಲ ಬಹಳ ಗೊತ್ತಿದೆಯಂತೆ. ಇಲ್ರಿ, ಅದು ಅಂದ್ರೆ ಅದು ನನಗೆ ಗೊತ್ತದ ರೀ. ಅದು ಹೇಳಿ ಕಷ್ಟ ಬರಂಗಿಲ್ಲ ನನಗೆ. ಯುರೋಪ್ ಹಿಸ್ಟ್ರಿ ಮೊನ್ನೆ ಯುರೋಪ್ ಆ ಕಡೆ ಹೋಗ್ರಿ ಪ್ಲೀಸ್. ಹೆಂಗಿದ್ದೀರಾ?
ಆರಾಮ. ಜಿ ಹೌ ಇಸ್ ಲೈಫ್ ಹೆಂಗ್ ಆಗ್ತದೆ? ಗುಡ್ ಆರಾಮದ ಚಲೋ. ಅವನೇ ಬಿಡ್ರಿ ಮದುವೆ ಏನಿಗೆ ಓ ಹೌದಲ್ಲ ಮದ್ವೆ ಹಾ ಎಷ್ಟ್ ತಿಂಗಳಾಯ್ತು? ಆಲ್ಮೋಸ್ಟ್ ಎಷ್ಟು 5 ಏನೋ ಮರ್ತೀವಿ ವೈನಿರಿ ಮರ್ತಾನ ನೋಡ್ರಿ ಮದುವೆ ಆಗ್ಯಾದ ಮರ್ತಾನ ನೋಡ್ರಿ ವೈನಿ. ಡೇಟ್ ಹೇಳಿ. 6th ಡಿಸೆಂಬರ್ 5th ಸಾರಿ ಏ ಡಿಸೆಂಬರ್ 5th 2025. ಹಾ 25. ನೀವು ನೆನ್ಪಿಟ್ಕೋತೀರಾ ಮುಂದಿನ ವರ್ಷಕ್ಕೆ? ಹಾ ನೆನ್ಪಿಡ್ಕೋತೇನೆ. ಅದು ಸ್ವಲ್ಪ ಡೇಟ್ಸ್ ನಂದು ಇಶ್ಯೂ ಅದ ಆಲ್ರೆಡಿ. ಎಲ್ಲ ಗಂಡ್ ಮಕ್ಕಳದೇ ಯಾಕೆ ಡೇಟ್ ಇಶ್ಯೂ ಇರುತ್ತೆ? ಅದು ಗೊತ್ತಿಲ್ಲ ಏನೇನು ಗೊತ್ತಿಲ್ಲ, ಬಟ್ ನನಗಂಕ್ರೆ ಭಾಳ ಇಶ್ಯೂ ಅದ ಡೇಟ್ಸ್ ಅದು. ನಂಗೆ ಅಷ್ಟು ನೆನ್ಪು ಬೆಳಂಗಿಲ್ಲ. ಬಟ್ ಒಮ್ಮೆ ಏನೋ ಮಿಸ್ ಮಾಡಿದ್ದೆ ಬರ್ಡೇ ಹಾಕಿಂದು, ಸೊ ಅದ್ರ ಸಂಬಂಧ ಸ್ವಲ್ಪ ಟೈಟ್ ಆಗೀನಿ ಈಗ. ಬಡದಿರ್ಬೇಕು ಹಿಂಗಾಗಿ ಸ್ವಲ್ಪ ನೆನ್ಪಿಡ್ಕೋತೀನಿ. ಟ್ಯಾಟೂ ಹಾಕ್ಸ್ಕೊಳಿತಾನ್ರಿ ಅವ ಎಲ್ಲ ಎಲ್ಲ ಡೇಟ್ಸ್ ಗಜನಿ ಕತೆ ಏನೋ ಮರಿ ಬಂತು ದಿವ್ಸ ಬಂತು. ಫಸ್ಟ್ ಮೀಟಿಂಗ್ ಮಂತ್. ಹೌದು, ಫಸ್ಟ್ ಆನಿವರ್ಸರಿ ಬಂತು. ಹೋಗ್ಲಿ, ಅವ್ರ ಬರ್ಡೇ ಡೇಟ್ ಹೇಳಿ ನೋಡೋಣ. 19th ಮೇ. ಮೆಚ್ಚಿದೆ ಕಣಯ್ಯ. ನೋಡಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ನೋಡಿ. ಹೌದು, ಈಗ ಸ್ವಲ್ಪ ಡೇಟ್ಸ್ ಎಲ್ಲ ನೆನ್ಪುಳಿಲಿ ಆಯ್ತು ಈಗ, ಅಂದ್ರೆ ಅಕಿಂದರೆ ಅಟ್ಲೀಸ್ಟ್ ಅಕಿನ್ ರಿಲೇಟೆಡ್. ಮತ್ತೆ ಯುರೋಪ್ ಹೇಗಿತ್ತು? ಫ್ಯಾಮಿಲಿ ಜೊತೆ ಹೋಗಿದ್ದ ಅಥವಾ ಈವೆಂಟಿಗೆ ಹೋಗಿದ್ದ? ಇಲ್ಲ, ನಾನು ನಿಧಿ ಹೋಗಿದ್ವಿ. ಇಬ್ರು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮಸ್ತ್ ಇತ್ತು, ಮಜಾ ಬಂತು. ಪ್ಯಾರಿಸ್, ಆಮೇಲೆ ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ದಾಗ ಎಂಗಲ್ಬರ್ಗಿಗೆ ಹೋಗಿದ್ವಿ. ಸೊ ನೈಸ್, ಚಲೋ ಅನಿಸ್ತು. ನಮ್ ಜೊತೆ ಒಂದು ಥೈಲ್ಯಾಂಡ್ ಟ್ರಿಪ್ ಇತ್ರಿ, ಅದು ಕ್ಯಾನ್ಸಲ್ ಮಾಡಿ ಆಮೇಲೆ ನಮ್ಮನ್ನೂ ಕಳಿಸ್ಲಾರ್ದ ಇದ್ದು. ಹೌದು, ಅಂದ್ರ ಹೋಗಿ ಬಂದ್ರಿ ವಿದೇಶಕ್ಕೆ. ಹೋಗ್ ಬಂದ್ರ? ಅವ್ರು ಹೋಗಿ ಬಂದ್ರಿ, ನಾವು ಹೋಗ್ ಬಂದ್ರು, ನೀವು ಹೋಗಿಲ್ಲ? ನಮ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರು. ನಮ್ ಥೈಲ್ಯಾಂಡ್ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ಕಡೆಗೆ ನಾವಿಬ್ರು ಹೋಗ್ಬೇಕಂತ ಮಾಡಿ ಪಾಸ್ಪೋರ್ಟ್ ಅದು ಆಗ್ಲಿಲ್ಲ. ಹೌದೌದು, ನನ್ ಬಿಟ್ಟು ಹೋಗೋಂಗಿಲ್ಲ. ಮತ್ತೆ ಅವ್ರು ನಿಮ್ ಪಾಸ್ಪೋರ್ಟ್ ಅದಿಬೇಕಿತ್ತಲ್ಲ? ಇಲ್ಲ, ನಮ್ದು ಬೇರೆ ಆಗ್ತದೆ. ಆದ್ರೆ ಅವ್ನ್ ಹೆಂಗಂದ್ರ ನಾನು ಬಿಟ್ಟು ಹೋಗುವಂಗೂ ಇಲ್ಲ ಇವ್ರು, ಆಮೇಲೆ ನಾನು ಬರಂಗಿಲ್ಲ. ಹಿಂಗಂದ್ರೆ ಹೆಂಗ್ರಿ? ಹೌದು, ನನ್ ಬಿಟ್ಟು ಹೋಗೋಂಗಿಲ್ಲ. ಹೋಗೋದಿತ್ತ ಮೊದ್ಲೇಕ ಎಲ್ಲ ಹೋಗ್ಬಿಡ್ಬೇಕಾಯ್ತು, ಈಗ ಆಗಿಲ್ಲ. ಈಗ ಹೋಗ್ಬಾರ್ದವ್ರು. ಚಲೋ ದೋಸ್ತಿದನ್ರಿ. ಇಲ್ಲೇ ನಂದಿ ಹಿಲ್ಸ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲ, ಅದಕ್ಕೂ ಹೋಗ್ ಬರಕ್ ಬಿಡ್ತಾರೋ ಇಲ್ವೋ? ಇದು ಕಾರ್ದು ಟೈರ್ ಪಂಚರ್ ಮಾಡ್ತಾರೆ, ಅಲ್ಲೆಲ್ಲ ಬಿಡ್ತಾರೆ. ಅಲ್ಲಿ ನಡೀತು, ಇಲ್ಲೆಲ್ಲ ನಡೀತು. ಅಲ್ಲಿ ಬೇಡ, ಥೈಲ್ಯಾಂಡ್ಗೆ ಎಲ್ಲ ಬೇಡ ಅಂತ. ಎಂತ ಪ್ಲಾನ್ ಇತ್ತು ನಿಮ್ದು ಥೈಲ್ಯಾಂಡ್ ಇಂದು? 3 ಮಂದಿ ಅಲ್ಲಿ ಹೋಗುದ್ರಿ, ಅಲ್ಲಿ ಗುಡಿಗಳವ, ಚಲೋ ಗುಡಿಗಳವ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು. ಅದು ಬಾಲಿ, ಥೈಲ್ಯಾಂಡ್ದಾಗೂ ಅವರು ಅಲ್ಲಿ ಹೌದು, ಸ್ವಲ್ಪ ಐಲ್ಯಾಂಡ್ ಚಲೋ. ಹಾ ಚಲೋ ಇದು ಒಳ್ಳೊಳ್ಳೆ ಕ್ಷೇತ್ರಗಳು ಅವ ರೀ ಅಲ್ಲಿ. ಸೊ ಆ ಕ್ಷೇತ್ರಗಳಿಗೆಲ್ಲ ವಿಸಿಟ್ ಮಾಡಿ ಬರ್ಬೇಕಂತ ನಾವು ಒಂದು ಅನ್ಕೊಂಡಿದ್ವಿ. ಯಾವ ಕ್ಷೇತ್ರಗಳು ಅದಿ? ಆ ಕ್ಷೇತ್ರ ಅಲ್ಲಿವರೆಗೆ ಕ್ಷೇತ್ರ ನಮಗ್ ಗೊತ್ತು, ಹೋಗಿಲ್ಲಲ್ರಿ. ಹೋಗಿದ್ರೆ ಹೇಳ್ತಿದ್ದೆ ನಾನು ನಿಮ್ಗೆ. ಪ್ಲಾನ ಮುಂದುವರಿಲ್ಲ, ಪ್ಲಾನ ಮುಂದೆ ಹೋಗಿ ಥೈಲ್ಯಾಂಡ್ ಹಿಸ್ಟ್ರಿ ಹೇಳ್ತಿದ್ದು ಒಂದ್ ತಾಸು ಅದನ್ನ ಮಾತಾಡ್ತಿದ್ವಿ. ಸ್ವಿಟ್ಜರ್ಲ್ಯಾಂಡ್ ಇಂದ ಏನಾರ ತಗೊಂಬ ಅಂದ್ರೆ ಬರ್ಫ್ ತಗೊಂಬಂದ್ರಿ. ಅಲ್ಲಿ ಸ್ನೋ ತಗೊಂಬಂದಾನ, ವಾಟರ್ ಬಾಟಲ್. ಇವ್ರದೇನ್ ಕೇಳ್ತೀರಿ ಮಾತು? ಇವ್ರು ಸುಮ್ಮ ಹೌದಾ 90% ಏನ್ರಿ ಮಾತಾಡೋದು ಇವ್ರು. ಹೌದಲ್ಪ, ಮಜಾ ಆಗ್ಯದಲ್ರಿ, ಏನಲ್ಲಿ ಬರುದಿಲ್ಲ. ಓ ಮೈ ಗಾಡ್. ನಾನು ಆಫ್ ದ ಕ್ಯಾಮ್ರಾನು ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್. ಯೂಶಲಿ ಈ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಅಥವಾ ಕಾಮಿಕಲ್ ಸ್ಕ್ರಿಪ್ಟ್ ಬರೆಯೋರು ಇವರೆಲ್ಲ ಯಾವಾಗ ನಾವು ಡಿಸ್ಕಷನಿಗೆ ಹಿಂಗೆ ಕೂತ್ಕೊಂಡಾಗ್ಲೂ ಕೂಡ ತುಂಬ ಬೋರಿಂಗ್ ಇರುತ್ತೆ ಕೆಲವೊಂದ್ಸಲ. ನಾನು ಅದೇ ಅನ್ಕೊಂಡೆ, ಈಗ 3 ಜನ ಬಂದು ಅವ್ರು ಬರೀ 3 ಜನ ಹೇಳಿದ್ದಕ್ಕಷ್ಟೇ ಉತ್ತರ ಕೊಟ್ಕೊಂಡು ಅವ್ರದ್ದೇ ಲೋಕದಲ್ಲಿ ಕಳೆದು ಹೋಗ್ಬಿಟ್ರೆ ನಾನು ಏನು ಕೇಳೋದು ಅವ್ರನ್ನ ಅಂತ ಆಗಿತ್ತು. ಬಟ್ ಯು ಆರ್ ಇನ್ ಅ ಡಿಫ್ರೆಂಟ್ ಝೂಮ್, ನಿಮ್ಮದೇ ಒಂದು ಲೋಕ ಇದೆ, ಅದರಲ್ಲಿ ಫನ್ ಇದೆ, ಎನಿ ಟೈಮ್ ಫನ್ನಲ್ಲಿ ಇದ್ದೀರಿ. ಎಲ್ಲೋ ನಾವು ಸುಮ್ ಕೊಡಂಗಿಲ್ರಿ, ಎಲ್ಲಿ ಹೋದ್ರು ಏನಾರ ಮಾಡ್ಕೋತಾನೆ ಇರ್ತೀವಿ. ಸೊ ಅದಕ್ಕೆ ಒಮ್ಮೊಮ್ಮೆ ನಮಗೆ ಅಂಜಿಕೆ ಬರ್ತದೆ, ಅವು ಎಲ್ಲಾರೆ ನಮಗೆ ಬಂದು ಬಡದು ಜೈಲಿಗೆ ಹಾಕಿದ್ದಾರೆ ಯಾರೇ ಅಂತ ಅಂಜಿಕೆ ಬರ್ತದೆ. ಯಾಕೆ? ತಪ್ಪಿ ನಮ್ದು ಅಂದ್ರೆ ಇಲ್ಲಿಂದ ಬರ್ತದ್ರಿ ಮಾತು, ಇಲ್ಲಿ ತನಕ ಹೋಗಂಗಿಲ್ರಿ, ಅದು ಸಿದ್ಧ ಇಲ್ಲಿ ಬಂದ ಬಿಡ್ತದೆ. ಅದಕ್ಕೆ ಪ್ರೊಸೆಸ್ ಆಗಂಗಿಲ್ಲ, ಅದಕ್ಕೆ ಅಂಜಿಕೆ ಬರ್ತದ್ರಿ ನಮಗೆ. ಆದ್ರೆ ಹಿಡ್ಕೊಳ್ಳೋ ತಾಕತ್ತ ಇಲ್ರಿ ನಮಗೆ. ಅದೇನಂತಾರೆ, ಜರ್ಡಿ ಇರಲ್ಲ. ಹಾ, ಏನಿಲ್ರಿ, ಒಟ್ಟು ಅನ್ಫಿಲ್ಟರ್ಡ್. ಎಲ್ಲ ತಗ್ಲಾಕೊಂಡಿದ್ದೀರಾ ಹಂಗೆ ಹೇಳಿ? ಇನ್ನ ಏನ್ ಟಚ್ ವುಡ್ ಇನ್ನೇನ್ ನ್ಯೂಸ್ದಾಗ ಇನ್ನ ಬಂದಿಲ್ರಿ. ಏನ್ ಮಾಡಿ ಯಾವಾಗ ಬರ್ತೀವಿ ಗೊತ್ತೂ ಇಲ್ಲ. ಕರೆ ಇಂಥ ಇಂಟರ್ವ್ಯೂ ಬರ್ಲಿಕ್ಕೆ ಇಷ್ಟಪಡ್ತೀವಿ. ಬರಕ್ ಆಸೆ ಇದೆಯಾ? ಏ ಬೇಡ, ದಯಮಾಡಿ ಬೇಡ.
ಹೋಗ್ಲಿ, ನಾವು ನ್ಯೂಸ್ ಚಾನಲ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಬೆಸ್ಟ್ ರೀ, ನಂಬರ್ 1 ನ್ಯೂಸ್ ಚಾನಲ್ ಅದ ಇದು. ನಮಗೆ ಭಾಳ ಇಷ್ಟ, ನಾವು ನೋಡ್ತೀವಿ ಇದನ್ನೆಲ್ಲ. ನೀವು ಎಂಪ್ಲಾಯ್ ಆಗಿದ್ರಲ್ಲ ಸ್ವಲ್ಪ? ಹಾಂ ಹೌದೌದು, ನಾವು ನಿಮ್ದು ಇದ್ರೊಳಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ದಾಗ ನಾವು ಎಲ್ಲ ಊರಿಗೆ ಮೈಕ್ ಹಿಡ್ಕೊಂಡು ನೀವು BJP ನನ್ನ ಓಟು ನನ್ನ ಮಾತು. ಹಾಂ, ನಿನ್ನ ಓಟೇ ನನ್ನ ಓಟ್ರಿ, ಯಾರ್ದೋ ಓಟು ಯಾರ್ದೋ ಮಾತು, ಒಟ್ಟು ಎಲ್ಲರೂ ಕೇಳ್ಕೊತ ಹೋಗಿದ್ವಿ ನಾವು. ಯಾರಿಗೆ ಹಾಕ್ತೀರಿ ನೀವು? BJP ಬೇಕು, ಕಾಂಗ್ರೆಸ್ ಬೇಕು, ಇವ್ರು ಎದಕ್ಕೆ ಎಲೆಕ್ಟ್ ಆಗ್ಬೇಕು, ಇವ್ರಿಗೆ ಎದಕ್ಕೆ ಓಟ್ ಹಾಕೋದು ನೀವು, ಹಂಗಿಂಗ ಮಂಡಲ್ರಿ. ಬಟ್ ಎಲ್ಲರಿಗೂ ಹೋಗಿ ಮಾತಾಡೋದು ಕರೆ ಭಾಳ ತ್ರಾಸ ಆತ್ರಿ ಮ್ಯಾಮ್. ಬಿಸಿಲಾಗ ಎಷ್ಟು ಅಡ್ಡಾಡುದ್ರಿ, ಭಾಳ ತ್ರಾಸ ಅದಾವ್ರಿ ಅದು. ಪಾಪ ಅಲ್ವ ಮತ್ತೆ ನನ್ನ ರಿಪೋರ್ಟ್ರು? ಹಾಂ ಪಾಪ್ರಿ, ಅವ್ರು ಖರೆ ಪಾಪ್ರಿ, ಅವ್ರಿಗೆ ಅವ್ರನ್ನ ಭಾಳ ತ್ರಾಸ ಆತ್ರಿ ನಮಗೆ. ನೆಕ್ಸ್ಟ್ ಟೈಮ್ ಕರೆದ್ರಿ ಅವರು, ನಾ ಬೇರೆ ಕಡೆ ಇದೀನಿ ಅಂತ ಹೇಳಿದ್ರಿ ಅವ್ರು, ಸುಳ್ಳು ಹೇಳ್ಬಿಟ್ಟೆ ನಾ ನಿಮ್ಮ ನ್ಯೂಸ್ದವ್ರಿ. ಇಲ್ರಿ ನಂಗೆ ಆಗೋದಿಲ್ಲ, ಸ್ವಲ್ಪ ಬೇರೆ ಕಡೆ ಇದೀನಿ ರೀ ಅಂತ ಹೇಳ್ಬಿಟ್ಟಿರಿ ಅವ್ರು. ಸಾರಿ ರೀ ರಿಪೋರ್ಟರ್ಸ್, ಈ ಒಂದು ವೇದಿಕೆ ಮುಖಾಂತರ ಸಾರಿ ಕೇಳ್ತೀನಿ ನಿಮ್ಗೆ. ಇನ್ನೊಮ್ಮಿದ್ರೆ ಕರಿಬೇಡ್ರಿ, ಫೋನ್ ಹಚ್ಬೇಡ್ರಿ, ಭಾಳ ತ್ರಾಸ ಬೇಕು ಕೆಲಸ. ಹೇಳಿದ್ರಲ್ಲಿ ಟ್ರಬಲ್ ಆಗ್ತದಿಲ್ಲ, ಇವತ್ತೇ ಆಗೋಂಗ್ ಕಾಣ್ತದೆ. ಇಲ್ಲ, ಹಂಗೇದೇನು ಟ್ರಬಲ್ ಆಗಲ್ಲ ಬಿಡಿ. ಸೊ ವೀಕ್ಷಕರೇ, ನಮ್ಮಲ್ಲಿ ನನ್ನ ಓಟು ನನ್ನ ಮಾತು ಅಂತ ಹಿಂದಿನ ಎಲೆಕ್ಷನ್ ಇತ್ತಲ್ಲ, ಅದಕ್ಕೆ ಜನರ ಅಭಿಪ್ರಾಯ ತಿಳಿಯೋದಕ್ಕೆ ಅಂತ ಯೂಶಲಿ ರಿಪೋರ್ಟರ್ಸ್ ಹೋಗ್ತಾ ಇರ್ತಾರೆ. ಈ ಬಾರಿ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ತುಂಬಾ ಸಮಾಜದ ಮೇಲೆ ತಮ್ಮ ಮಾತಿನಿಂದ ಪ್ರಭಾವ ಬೀರ್ತಾರಲ್ಲ, ಹಾಗಾಗಿ ಅವರನ್ನ ಅಂತ ನಾವು ಫೀಲ್ಡ್ಗೆ ಇಳಿಸಿದ್ರ ಬಗ್ಗೆ. ಆದ್ರೆ ಅದು ಬಹಳ ಒಳ್ಳೆ ಅನುಭವ ರೀ, ಅದು ಮಸ್ತ್ ಅನುಭವ ಅದು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಭಾಳ ಮಂದಿ ಬೈದ್ರಿ, ನಾವು ಯಾಕೆ ಹಿಂಗ್ಯಾಕೆ ಬೈದಿರ್ತೇವೆ, ಅದ ಖರೆ ಅದು ಭಾಳ ಚಲೋ ಎಕ್ಸ್ಪೀರಿಯನ್ಸ್ ಇತ್ತು ರೀ ಅದು. ಇಷ್ಟು ಚಲೋ ಆತಲ್ರಿ, ಇನ್ನೊಮ್ಮೆ ಬರ್ಬೇಕಂತ ಅನ್ಸಲ್ತಾಗ ನನಗೆ. ಖರೆ ಆ ರಿಪೋರ್ಟರ್ಸಿಗೆ ಒಂದು ರೆಸ್ಪೆಕ್ಟ್ ಅದ ರೀ ನನಗೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊತಿದ್ದೀರಾ? ಹಂಗೇನಿಲ್ಲ, ಡ್ಯಾಮೇಜ್ ಆಗೇ ಇಲ್ರಿ, ಇನ್ ಮೇಲೆ ಆಗ್ಬೋದು. ಖರೆ ಆ ರಿಪೋರ್ಟರ್ಸ್ಗೆ ರೆಸ್ಪೆಕ್ಟ್ ಅದ ರೀ, ಎಲ್ಲ ರಿಪೋರ್ಟರ್ಸಿಗೆ. ಪಾಪ ಅವ್ರು ಆ ಫೀಲ್ಡ್ದಾಗ ನಿಂತು ಬಿಸಿಲಾಗ ನಿಂತು ಅಷ್ಟೆಲ್ಲ ಮಾಡ್ತಾರಲ್ಲ. ನಮ್ಮ ಕೈಲಿ ಅಂದ್ರೆ ನಾ ಇದು ಹೇಳುತ್ತೀವಿ ಉದ್ದೇಶ ಏನಪ್ಪ ಅಂದ್ರೆ, ನನ್ನ ಕೈಲಿ ಆಗ್ಲಿಲ್ಲ ಅದು ಅಂತ ಹೇಳಿ. ನಮ್ಮ ಕೈಲಿ ಅಷ್ಟೆಲ್ಲ ನಿಗಂಗಿಲ್ಲ, ದೊಡ್ಡ ದೊಡ್ಡ ಕೆಲಸ ಅವ್ರು ಮಾಡೋದೇ ಚಂದ ಅದು. ಬಟ್ ಅವ್ರಿಗೆ ಅದು ಭಾಳ ತಾಕತ್ ಬೇಕ್ರಿ ಅದನ್ನ ಮಾಡ್ಲಿಕ್ಕೆ. ಅವ್ರ ರಿಪೋರ್ಟರ್ಸಿಗೆ ಒಂದು ಕ್ಲಾಪ್ಸ್. ಲವ್ಲಿ. ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಅಂತ ಬಂದಾಗ ಇವತ್ತಿಗೂ ತುಂಬಾ ಜನ ಕೇಳೋದು, ಬದುಕೋದಕ್ಕೆ ಏನ್ ಮಾಡ್ತೀರಿ ಅಂತ. ಈ ಪ್ರಶ್ನೆ ಕೇಳ್ತಾರಾ ಪವ್ಯ ಅವ್ರೆ? ಕೇಳ್ತಾರ್ರಿ, ಏನ್ ಮಾಡ್ತೀರಿ, ಎಲ್ಲಿ ಕೆಲಸ ಮಾಡ್ತೀರಿ, ಯಾವ IT ಜಾಬು, ಎಲ್ಲಿ ವೈಟ್ ಫೀಲ್ಡ್ ಮಾರುತಳ್ಳಿ ಫ್ಯಾಕ್ಟ್ರಿಗೆ ಹೋಗ್ತೀವಿ ಇಂಥ ಕೇಳಿದ್ರು ಸರ್. ಇಲ್ಲಿ ಫ್ಯಾಕ್ಟ್ರಿ ಹೋಗೋಣ ಬಾಬಾ. ಸರಿ, ಕಂಟಿನ್ಯೂ. ಯಾವ ಮನೆ ಕಟ್ಟಿಕೊಂಡ್ರಿ? ಯಾವ ಕಾಲೇಟ್ ಹೋಗಿದ್ರಿ? ಹೇಳಿ ಸಾರಿ, ಹಿಂಗೆ ಕೇಳ್ತಿರ್ತಾರ್ರಿ, ನಾವು ಹೇಳ್ತೀವಿ ಅವ್ರಿಗೆ, ಇಲ್ಲ ಫುಲ್ ಟೈಮ್ ಇದೇ ಮಾಡ್ತೀವಂತ. ಬಟ್ ಅದೊಂದು ಚೇಂಜ್ ಶಿಫ್ಟ್ ಅಂತೂ ಆಗಿದೆ ಅಲ್ವಾ? ಅಂದ್ರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ನ ನೋಡೋ ರೀತಿ ಚೇಂಜ್ ಆಗಿದೆ. ಇಫ್ ಯು ಗೋ ಟು 10 years ಬ್ಯಾಕ್, 10 ವರ್ಷದ ಹಿಂದೆ ಹೋದ್ರೆ ಅದರ ಅಕ್ಸೆಪ್ಟೆನ್ಸ್ ಬಹಳ ಪ್ರಾಬ್ಲಮ್ಯಾಟಿಕ್ ಇತ್ತು. ಬಟ್ ಈಗ ಐ ಥಿಂಕ್ ಅದೊಂದು ಜಾಬ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಅನ್ನೋದು ಇದೆ, ಅಂದ್ರೆ ಇಟ್ಸ್ ವೆರಿ ಎಫೆಕ್ಟಿವ್ ಅನ್ನೋದು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು 10 ವರ್ಷದ ಹಿಂದಕ್ಕೂ ಈಗೂ ಏನ್ ಅನ್ಸುತ್ತೆ? ಅದೇ ರೀ, ಪ್ರೊಫೆಷನ್ ಅಷ್ಟೇ ಚೇಂಜ್ ಆಗಿದೆ, ಟ್ರೆಂಡ್ ಅಂತೂ ಅದೇ ಅದ. 10 ವರ್ಷದಿಂದ ಎಲ್ಲರೂ ಇಂಜಿನಿಯರ್ ಆಗ್ತಿದ್ರು, ಈಗ ಎಲ್ಲರೂ ಮನೆಗೆ ಒಬ್ಬೊಬ್ರು ಕ್ಯಾಮ್ರಾ ಹಿಡ್ಕೊಂಡು ಮಿನಿ ಬ್ಲಾಗ ಅದು ಇದು ಕ್ರಿಯೇಟರ್ಸ್ ಆಗ್ಬಿಟ್ರೆ. ಕ್ರಿಯೇಟರ್ಸ್ ಭಾಳ ಆ್ಯಂಡ್ ಬರ್ಬೇಕ್ರಿ, ಯಾಕಂದ್ರೆ ಅದೊಂದು ಇದು, ಅದು ಸೆಲ್ಫ್ ಎಂಪ್ಲಾಯ್ಡ್ ಸೆಲ್ಫ್ ಸಸ್ಟೈನ್ ಕೆಲಸ ಅದ. ಡಿಫ್ರೆಂಟ್ ಪ್ರೊಫೆಷನ್. ಸ್ಟೆಬಿಲಿಟಿ ಇರುತ್ತಾ KJJ? ಇರ್ತದೆ. ಲೈಕ್ ಇಟ್ ಡಿಪೆಂಡ್ಸ್, ನೀವು ಎಷ್ಟು ವರ್ಷದಿಂದ ಮಾಡಿರ್ತೀರಿ, ಎಷ್ಟು ಸ್ಟೆಬಿಲಿಟಿ ಒಬ್ಬ ಸ್ಟೇಬಲ್ ಇದೆ. ಇಲ್ಲ, ಬಟ್ ಅದ ಸ್ಟಾರ್ಟಿಂಗ್ದಾಗ ನಿಮ್ಗೆ ಇಮಿಡಿಯೇಟ್ಲಿ ಸಿಗಬೇಕು ಅಂದ್ರೆ, ಲೈಕ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮನಿ ಫ್ರಮ್ ಇಟ್, ಇಮಿಡಿಯೇಟ್ಲಿ ಸಿಗಂಗಿಲ್ಲ, ಸ್ವಲ್ಪ ಟೈಮ್ ತೊಗೋತದ. ಆಮೇಲೆ ಸ್ಟೇಬಲ್ ಆಗ್ಲಿಕ್ಕೂ ಸ್ವಲ್ಪ ಟೈಮ್ ತೊಗೋತದ. ಪೇಷನ್ಸ್ ಇರ್ಬೇಕಷ್ಟ. ಇಲ್ಲ ಅಂದ್ರೆ ನಿಮ್ಗೆ ಆಗಂಗಿಲ್ಲ, ಪೇಷನ್ಸ್ ಇರಲಿಲ್ಲ ಅಂದ್ರೆ ಆಗಂಗಿಲ್ಲ. ಇಲ್ಲ ಭವ್ಯ ಅವ್ರು ನೀವು ಹೇಳ್ದಂಗೆ ಮನೆಗೊಬ್ರು ಇವತ್ತು ಟ್ರೈಪಾಡ್ ಕ್ಯಾಮ್ರಾಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಡಸ್ ಇಟ್ ವರ್ಕ್? ಹಂಗೆ ವರ್ಕ್ ಆಗತ್ತಾ? ಹೆಂಗೆ ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗೋದು ಹೆಂಗೆ? ಕಾಂಟೆಂಟ್ ಕ್ರಿಯೇಷನ್ ಅಷ್ಟೊಂದು ಈಸಿ ಇದೆಯಾ? ನಾನು ಎಷ್ಟೊಂದು ನೋಡ್ತಿರ್ತೀನಿ, ಕಾಮಿಡಿ ಅಂತ ಅವ್ರು ಮಾಡ್ತಿರ್ತಾರೆ, ಅದು ಅವ್ರಿಗೆ ಕಾಮಿಡಿ ಅನ್ಸುತ್ತೆ, ನಮಗಂತೂ ಏನೋ ಅನ್ಸಲ್ಲ. ಕಂಟೆಂಟ್ ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ, ನಮಗೆ ಅನ್ಸೋದಿಲ್ಲ. ಬಟ್ ಹೌ ಇಟ್ ವರ್ಕ್ಸ್, ಹೆಂಗೆ ವರ್ಕ್ ಆಗುತ್ತೆ ಕಾಂಟೆಂಟ್ ಕ್ರಿಯೇಷನ್ನು? ಅದು ಎಲ್ಲ ನೀಶಿಗೆ ಬೇರೆ ಬೇರೆ ಇರ್ತದೆ ರೀ. ಲೈಕ್ ಮೋಟೋ ಬ್ಲಾಗಿಂಗ್, ಕಾಮಿಡಿ, ಫುಡ್, ಡ್ಯಾನ್ಸ್, ಸಿಂಗಿಂಗ್ ಅದರದೊಂದು ಇರ್ತದೆ. ಬಟ್ ಅದಕ್ಕೊಂದು ಸ್ಟ್ರಕ್ಚರಲ್ ವೇದಾಗಿರ್ತದೆ. ಯಾಕಂದ್ರೆ ಇದನ್ನು ನಾವು ಫುಲ್ ಟೈಮ್ ಇದನ್ನು ಮಾಡ್ಲಿಕ್ಕೆ ಅಂದರೆ ಒಂದು ಸ್ವಲ್ಪ ಇನ್ನೊಂದು 3-4 ವರ್ಷದ್ದು ನೋಡ್ಬೇಕು ನಾವು. ಮುಂದೆ ನೋಡಿ ಅದಕ್ಕೊಂದು ಡಿಸಿಪ್ಲಿನ್, ಸ್ಕ್ರಿಪ್ಟ್ ರೈಟಿಂಗ್ದಾಗ ಸ್ಟ್ರಕ್ಚರ್ ಮಾಡ್ಕೊಂಡು ಹಂಗೆ
ಒಂದು ಏನಾದ್ರು ಒಂದು ಕಾನ್ಸೆಪ್ಟ್ ಬರಿಬೇಕಂದ್ರೂ ವಿಚಾರ ಮಾಡ್ತೀವಿ ನಾವು, ಈ ಲೈನ್ ಹಾಕೋದು ಬೇಡ, ಇದು ಇನ್ನೂ ಹಿಂಗೆ ಮಾಡೋಣ ಅಂತ. ಅದೊಂದು ಇರ್ಬೇಕು ರೀ. ಅದು ಓವರ್ ದ ಟೈಮ್ ನಾವು ಜರ್ನಿ ಒಳಗೆ ಕಲಿತೀವಿ ಏನು ನೀವು ಮಾಡಬೇಕು. ಶುರು ಮಾಡ್ಕೊಂಡಿದ್ದು ಹೆಂಗೆ? ಅಯ್ಯೋ 2016 ಮಾಡಿದ್ದೆ ರೀ ನಾನು. 16 ಅಂದ್ರೆ 10 ಇಯರ್ಸ್ ಆಯ್ತು. Almost. ಒಂದು ಡೆಕೆಡ್ ಆಯ್ತು. ನಮ್ಮ ಸೀನಿಯರ್ ರೀ ಹೌದು ನಮ್ಮ ಅಣ್ಣ ಅಂದ್ರೆ ಅವಾಗ ವಿಡಿಯೋಸ್ ಮಾಡ್ತಿದ್ದಿಲ್ಲ, ಅವಾಗ ಬರಿತಿದ್ದೆ ರೀ, ಜೋಕ್ಸ್ ಬರಿತಿದ್ದೆ. ಆ್ಯಂಡ್ ಆಮೇಲೆ ಕನ್ನಡದಾಗ ಮೀಮ್ಸ್ ಟ್ರೆಂಡ್ ಬಂತು, ಹಿಂದಿಯಿಂದ ಕನ್ನಡ ಬರ್ಲಿಕ್ಕತ್ತು, ಮೀಮ್ಸ್ ಇಲ್ಲೂ ಎಂಜಾಯ್ ಮಾಡ್ಲಿಕ್ಕತ್ತರು. ಸೊ ಕನ್ನಡದಾಗ ಮೀಮ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಲಿತೆ ಹ್ಯೂಮರ್ ಅದ ನಂದು ಅಂತ. ಚಲೋ ಅಂದ್ರೆ ಅಲ್ಲಿ ಗುರುತಾಗ್ತಿದ್ರಿ, ಫೇಸ್ಬುಕ್ನಾಗ ಇನ್ಸ್ಟಾದಾಗ ಲೈಕ್ಸ್ ಕಾಮೆಂಟ್ಸ್ ಬರ್ತಿದ್ದು, ಮೀಮ್ ಚಲೋ ಅದ, ಇದು ಫನಿ ಅದ ಅಂತ ಅಲ್ಲಿ ಗುರುತಾತು. ಅಲ್ಲಿಂದ ಯಾಕೆ ನಿಮ್ಗೆ 9 to 5 ಜಾಬ್ ಇಷ್ಟ ಆಗ್ತಿರ್ಲಿಲ್ವಾ? ಇಲ್ರಿ, ಡಿಗ್ರಿನೇ ಮುಗಿದಿಲ್ರಿ, ಮತ್ತು ಅದಕ್ಕಂತೂ ಆಪ್ಷನ್ ಇದ್ದಿದ್ದಿಲ್ಲ 9 to 5. ನಮ್ಮದು 12x7 ಮಾಡ್ಕೊಂಡಿವಿ ನಾವು ಅದನ್ನು. 12x7. ಹಾಂ. ಓ ಓಕೆ. ಸೊ 12 ತಾಸು ಇದನ್ನ ಮಾಡ್ತೀವಿ ನಾವು ಒನ್ ಡೇದಾಗ. ಸೊ ಆಮೇಲೆ ಟ್ರಾನ್ಸಿಷನ್ ಹೊಡ್ಕೋತ ಯೂಟ್ಯೂಬ್ ಅಂತ ಇನ್ಸ್ಟಾ ಅಂತ ಎಲ್ಲ ಕಡೆ. ಜಿಜಿ ನಿಮ್ದು ಹೆಂಗೆ ಶುರು ಆಯ್ತು? ನಾನು IT ದಾಗಿದ್ದಾಗ ಸ್ಟಾರ್ಟ್ ಆಯ್ತು. IT ದಾಗಿದ್ದಾಗ ನಂಗೆ ಬೋರ್ ಆಗಿತ್ತು. ಇದು ಹೇಳಿ ನಾನು ಮೊದ್ಲೇಕು, ಬಟ್ IT ದಾಗಿದ್ದಾಗ ನಂಗೆ ಜಾಬ್ ಬೇಸರಾಗಿ ಸ್ಟಾರ್ಟ್ ಮಾಡ್ಕೊಂಡೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ನಾನು. ಯಾವ ಇಯರ್? 2019. that is 7 years. 7 years ಆಗ್ಯದ. ಸೊ ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ. ಯೂಟ್ಯೂಬ್ ಸ್ವಲ್ಪ ಯೂಸ್ ಮಾಡಿದೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ಶಿಫ್ಟ್ ಆದೆ. ಆಮೇಲೆ ರೀಲ್ಸ್ ಬಂದು ರೀಲ್ಸ್ ಸ್ಟಾರ್ಟ್ ಮಾಡ್ಕೊಂಡೆ ಹಾಕ್ಲಿಕ್ಕೆ. ಬಟ್ ಟೈಮ್ ತೊಗೊಂಡು 1-2 years ನನಗೆ ಅದು ಕ್ರಾಫ್ಟ್ ಕಲೀಲಿಕ್ಕೆ ಹೋಯ್ತು ನನಗೆ ಫುಲ್. ಹೆಂಗೆ ಅಂದ್ರೆ ಏನೂ ಬರ್ತಿದ್ದಿಲ್ಲಲ್ಲ, ಆ್ಯಕ್ಟಿಂಗ್ ಬರೋಂಗಿಲ್ಲ. ನಮ್ದು ಫಸ್ಟ್ ವಿಡಿಯೋಸ್ ಏನಾರು ನೋಡಿದ್ರೆ ಬಿಡ್ತಾರೆ ಮಂದಿ, ಎಷ್ಟು ಅಸಹ್ಯ ಆ್ಯಕ್ಟಿಂಗ್, ಎಷ್ಟು ಅಂದ್ರೆ ಎಲ್ಲ ಏನೂ ಇದ್ದಿದ್ದಿಲ್ಲ. ಇಲ್ಲ ನಿನ್ನ ಆ್ಯಕ್ಟಿಂಗ್ ಅಲ್ಲೇ ನಮ್ದು ಮೊದ್ಲಿಂತಾನೆ ಆ್ಯಕ್ಟಿಂಗ್ ಚಲೋ ಇಲ್ಲ, ಹಂಗೇನಿಲ್ಲ. ಕಲ್ತಿದ್ದು ಹೋದ ಟೈಮ್ ಕಲ್ತಿದ್ದು ನಾನು ಕ್ರಾಫ್ಟ್. ಸೊ ಹೆಂಗೆ ಸ್ಕ್ರಿಪ್ಟ್ ಬರೀತಾರೆ, ಎಡಿಟಿಂಗ್ ಹೆಂಗೆ, ಸೊ ಎಲ್ಲಾನು ಫ್ರಮ್ ಸ್ಕ್ರಾಚ್ ಕಲೀಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡು. ಆಮೇಲೆ ರೀಲ್ಸ್ ಬಂದಾಗ ಒಂದು ಕೈ ಕೂತಿತ್ತಲ್ಲ ಯೂಟ್ಯೂಬ್ದಾಗ, ಸೊ ಅದನ್ನ ಆ ಎಕ್ಸ್ಪೀರಿಯನ್ಸ್ ರೀಲ್ಸ್ದಾಗ ಹಾಕಿದಾಗ ಸ್ವಲ್ಪ ವರ್ಕ್ ಆಗ್ತದು. ಸೊ ಆಮೇಲೆ ಅಲ್ಲಿಂದ ಬಿಲ್ಡ್ ಮಾಡ್ಕೊಂಡು ಇಲ್ಲಿ ತನಕ ಬಂದೆ. ಈ ಗಂಡು ಮಕ್ಕಳದ ಒಂದು ಅನಿವಾರ್ಯತೆ ಏನು ಗೊತ್ತಾ, ಜೀವನದಲ್ಲಿ ಏನೇ ಆದರೂ ಎಲ್ಲ ಪ್ರೆಷರ್ನ ತಗೊಳ್ಳೇಬೇಕಾಗತ್ತೆ. ನೀನು ಏನು ಅರ್ನ್ ಮಾಡ್ತಿದ್ಯಾ, ನೀನೇನು ಸಪೋರ್ಟ್ ಮಾಡ್ತಿದ್ಯಾ ಫ್ಯಾಮಿಲಿಗೆ ಅನ್ನೋದಷ್ಟೇ ಎಂಡ್ ಆಫ್ ದ ಡೇ. ನೀವು ಸಂಬಂಧಿಕರನ್ನ ಕೇಳಿ, ಮನೆಯವ್ರನ್ನ ಕೇಳಿ, ಗರ್ಲ್ ಫ್ರೆಂಡ್ ಕೇಳಿ, ಹೆಂಡತಿನ ಕೇಳಿ, ಆ ಎಲ್ಲ ಯಾಕೆ ಭವ್ಯ ರೊಪ್ಪ ತಿರುಗಿದ್ರಿ ಯಾಕೆ? ಇದು ಮನಿ ಅಂದ್ಕೊಳ್ಳಿ, ಮನೆಯವರು ಇದು ಪ್ರೆಷರ್ ಮಾತಾಡ್ತಿರ್ತೀವಿ. ಹಂಗೆ ಗಂಡ್ಮಕ್ಳಿಗೆ ಆ ಪ್ರೆಷರ್ ತಪ್ಪಲ್ಲ ಯಾವಾಗ್ಲೂ. ಅದು ಹುಟ್ಟಾಗ್ಲಿಂದಾನೇ ಗಂಡ್ಮಕ್ಳು ಅಂದಾಗ ಅದೊಂದು ಪ್ರೆಷರ್ ಬೆಳೆಸ್ತಾ ಹೋಗ್ತಾರೆ. ಮತ್ತೆ ಅದು ನೀವು ದೊಡ್ಡವರಾಗಿ ಎಜುಕೇಶನ್ ವೈಸ್ ಬಂದ್ಬಿಟ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡ್ತಿದ್ಯಾ, ಎಷ್ಟು ಸಂಪಾದನೆ ಮಾಡ್ತಿದ್ಯಾ, ಡೀಸೆಂಟ್ ಜಾಬ್ ಏನ್ ಮಾಡ್ತಿದ್ಯಾ ಅಂತೆಲ್ಲ ಪ್ರೆಷರ್ ಇರುತ್ತೆ. ನೀವು ಸೋಷಿಯಲ್ ಮೀಡಿಯಾಗೆ ಟರ್ನ್ ಆಗಬೇಕು ಅನ್ಕೊಂಡಾಗ ಏನಿತ್ತು, ಫ್ಯಾಮಿಲಿ ಫ್ರೆಂಡ್ಸ್ ರಿಯಾಕ್ಷನ್ಸು, ಪ್ರೆಷರ್ ಇತ್ತಾ ನಿಮಗೆ? ಬೈದ್ರಲ್ರಿ ಬಾಯಿ ಬಂದಂಗೆ ಬೈದ್ರಿ ಎಲ್ಲರೂ. ಏನ್ ಮಾಡಿಗತ್ತ ನೋಡ್ರಿ ಅವ ಇದ್ರದಾಗ ಹೋಗ್ಬಿಟ್ಟು ಕೆಲ್ಸ ಸಿಕ್ಕದ, ಚಲೋ ಕಲ್ಸೀವಿ, ಇಂಜಿನಿಯರ್ ಮಾಡ್ಸೀವಿ, ಅವ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇದನ್ನೆಲ್ಲ ವಿಡಿಯೋಸ್ ಮಾಡ್ಕೊ ಕೂತಾನ. ಹಂಗೆ ಮಾತು ಬರ್ತಾವ್ರಿ. ಮಾತು ಬರಂಗಿಲ್ಲ ಅಂತಲ್ಲ, ಯಾಕಂದ್ರೆ ಇಟ್ಸ್ ವೆರಿ ನ್ಯೂ ಪ್ರೊಫೆಷನ್. ನಾವು ಆ ಟೈಮ್ದಾಗ ಇದನ್ನ ಪ್ರೊಫೆಷನ್ ಅಂತೂ ಕನ್ಸಿಡರ್ ಈಗ ಸ್ವಲ್ಪ ನೀವು ಹೇಳಿದ್ರಲ್ಲ, ಈಗ ಸ್ವಲ್ಪ ಕನ್ಸಿಡರ್. ಯಾಕಂದ್ರೆ ನಮಗೆ ಇಂಡಿಯಾದಲ್ಲಿ ಒಂದಷ್ಟು ಉದಾಹರಣೆಗಳು ಸಿಕ್ಬಿಟ್ಟಿವೆ. ಅಂದ್ರೆ ಇದೊಂದು ಪ್ರೊಫೆಷನ್ ಆಗಿ ತಗೊಂಡು ವಿ ಕ್ಯಾನ್ ಅರ್ನ್ ಮನಿ, ವಿ ಕ್ಯಾನ್ ಸೆಟಲ್ ಡೌನ್ ಅನ್ನೋದಕ್ಕೆ ಹಿಂದಿ, ಕನ್ನಡ ಎಲ್ಲ ಕಡೆಯಿಂದ ಎಕ್ಸಾಂಪಲ್ಸ್. ನಿಮ್ಮನ್ನು ನೋಡಿನೂ ತುಂಬ ಜನ ಇವಾಗ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಶುರು ಮಾಡ್ಕೊಳ್ತಿದ್ದಾರೆ. ನಮಗೂ ಕಾಮಿಕಲ್ ಸೆನ್ಸ್ ಇದೆ, ಟೈಮ್ ಸೆನ್ಸ್, ಐ ಮೀನ್ ಟೈಮಿಂಗ್ ಇದೆ ಚೆನ್ನಾಗಿ ಅಂದ್ಬಿಟ್ಟು ಅವರು ಶುರು ಮಾಡ್ಕೊಂಡಿರ್ತಾರೆ. ನಿಮ್ದು ಯಾವುದೋ ಒಂದು ವಿಡಿಯೋ ಒಂದು 10-20 ಜನಕ್ಕೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ಹೋಗೋದಕ್ಕೆ ಒಂದು ಉದಾಹರಣೆ ಇದೆ. ಯು ಕ್ಯಾನ್ ಬಿ ಪಾಪ್ಯುಲರ್, ಯು ಕ್ಯಾನ್ ಅರ್ನ್ ಅಂತ. ಬಟ್ ನೀವು ಹೇಳ್ದಂಗೆ ಅವಾಗಿರ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಅವರಿಗೂ. ಅವ್ರದ್ದು ಏನು ತಪ್ಪಲ್ರಿ, ನಾನು ಅವ್ರ ತಪ್ಪಂತ ಹೇಳಿರ್ತಿಲ್ಲ. ಯಾಕಂದ್ರೆ ಅವ್ರದ್ದು ಥಿಂಕಿಂಗ್ ಬೇರೆ ಇತ್ತು, ನಮ್ದು ಬೇರೆ ಜನ್ರೇಷನ್, ನಮ್ದು ಬೇರೆ ಥಿಂಕಿಂಗ್ ಇರ್ತದೆ. ಅವ್ರು ಹೇಳೋದು ಒಂದು ಕರೆಕ್ಟ್ ಇರ್ತದೆ ಆ ಟೈಮಿಗೆ. ಯಾಕಂದ್ರೆ ನೀವು ಒಮ್ಮಿನೊಮ್ಲೆ ಎಲ್ಲ ಜಾಬ್ ಬಿಟ್ಟು ನೀವು ಒಮ್ಮಿನೊಮ್ಲೆ ಇದ್ರದಾಗ ಹೋದಿ ನಿನಗೇನೂ ಆಗ್ಲಿಲ್ಲ ಅಂದ್ರೆ ಅರ್ನ್ ಹೆಂಗೆ ಮಾಡೋದ್ರಿ? ಸೊ ಅದು ಒಂದು ಅಂಜಿಕೆ ಇರ್ತದೆ ಮನೆಗಿನವ್ರಿಗೆ. ಸೊ ಅದ್ರ ಸಂಬಂಧ ಹೇಳ್ತಾರೆ. ಬಟ್ ಅದನ್ನ ಸ್ವಲ್ಪ ಅವ್ರಿಗೆ ಕೂಡಿಸಿ ತಿಳಿಸಿ ಹೇಳಿ, ಇಲ್ಲ ಸ್ವಲ್ಪ ತಡೀರಿ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಯಾವ್ದು ಕ್ಲಿಕ್ ಆಗ್ತದೆ ಅದನ್ನ ಮುಂದೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ಹಾಕ್ಸಿದೆ ಎಲ್ಲಾರು. ಸ್ವಲ್ಪ ತಡ್ರಿ, ಟೈಮ್ ತೊಗೊಳ್ತೀನಿ ನಾನು, ಸ್ವಲ್ಪ ಒಂದು ಇಷ್ಟು ವರ್ಷ ನನಗೆ ಟೈಮ್ ಕೊಡ್ರಿ, ಇದಕ್ಕೆ ನಾನು ಡೆಡಿಕೇಟ್ ಮಾಡ್ತೀನಿ, ನನಗೇನು ಅನ್ಲಿಕ್ಕೆ ಹೋಗ್ಬೇಡ್ರಿ, ಅದಾದ್ಮೇಲೆ ನೋಡೋಣ. ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ, ಬಟ್ ಆಗಂಗಿಲ್ಲ ಅಂತ ನನ್ನ ತಲೆಗಿರ್ಲಿಲ್ಲ, ಆಗ್ತದಂತ ಗೊತ್ತಿತ್ತು. ಬಟ್ ಕಾನ್ಫಿಡೆಂಟ್ ಅದನ್ನ ಇಟ್ಕೊಂಡ ಮಾಡಿ ಇರ್ತಿದೆ. ಯಾಕಂದ್ರೆ ಅದು ಇರ್ಲಿಲ್ಲ ಅಂದ್ರೆ ಆಗಂಗಿಲ್ಲ.
ಸೊ ಹಂಗೆ ನೀವು ಇತಿಹಾಸ ತಜ್ಞರಾಗಕ್ ಹೋಗಿದ್ರಿ, ಯಾವ ಕಡೆ ಹಿಂಗ್ ತಿರ್ಕೊಂಡ್ರಿ? ಅವ್ರಿಗೆಲ್ಲ ಚಲೋ ಕ್ವಶನ್ ಕೇಳಿ ನನಗೆ ಸಿಗಿಸುವಂತ ಕ್ವಶನ್ ಕೇಳ್ತೀನಿ. ಹಿಂಗ್ ಮಾಡ್ಬೇಡ್ರಿ ನಾ ಚಲೋ ತಂಗಿ ಇರೋದು ನಿಮ್ಗೆ ನೋಡಿ ಖಾಲಿ ಯಾಕೆ ಪ್ಲೀಸ್ ಮೇಡಮ್ ಹಿಂಗ್ ಮಾಡ್ಬೇಡ್ರಿ. ಏನ್ ನಮಗೂ ಈಗ ನಾ ಪ್ರಿಪೇರ್ ಆಗಿ ಕೂತಿದ್ದೀರಿ ಅವ್ರು ಕೇಳಿ ಕ್ವಶನಿಗೆ, ಅದು ಬಿಟ್ಟು ಈಗ ಬೇರೆ ಏನೋ ಕಾಂಟ್ರವರ್ಸಿ ಅದು ಇದು ಏನೋ ಅಂತ ನನ್ನ ಯಾಕೆ ಹಿಡಿದ್ರಿ ಮೇಡಮ್? ನಾ ಬ್ಯಾಡ್ ಏನ್ರಿ ಮೇಡಮ್? ಈ ಪ್ರೋಗ್ರಾಮ್ ನಾನು ಕರ್ಸೋ ಪ್ಲಾನ್ ಇರ್ಲಿಲ್ಲ ತಪ್ಪಿ ತಪ್ಪಿ ಕರ್ಸಿರ ಇವ್ರಿಬ್ರು ಹೆಂಗೋ ಕಳಿಸ್ತೀವಿ ಇನ್ನೊಬ್ಬರು ಹಾಕ್ರಿ ಅಂತ ಗುಂಪಿಗೆ ಸೇರ್ಪದ ಮಾಡ್ರಿ ನನ್ನ ಪ್ಲೀಸ್ ಮೇಡಮ್. ನೀವು ಸ್ಕ್ರೀನಿಗೆ ಸೇರದಪ್ಪದ ನನಗೂ ಇಂಥ ಚಲೋ ಕ್ವಶನ್ ಕೇಳ್ರಿ ಪ್ಲೀಸ್. ಕೇಳ್ರಿ ಜರ್ನಿ ಕೇಳ್ರಿ. ಏನ್ ಪ್ರಿಪೇರ್ ಮಾಡ್ಕೊಂಡಿದ್ರಿ ವಾದಿ? ಇದೆಂತ ಕ್ವಶನ್ ರೀ ಕ್ವಶನ್ ಕೇಳ್ರಿ ಮೇಡಮ್. ಏನ್ ಪ್ರಿಪೇರ್ ಆಗಿದೆ ಏನ್ ಹೇಳಿರಿ? ಒಂದ್ ದೊಡ್ಡ ನಿಬಂಧನ ಐತ್ರಿ ಅದು ತಲ್ಯಾಗ. ಓಕೆ, ಸೀರಿಯಸ್ ಕ್ವೆಶ್ಚನ್ ಕೇಳಲಾ? ಓಕೆ ಪ್ಲೀಸ್. ನನಗೆ ಕ್ವೆಶ್ಚನ್ನೇ ಮರ್ತೋಗ್ತಿದೆ. ಚೀಟಿ ನೋಡ್ರಿ. ಚೀಟಿಲಿ ಏನಿಲ್ಲ. ಟಿಶ್ಯೂ ಇಶ್ಯೂ ಏನ್ರಿ ಅದ? ಸಾರಿ. ಓಕೆ, ಅಬ್ಬಾ ಜೋಕ್ಸ್ ಅಪಾರ್ಟ್. ವಾದಿ ಅವರೇ, ಅದೇ ನೀವು ಒಂದು ಪುಸ್ತಕ ಇಟ್ಕೊಂಡಿದ್ರಲ್ಲ ಇತಿಹಾಸ, ಯಾಕ್ರಿ ಹೋಗ್ತೇನ್ರಿ ಮೇಡಮ್ ಹಿಂಗ್ ಮಾಡ್ಬೇಡ್ರಿ ಪ್ಲೀಸ್. ಓಕೆ ಫೈನ್. ಜೋಕ್ಸ್ ಅಪಾರ್ಟ್, ನಿಮ್ಮ ಇತಿಹಾಸದ ಜ್ಞಾನ ಮತ್ತೆ ತಿಳ್ಕೊಳ್ಳೋಣ. ಹೆಂಗ್ ಶುರು ಮಾಡ್ಕೊಂಡ್ರಿ ಲೈಫ್? ಇವಾಗ ಹೆಂಗಿದೆ? ರಿಗ್ರೆಟ್ಸ್ ಇದೆಯಾ ಅಥವಾ ಹ್ಯಾಪಿ ಇದ್ದೀರಾ ನೀವು? ಭಾಳ ಖುಷಿ ಇದೀವ್ರಿ ನಾವು. ಏನಾದ್ರೂ ಖುಷಿ ಇರ್ತೀವಿ. ಏನಾದ್ರೂ ಇವ್ರು ನೋಡಿ ನಗ್ದಿರ್ತಾರೆ ಈ ಕಡೆ ಹಿಂಗೆ ಮಾತಾಡಿದ್ರನ. ನಾನು ಸ್ಟಾರ್ಟ್ ಮಾಡಿದ ಸ್ಕೂಲ್ದಾಗ ನಾಟಕ ಎಲ್ಲ ಮಾಡ್ತಿದ್ವಿ ನಾವು. ಸ್ಕೂಲ್ದಾಗ ನಾನು ಅದೇ ನಾಟಕದಿಂದನ ಅಂದ್ರೆ ಹಿಂಗೆ ಶಾಲೆಯಾಗಿರೋ ಪಾಠಗಳನ್ನ ನಾವು ನಾಟಕ ಮಾಡ್ತಿದ್ವಿ. ಕಲ್ಚರಲ್ ಆಕ್ಟಿವಿಟೀಸ್ದಾಗ ಭಾಳ ಆಕ್ಟಿವ್ ಇದ್ದೀರಿ ನಾ. ಈ ಪ್ರತಿಭಾ ಕಾರಂಜಿ ಅವು ಇವು ಇಂಥವು ಏನಿರ್ತಲ್ಲ ಎಲ್ಲ ಕಡೆ ಸ್ಪರ್ಧಾ ಒಳಗೂ ಭಾಗವಹಿಸಿ ಅಲ್ಲಿ ಏನರ ಪ್ರೈಸ್ ಎಲ್ಲ ಬರ್ತಿತ್ತು ರೀ ನನಗೆ. ಆ ತಲೆಯಾಗಿತ್ತು. ಕಾಲೇಜಿಗೆ ಬಂದ ಕೂಡಲೇ ಈ ಕಾಲೇಜ್ ಫೆಸ್ಟ್ ಅದು ಇದು ಎಲ್ಲ ಸ್ಟಾರ್ಟ್ ಆತ್ರಿ. ಅಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಾಗೆಲ್ಲ ಫೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಅಲ್ಲೆಲ್ಲ ಹಂಗೆ ಸ್ಟ್ಯಾಂಡಪ್ ಕಾಮಿಡಿ ಒಂದು ಸೆಗ್ಮೆಂಟ್ ಇತ್ತು ರೀ ಅದ್ರ. ಸೊ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಆಲ್ರೆಡಿ ಯಾವ ಯೂಟ್ಯೂಬ್ದಾಗ ಇದ್ದು ಅವನ್ನ ಕಾಪಿ ಪೇಸ್ಟ್ ಮಾಡಿ ಹೇಳಿದ್ದೆ ರೀ ನಾ ಅಲ್ಲಿ ಜೋಕ್ಸ್ ಎಲ್ಲ. ನಾನು ಏನು ಸ್ವಂತ ಇರಲಿಲ್ಲ ರೀ ಅಲ್ಲಿ, ಮಂದಿಯು ಬೇರೆದವ್ರು ಜೋಕ್ಸ್ ಅವು ಇದ್ದು ಖರೆ ಮಂದಿ ನಕ್ರು. ಆಮೇಲೆ ನಾನು ಸ್ವಂತ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಣ್ಣಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ 2019 ಹಾಂ ಸೇಮ್ ಟೈಮ್ದಾಗ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಯೂಟ್ಯೂಬ್ದಾಗ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿ ವಿಡಿಯೋಸ್ ಮಾಡ್ತಿದ್ವಿ ನಾವು. ಅದು ಸಣ್ಣಗೆ ಕೋವಿಡ್ ಟೈಮ್ದಾಗ ನಾವು ಯಾರೂ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ಸೊ ನಾ ಸಪ್ರೇಟ್ ನಂದು ಬೇರೆ ಒಂದು ಚಾನಲ್ ತಗೊಂಡು ನನ್ನ ಹೆಸರಲ್ಲಿ ವಾದಿರಾಜ್ ಅಂತ ಹೇಳಿ ತಗೊಂಡೆ. ಅಲ್ಲಿ ನಾ ವಿಡಿಯೋಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೆಲ್ಲ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮ್ದಾಗ ಅವಾಗಿನ ರೀಲ್ಸು ಇರ್ಲಿಲ್ಲ ರೀ ನಾವು ಸ್ಟಾರ್ಟ್ ಮಾಡಿದ್ವಿ. ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಇತ್ತು. ಅದು ಬಿಟ್ರೆ ಇನ್ಸ್ಟಾಗ್ರಾಮ್ದಾಗ ಆಸ್ ಅ ಪೋಸ್ಟ್ ಅಂತಾನೆ ಅಪ್ಲೋಡ್ ಆಗ್ತಿತ್ತು ಅದು ವಿಡಿಯೋ. ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ. ಅವಾಗಿನ್ನ ಈ ಅಲ್ಗಾರಿದಮ್ ಅದು ಇದು ಏನೂ ಇರಲಿಲ್ಲ. ಸುಮ್ಮ ಏನು ಹಿಂಗ ಚೌಕ್ ಬಾಕ್ಸ್ ಒಳಗೊಂದು ವಿಡಿಯೋ ಬರ್ತಿದ್ರು, ಅದು ಹಂಗೆ ಅಪ್ಲೋಡ್ ಮಾಡ್ತಿದ್ವಿ ನಾವು. ಅದು ಕೋವಿಡ್ದಾಗ ಮತ್ತು ಅವಾಗ ಕೋವಿಡ್ದಾಗ ರೀಲ್ಸ್ ಅಂತ ಅನ್ನೋದು ಒಂದು ಇದು ಬಂತು ರೀ. ಈ ಸೆಗ್ಮೆಂಟ್ ಆ್ಯಡ್ ಮಾಡಿದ್ರಿ ರೀ ಇನ್ಸ್ಟಾಗ್ರಾಮ್ದಾಗ. ಅವಾಗ ಬರೀ 15 ಸೆಕೆಂಡ್ ಅಷ್ಟೇ ಕೊಟ್ಟಿದ್ರು. 15ರಿಂದ 30 ಸೆಕೆಂಡ್ ಅಷ್ಟೇ. ಆ 30 ಸೆಕೆಂಡ್ದಾಗ ನೀವು ಹೆಂಗಾರ ಮಾಡಿ ಏನಾರ ನಿಮ್ಮ ಕಾನ್ಸೆಪ್ಟ್ ಹೇಳ್ಬೇಕು. ಸೊ ಅವಾಗ ಆ 30 ಸೆಕೆಂಡ್ದಾಗ ನಾವೇನೇನೋ ಏನೋ ಒಟ್ಟು ಮಾಡಿ ಹಾಕ್ತಿದ್ದೀವಿ ರೀ ನಾವು. ಸಣ್ಣಂಗೆ ಅದು 1 ನಿಮಿಷ ಬಂತು, 1.5 ನಿಮಿಷ ಬಂತು, ಈಗ 20 ನಿಮಿಷ ತನಕ ಕೊಟ್ಟಾರ್ರಿ. ಸೊ ಮಾಡ್ಕೋತ ಬಂದ್ವಿ. ಇಲ್ಲಿಗೆ ತಂದು ಹಚ್ಚ ದೇವ್ರು ಇಲ್ಲಿಗೆ ಬಂದು ಹತ್ತೀವ್ರಿ ಈಗ 3 ಮಂದಿ. ಬಟ್ ಎಷ್ಟು ಚಂದ ರೆಡಿ ಆದ್ರಲ್ಲ. ಮತ್ತೆ ಇದು ಕಟ್ ಮಾಡ್ರಿ ಮೇಡಮ್. ಹಿಂಗೆ ರೆಡಿ ಏನಂತ ಹೇಳಿ ಮತ್ತೆ ರೆಡಿ ಏನಂತ ಗೊತ್ತಾರ. ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿದ್ರು. ಸ್ಪಾಂಟೇನಿಯಸ್ ಏನ್ರಿ ನಾ ಪ್ಲೀಸ್? ಇಲ್ಲ 100% ಸ್ಪಾಂಟೇನಿಯಸ್ ಇದ್ರು. ವಿ ಆರ್ ಜಸ್ಟ್ ಕಿಡಿಂಗ್. ವಾದಿ ಅವ್ರ ಕಾಲು ಎಷ್ಟು ಎಳಿಯಕ್ಕಾಗುತ್ತೋ ಅಷ್ಟು ಎಳಿಯೋಣ ಅಂತ ಪ್ರಯತ್ನ ನಾವು ಮಾಡ್ತಿದೀವಿ. ಹಂಗಲ್ಲ, ಅಲ್ಲಿಂದ ಅಲ್ಲ, ಇಲ್ಲಿಂದಾನೇ ಎಳಿಯೋದು ಅಂತ ಹೇಳಿಬೇಡ್ರಿ ಬಟ್ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಅದರಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ಹೂ ಎವರ್ ಸ್ಟಾರ್ಟೆಡ್ ಬಿಫೋರ್ ಕೊರೋನಾ ಅವರಿಗೆ ಅದರದ್ದು ಬೆನಿಫಿಟ್ ಸಿಕ್ತು ಅನ್ಸತ್ತಾ ಪವ್ಯ ಅವರೇ? ಅದು ಹಂಗೇನಿಲ್ರಿ. ನೀವು ಯಾವ ಟೈಮ್ದಾಗೂ ಚಾಲೂ ಮಾಡಿದವ್ರು ಇನ್ನೂ ಇದಾರೆ. ಬಟ್ ಅದನ್ನ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್. ಈಗ ಬಿಫೋರ್ ಕೋವಿಡು ನಾವು ಮಾಡ್ಲತ್ತೀವಿ, ಈಗೂ ಮಾಡ್ಲತ್ತೀವಿ. ಬಿಫೋರ್ ಕೋವಿಡು ಒಂದು ಸ್ವಲ್ಪ ಕ್ರಿಯೇಟರ್ಸ್ ಇದ್ರು ಮಾಡ್ತಿದ್ರು. ಈಗ ಅವ್ರು ಎಲ್ಲಿ ಕಾಣಿಸ್ಕೋವಲ್ರು. ಆ್ಯಂಡ್
ಕೋವಿಡ್ದಾಗೂ ವೈರಲ್ ಆಗಿದ್ರು ಒಂದು ಸ್ವಲ್ಪ ಕ್ರಿಯೇಟರು ಅದನ್ನ ಅವ್ರು ಮುಂದೆ ತೊಗೊಂಡು ಹೋಗಲಿಲ್ಲ. ಸೊ ಅಲ್ಲಿ ಅವ್ರು ಮಿಸ್ ಔಟ್ ಆದರು. ಸೊ ಹಿಂಗಿರುತ್ತೆ, ಇಟ್ಸ್ ಹಂಗೆ ಇದು ತೊಗೊಂಡು ಹೋಗ್ಬೇಕ್ರಿ ಜರ್ನಿ ಹಂಗೆ. ವಾದಿ, ನಿಮ್ಮ ಪ್ರಕಾರ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು, ಕ್ರಿಯೇಟರ್ ಆಗಬೇಕು ಅಂದರೆ ಏನು ಮುಖ್ಯ? ಕನ್ಸಿಸ್ಟೆನ್ಸಿ ಮುಖ್ಯನಾ, ಕಾಂಟೆಂಟ್ ಮುಖ್ಯನಾ, ಏನು ಮುಖ್ಯ ಆಗತ್ತೆ? ಅಂದ್ರೆ ಎಲ್ಲಾನು ಮುಖ್ಯ ಆಗ್ತದೆ. ನೀವು ಏನೇನು ಪಾಯಿಂಟ್ ಹೇಳಿದ್ರಿ ಇವೆರಡೂ ಮುಖ್ಯ ಆಗ್ತಾವ್ರಿ. ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಕಂಟಿನ್ಯೂಸ್ ವಿಡಿಯೋ ಹಾಕೋತಿರ್ಬೇಕ್ರಿ ನಾವು. ಅದೇ ಹಾಕೋದಿಲ್ಲ ನಾವು, ಈಗ ಅದು ಕಮ್ಮಿ ಆಗಿರುತ್ತೆ, ಸ್ವಲ್ಪ ಕಮ್ಮಿ ಆಗ್ತದೆ, ಒಮ್ಮೆ ಜಾಸ್ತಿ ಮಾಡ್ತೀವಿ ವಿಡಿಯೋ ಹಾಕೋದು. ಬಟ್ ಕನ್ಸಿಸ್ಟೆನ್ಸಿ ಬೇಕ್ರಿ ನಮಗೆ. ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಅದ ಇನ್ಸ್ಟಾಗ್ರಾಮ್ದಾಗಲಿ ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಎಷ್ಟೋ ಕೊಂದು ಮಂದಿ ವಿಡಿಯೋಸ್ ಹಾಕ್ತಾರೆ. ಈಗ ನಿಮ್ಮ ಫೀಡ್ನಾಗ ನಾ ಹೆಂಗೆ ಬರಬೇಕು? ಸೊ ನಂದು ನಂಬರ್ ಆಫ್ ವಿಡಿಯೋಸ್ ಜಾಸ್ತಿ ಇರಬೇಕು, ಕಂಟಿನ್ಯೂಸ್ ಆಗಿ ನಾ ಹಾಕ್ತಾ ಇರಬೇಕು, ಅವಾಗ ನಾ ನಿಮ್ಮ ಫೀಡ್ನಾಗ ಬರ್ತೀನಿ. ಸೊ ಹಂಗೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಈಗ ನಿಮ್ಮ ಫೀಡ್ನಾಗ ಬಂದೀನಿ ಬಟ್ ನಿಮ್ಗೆ ನಾನು ವಿಡಿಯೋ ಸೇರಲಿಲ್ಲ ಅಂದ್ರೆ ಹೆಂಗೆ? ನೀವು ಅದನ್ನು ಸ್ಕಿಪ್ ಮಾಡಿಬಿಡ್ತೀರಿ ಪಟ್ನ. ಈಗ ನಮ್ದು ಕಾಂಟೆಂಟು ಚಲೋ ಇರಬೇಕು. ಹಿಂಗ್ಯಾಕೆ ಮಾಡ್ತೀವಿ? ಆ್ಯಕ್ಚುಲಿ ಎಗ್ರಿ ಮಾಡಿದ್ವಿ. ನಮ್ಮ ಕಾಂಟೆಂಟು ಚಲೋ ಇರ್ಬೇಕು ನಿಮಗೆ. ಸೊ ನಮ್ಮ ಕಾಂಟೆಂಟ್ ಚಲೋ ಇದ್ದಾಗ ನೀವೇನು ಮಾಡ್ತೀರಿ? ಫುಲ್ ವಿಡಿಯೋ ನೋಡ್ತೀರಿ. ಸೊ ಫುಲ್ ವಿಡಿಯೋ ನೋಡಿದ್ರಿ ಮತ್ತೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಫೀಡ್ನಾಗ ಬರ್ತೀನಿ. ಸೊ ಅದಕ್ಕೆ ಕಾಂಟೆಂಟು ಬೇಕ್ರಿ, ಕನ್ಸಿಸ್ಟೆನ್ಸಿನೇ ಬೇಕು, ಕಾಂಟೆಂಟು ಚಲೋ ಇರಬೇಕು. ಮೇಲೆ ನಮ್ಮ ಕಡೆ ಒಂದು ಟ್ಯಾಲೆಂಟ್ ಇರ್ಬೇಕ್ರಿ. ಈ ಪ್ಲಾಟ್ಫಾರ್ಮ್ದಾಗ ನಾವು ಹೆಂಗೆ ಅಪ್ಲೋಡ್ ಮಾಡಬೇಕು, ಸರ್ವೈವ್ ಆಗಬೇಕು. ಯಾವ ನಿಶ್ನ ನೀವು ಆಯ್ಕೆ ಮಾಡ್ಕೊಳ್ತಿದ್ರೋ ಅದ್ರ ಬಗ್ಗೆ ಕಂಟ್ರೋಲ್ ಇರಬೇಕು. ನಾವು ಆಡಿಯನ್ಸ್ ಪಲ್ಸ್ ನಾವು ತಿಳ್ಕೊಂಡಿರ್ಬೇಕು. ಯಾವ ವಿಡಿಯೋ ನಮ್ದು ಓಡ್ಲಿಕ್ಕತ್ತದ, ಯಾವ ವಿಡಿಯೋ ನಮ್ದು ಓಡ್ವಾಲ್ ತೆಗ್ಯದ, ಯಾವ ಟೈಪ್ ವಿಡಿಯೋ ಮಾಡ್ಬೇಕು ನಾವು. ಈಗ ಅದ್ರೊಳಗೆ ಸೀರೀಸ್ಗಳು ಎಂಥವು ತೊಗೊಂಬರ್ತೀವಿ ನಾವು, ನಮ್ದು IP ಏನು ಕ್ರಿಯೇಟ್ ಮಾಡ್ತೀವಿ, ಅವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಜಿಜಿ, ಸಮ್ಟೈಮ್ಸ್ ಏನಾಗತ್ತೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಒಂದು ವಿಡಿಯೋ ಹಾಕ್ಬಿಟ್ಟಿರ್ತೀವಿ, ಸಿಕ್ಕಾಪಟ್ಟೆ ಹಗಲು ರಾತ್ರಿ ಕಷ್ಟಪಟ್ಟು ಸ್ಕ್ರಿಪ್ಟಿಂಗ್ ಮಾಡಿ ಹಾಕಿರ್ತೀವಿ. ಬಟ್ ಅದಕ್ಕೆ ಬರೋ ರಿಯಾಕ್ಷನ್ ನಮ್ಮನ್ನು ಒಂದು ವಾರ ಡಿಪ್ರೆಷನ್ ತಳ್ಬಿಡುತ್ತೆ. ಹಿಂಗಾಗೋಯ್ತಲ್ಲ ಅಂತ. ವಾಟ್ ಗೋಸ್ ರಾಂಗ್? ಇನ್ನು ಕೆಲವೊಂದು ಏನಂದ್ರೆ ಹಿಂಗೆ ಕೂತಿರ್ತೀರಿ ನೀವು, ಏನೋ ಒಂದು ಓಕೆ ಹಿಂಗ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಹಾಕಿರ್ತೀರಿ. ಅದು ಮಿಲಿಯನ್ಸ್ ವ್ಯೂ ಆಗೋಗಿರುತ್ತೆ. ಆದ್ರೆ ನೀವು ತುಂಬಾ ಕಷ್ಟಪಟ್ಟು, ಅಂದ್ರೆ ನೀವು ಅಂತಂದ್ರೆ ಕ್ರಿಯೇಟರ್ಸ್ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ತಿದ್ದಿ ತೀಡಿ ಇದು ಹಿಂಗೇ ಬರ್ಬೇಕು ಅಂತ ಹಾಕಿರೋ ವಿಡಿಯೋ ವರ್ಕ್ ಆಗಲ್ಲ. ಕ್ರಿಯೇಟರ್ ಆಗಿ ಹೆಂಗ್ ಅನ್ಸುತ್ತದು? ಅದು ಭಾಳ ಒಂಥರ ಅನಿಸ್ತದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಆಗಿದೆ ಭಾಳ ಸರಿ ಆಗಿದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಒಂದು ಫಾಸ್ಟೆಸ್ಟ್ ರೀಲ್ ಹೋಗಿದ್ವಿ ಒಂದು ಸ್ಟೋರ್ದಾಗ. ಭಾಳ ಮಳಿ ಬರ್ಲಿಕತ್ತಿತ್ತು ಹೊರಗೆ, ಅದಕ್ಕೆ ಅಲ್ಲೇ ಇರ್ಬೇಕಾಗಿತ್ತು. ಅಲ್ಲೇನೋ ಇವ್ ಹೊಡಿತು ಹೇಳಿದ, ಟಕ್ಕನ ಶೂಟ್ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ. ಇವ ಶೂಟ್ ಮಾಡಿದ, ಅಪ್ಲೋಡ್ ಮಾಡಿದ್ವಿ. ಸೊ ಹಿಂಗಾಗಿ ಅದು ಭಾಳ ಶಾರ್ಟ್ ಟೈಮ್. ಇವ್ ಟಕ್ ಅಂತ ಹೇಳಿದ, ಟಕ್ ಅಂತ ಮುಗಿಸ್ಬಿಟ್ವಿ. ಆಮೇಲೆ ನೀವು ಅಪ್ಲೋಡ್ ಮಾಡ್ಬಿಟ್ಟ ಅವಾಗ ಎಡಿಟ್ ಮಾಡಿ, ಯಾಕಂದ್ರೆ ಸಣ್ಣದಿತ್ತು ಸ್ವಲ್ಪ ವಿಡಿಯೋ. ಸೊ ಅದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಇರಲಿಲ್ಲ ಅದ್ರ ಮೇಲೆ. ಬಟ್ ಸ್ಟಿಲ್ ಭಾಳ ಚಲೋ ಓಡ್ತದು, ಮಿಲಿಯನ್ ಮೇಲೆ ಹೋಗ್ತದು ಆರಾಮಾಗಿ. ಸೊ ಹಿಂಗಾಗಿ 2.5 ನೋಡು. ಸೊ ಆ ಟೈಮ್ದಾಗ ಸೊ ಕಡಿಮೆ ಟೈಮ್ ಕೊಟ್ಟಿವಿ ಅದಕ್ಕೆ, ಬಟ್ ಎಕ್ಸ್ಪ್ಲೋರ್ಡ್ ಆಗ್ಯದ. ಬಟ್ ಒಂದೊಂದು ಹೆಂಗಿರ್ತಾವ ಅಂದ್ರೆ ನೀವು ಹೇಳ್ದಂಗೆ ಒಂದೊಂದು ಇಷ್ಟಕ್ಕೆ ಭಾಳ ಟೈಮ್ ಕೊಟ್ಟಿರ್ತೀವಿ, ಸ್ಕ್ರಿಪ್ಟ್ ಬರೆದಿರ್ತೀವಿ, ಒಮ್ಮೆ ವರ್ಕ್ ಆಗಂಗಿಲ್ಲ ಅವು. ನಮ್ಮ ಮೇಲೆ ಇರಂಗಿಲ್ಲ ಒಂದೊಂದು ಥಿಂಗ್ಸ್. ನಾವು ಎಕ್ಸ್ಪೆಕ್ಟೆಡ್ ಹಿಂಗ ಆಗ್ಬೇಕು, ಹಿಂಗ ಆಡಿಯನ್ಸ್ ರಿಸೀವ್ ಮಾಡ್ತಾರ ಅಂತ ಹೇಳಿ ಬರಂಗಿಲ್ಲ. ಒಂದಿಷ್ಟು ನಮಗೆ ಗೊತ್ತಿರ್ತದ, ಈಗ ಬರ್ದಿವಪ್ಪ ಇದು ಹಾಗೆ ಆಗ್ತದ ಅಂತ ಗೊತ್ತಿರ್ತದ. ಒಂದಿಷ್ಟು ಥಿಂಗ್ಸ್ ನಮ್ಗೆ ಗೊತ್ತಿರಂಗಿಲ್ಲ, ಹಾಕಿ ನೋಡೋಣ ಆದ್ರೆ ಅದು ಇಲ್ತಂದ್ರೆ ಇಲ್ಲ. ಅಲ್ಲ, ನಿಮಗೆ ಆಲ್ರೆಡಿ ಅದೊಂದು ಸೆನ್ಸ್ ಆಗ್ತಿರುತ್ತೆ. ಅದು ಇಟ್ ಮೇ ವರ್ಕ್, ಮೇ ನಾಟ್ ವರ್ಕ್ ಆಗುತ್ತಾ? ಅದೊಂದು ಸ್ವಲ್ಪ ಸೆನ್ಸ್ ಇರ್ತದೆ. ಬಟ್ ಬಿಯಾಂಡ್ ದ್ಯಾಟ್ ಆಲ್ಸೋ ನಾವು ಇದನ್ನ ಮಾಡ್ಕೊತ ಬರ್ಲಿಕತ್ತೀವಲ್ಲ. ಸೊ ಕಾಂಟೆಂಟ್ದಾಗ ಏನು ಹೊಸ ಥರದ್ದು ಏನು ತರ್ಬೋದು, ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಅದು ಮಂದಿಗೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಇರ್ತದೆ ನಾವು. ಸೊ ಅದಕ್ಕೆ ಹೊಸ ಕಾನ್ಸೆಪ್ಟ್ಸ್ ಬರ್ದಿರ್ತೀವಿ, ಒಮ್ಮೆ ಹಂಗೆ ಹಾಕಿಬಿಡ್ತೀವಿ, ನೋಡೋಣ ತಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ. ಪವಿ ಅವರೇ, ಇವಾಗ ಜನ ನೋಟಿಸ್ ಮಾಡೋದಕ್ಕೆ ಶುರು ಮಾಡಬೇಕು ನಿಮ್ಮ ವಿಡಿಯೋಸ್ ಅಂದರೆ ಸುಮಾರು ಎಷ್ಟು ವಿಡಿಯೋಸ್ ಆಲ್ರೆಡಿ ಆಗಿರ್ಬೇಕು? ಇಸ್ ಇಟ್ 100? ಇಸ್ ಇಟ್ 500? ಯಾಕಂದರೆ ಕೆಲವ್ರು ಹೇಳ್ತಿರ್ತಾರೆ ನಾವು ಎಷ್ಟು ವಿಡಿಯೋಸ್ ಹಾಕಿದ್ರು ನಮ್ಮದು ವಿಡಿಯೋ ಕ್ಲಿಕ್ ಆಗಲ್ಲ ಅಂತ. ಕೆಲವೊಂದು ಚೆನ್ನಾಗೂ ಇರುತ್ತೆ, ಅದು ವರ್ಕ್ ಆಗಲ್ಲ. ಏನದು ಟ್ರಿಕ್? ಏನದು? ಅದೇನು ಟ್ರಿಕ್ ಇಲ್ಲರಿ. ಯಾಕಂದ್ರೆ ಈಗ ಕಾಮಿಡಿ ಅಂತ ನೋಡಿದ್ರೆ ನೀವು ಭಾಳ ಮಂದಿ ಕ್ರಿಯೇಟರ್ಸ್ ಇದ್ದಾರೆ ಕಾಮಿಡಿ ಜಾನರ್ದಾಗ ಇದು ವಿಡಿಯೋ ಮಾಡೋರು. ಈಗ ಹೊಸ ಕ್ರಿಯೇಟರ್ ಬರ್ಲಿಕ್ಕತ್ತಾರ, ಅವರು ಕಾಮಿಡಿ ಮಾಡ್ಬೇಕಂದ್ರೆ ಎಕ್ಸಿಸ್ಟಿಂಗ್ ಕ್ರಿಯೇಟರ್ಸ್ ಏನು ಮಾಡ್ಲಿತ್ತಾರೆ ಅದಕ್ಕಿಂತ ಎಕ್ಸ್ಟ್ರಾ ಏನು ಮಾಡಿ ಚಲೋದು ಏನು ಮಾಡ್ಲಿತ್ತೀನಿ. ಸೊ ದ್ಯಾಟ್ ಆಡಿಯನ್ಸ್ ನನಗೆ ಬರ್ತಾರೆ. ಅವ್ರು ಸ್ವಲ್ಪ ಭಾಳ ಕ್ರಿಯೇಟಿವ್ ಆಗಿ ಬರ್ಬೇಕು. ಯಾಕಂದ್ರೆ ನಾವು ಹಂಗೆ ಬಂದುಬಿಟ್ಟಿವಿ, ನಮ್ಮ ಕಡೆ ಮೈಕ್ ಇದ್ದಿದ್ದಿಲ್ಲ, ಫೋನ್ ಇದ್ದಿದ್ದಿಲ್ಲ, ಹಾಗೆ ಬಂದೀವಿ. ಬಟ್ ಈಗೇನು ಕ್ರಿಯೇಟರ್ಸ್ ಬರ್ಲಿಕ್ಕತ್ತಾರಲ್ಲ ಅವರಿಗೆಲ್ಲ ಗುರ್ತದ. ಈಗ ಒಂದು ಇದು ರೀಲ್ ಮಾಡಬೇಕು, ಕಾಂಟೆಂಟ್ ಮಾಡ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು ಗುಡ್ ಫೋನ್ ಇರಬೇಕು, ಪ್ಲಸ್ ಮೈಕ್ ಇರಬೇಕು, ಸೊ ಲೈಟಿಂಗದ್ದೆಲ್ಲ ಇದು ಇರಬೇಕು. ಸೊ ಅವ್ರು ದೇ ಹ್ಯಾವ್ ಟು ಬಿ ಅ ಲಿಟಲ್ ಮೋರ್ ಕ್ರಿಯೇಟಿವ್ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್. ಸೊ ಇಷ್ಟು ಮಂದಿ ಕ್ರಿಯೇಟರ್ಸ್ ಇದ್ದಾರೆ, ಇಷ್ಟು ಹೊರತುಪಡಿಸಿ ನಾ ಹೆಂಗೆ ಬೇರೆ ಸ್ಟ್ಯಾಂಡ್ ಔಟ್ ಆಗ್ತೀನಿ? ಇನಿಷಿಯಲ್ ಡೇಸಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಪ್ರೆಷರ್. ಕ್ಲಿಕ್ ಆದರೂ ಕ್ಲಿಕ್ ಆಗಲಿಲ್ಲ, ವಿಡಿಯೋ ಓಡದೇ ಇದ್ರು ಪ್ರೆಷರ್ ಇರೋದಿಲ್ಲ. ಬಟ್ ಸರ್ಟನ್ ಸ್ಟೇಜಿಗೆ ದಾಟಿದ ಮೇಲೆ ಬಂದ ಮೇಲೆ ಇಸ್ ಇಟ್ ಅ ಪ್ರೆಷರ್? ಯಾಕಂದರೆ 4-6 ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಸಾವಿರಾರು ಜನ ಕ್ರಿಯೇಟರ್ಸ್ ನೋಡ್ತಿರ್ತಾರೆ,
ಪ್ರೆಷರ್ ಇರುತ್ತಾ ವರ್ಕ್ ಆಗಲೇಬೇಕು ಅಂತ? ವರ್ಕ್ ಆಗ್ಬೇಕಂತ ಹಂಗೇನಿಲ್ಲ ರೀ, ಯಾಕಂದ್ರೆ ನಾವು ಕನ್ಸಿಸ್ಟೆಂಟ್ಲಿ ಪೋಸ್ಟ್ ಮಾಡ್ಲೈತಿ. ಈಗ ಒಂದು ವಿಡಿಯೋ 10 ಮಿಲಿಯನ್ ನೋಡ್ತು, ನೆಕ್ಸ್ಟ್ ವಿಡಿಯೋ ಮತ್ತೆ 500-600 ವ್ಯೂಸ್ ಬಂತಂದ್ರೆ ಆ 10 ಮಿಲಿಯನ್ ಏನು ಫಾಲೋವರ್ಸ್ ಬಂದಿರ್ತಾರೆ ಅವ್ರಿಗೆ ನಾವು ಎಂಟರ್ಟೈನೇ ಮಾಡಲಿಲ್ಲ ಚಲೋ ಅಂದ್ರೆ ಅನ್ಫಾಲೋ ಮಾಡಿ ಹೋಗ್ಬಿಡ್ತಾರೆ. ಸೊ ನಾವು ಹೆಂಗೆ ಬಂದೆವು, ಒಂದೊಂದು ವ್ಯೂಸ್ ಲೆಕ್ಕ ಹಾಕೋದು ಬಂದೀವಿ. 10 ವ್ಯೂಸ್ ನಾವು ಫೀಡ್ದಾಗ ನೋಡ್ತಿದ್ವಿ, ಮೊನ್ನೆ ಹಾಕಿದ ವಿಡಿಯೋ 20 ವ್ಯೂಸ್ ಬಂದ ಅಂತ ಖುಷಿ ಆಗ್ತಿದ್ವಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ 30 ವ್ಯೂಸ್ ಬಂತು. ಸೊ ಹಂಗೆ 10, 20, 30ರಿಂದ ಬಂದೀವಿ ಮಿಲಿಯನ್ಸ್ ಮಟ. ಸೊ ಅದು ಪ್ರೆಷರ್ ಅನ್ಸಂಗಿಲ್ಲ ರೀ, ಬಟ್ ಇನ್ನೂ ಹೆಚ್ಚು ಡೆಲಿವರ್ ಮಾಡ್ಬೇಕು ಅನಿಸ್ತದೆ. ಓಕೆ, ನೀವೇನು ಕೇಳಿರಲ್ಲ ಈಗ ಅದು ಹೆಂಗೆ ಪ್ರೆಷರ್ ಫೀಲ್ ಆಗ್ತದೆ ಅಂತ ಹೇಳಿ. ಆ್ಯಕ್ಚುಲಿ ಪ್ರೆಷರ್ ಫೀಲ್ ಆಗ್ತದೆ ರೀ, ಯಾಕಂತಂದ್ರೆ ಈಗ ಹವ್ಯಾಸ ಇದ್ದಿದ್ದು ಈಗ ನಮ್ಮದು ವೃತ್ತಿ ಆಗ್ಯದ ರೀ, ಅದು ಕೆಲಸ ಆಗ್ಯದ ಈಗ ನಮ್ದು. ಈಗ ನಾವು ಪ್ರತಿಯೊಂದು ವಿಡಿಯೋ ಏನು ಹಾಕ್ತೀವಿ ಭಾಳ ವಿಚಾರ ಮಾಡಿ ಹಾಕ್ತೀವಿ ರೀ ನಾವು. ಅಂದ್ರೆ ನಮ್ಮ ಈ ವಿಡಿಯೋದಿಂದ ನಮ್ಗೇನು ಪ್ರಾಬ್ಲಮ್ ಆಗಬಾರ್ದು, ಯಾವ ಮಂದಿಗೂ ಇದು ಹರ್ಟ್ ಆಗಬಾರ್ದು, ಯಾವುದೂ ಜನಾಂಗಕ್ಕೆ ಸಿಟ್ಟು ಬರಬಾರ್ದು, ಇಲ್ಲ ಏನು ಈ ವಿಡಿಯೋದಿಂದ ನನಗೇನು ಆಗಬಾರ್ದು ಅನ್ನುವಂಥದ್ದು ಈಗ ಒಂದು ತಲೆಯಾಗ ಬಂದದ ರೀ ನಮಗೆ. ಮೊದ್ಲೇನಾದ್ರೂ ಆಗಿತ್ತ ಹಾಗೆ? ಹಂಗ ಆಗ್ಯಾವ್ರಿ, ಅಂದ್ರೆ ಭಾಳ ಸಲ ಆಗ್ಯಾವ ನಮ್ಮ ಕೆಲವೊಂದ್ಸಲ ಅನ್ಇಂಟೆನ್ಷನಲ್ ಆಗ್ಯಾವ. ಅವು ನಮಗೆ ಗೊತ್ತಿಲ್ರಿ, ನಾವು ಅದಕ್ಕೆ ನಾವು ಕ್ಷಮೆನೂ ಕೇಳಿವಿ, ತಪ್ಪಾದ್ರೆ ನಮ್ಗೆ ಗೊತ್ತಿಲ್ಲ ಅಂತೇಳಿ. ಬಟ್ ಈಗ ನಾವು ಜಾಸ್ತಿ ಭಾಳ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ವಿಡಿಯೋಸ್ ಮಾಡ್ತೀವಿ. ಈಗ ನಮ್ಗೆ ಗುರ್ತಾಗಿದ್ರಿ, ಈಗ ಈ ವರ್ಡ್ಸ್ ಯೂಸ್ ಮಾಡಬಾರ್ದು, ಇಂತಿಂಥ ಶಬ್ದಗಳು ಯೂಸ್ ಮಾಡಬಾರ್ದು ಅಂತ ಹೇಳಿ. ಒಂದು ಎಕ್ಸಾಂಪಲ್ಸ್ ಕೊಟ್ಬಿಡಿ, ಯಾಕೆ ಹೇಳ್ತಿದ್ದೀರಿ? ಈಗ ಅದು ಹೇಳಿ ಅಂತಂದ್ರೆ ಈಗ ನಿಮ್ದು ಡಿಲೀಟ್ ಆಗ್ತದ್ರಿ ಪ್ಲೀಸ್. ಅಂದ್ರೆ ಸೋಷಿಯಲ್ ರಿಲಿಜನ್ ಸಂಬಂಧಪಟ್ಟಿದ್ದ ಹರ್ಟ್ ಮಾಡೋ ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಏಜ್ ಗ್ರೂಪ್ದವ್ರು ನೋಡ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಏನೋ ಎಲ್ಲ ಹೊರಗೆ ಹೋಗಿರ್ತೀವಿ, ಏನೋ ಸ್ನ್ಯಾಕ್ಸು ಎಲ್ಲ ಚಾಟ್ಸ್ ತಿನ್ಬೇಕಾದ್ರೆ ಬರ್ತಾರೆ. ಸ್ಕೂಲ್ ಹುಡುಗರು ಹೇಳ್ತಾರೆ, 6th 5th ಇದ್ದವ್ರು ಹೇಳ್ತಾರೆ, ನಮ್ಮ ವಿಡಿಯೋ ನೋಡ್ತೀವಿ, ನಾವು ನಿಮ್ಮ ವಿಡಿಯೋ ನೋಡ್ತೀವಿ ಜಿ ಜೆ ಕ್ರಿಶ್, ಹಿಂಗೆಲ್ಲ ಬಂದು ಹೇಳ್ತಾರೆ. ಸೊ 20 ವರ್ಷದವ್ರು ಹೇಳ್ತಾರೆ, 15 ವರ್ಷದವ್ರು ಹೇಳ್ತಾರೆ, 60-70 ವರ್ಷದವ್ರು ಹೇಳ್ತಾರೆ. ಸೊ ಎಲ್ಲ ಆಡಿಯನ್ಸ್ಗೂ ಕೇಟರ್ ಮಾಡ್ಬೇಕು ನಾವು. ಈ ಒಂದು ಆಡಿಯನ್ಸ್ ಕೇಟರ್ ಮಾಡ್ಲಿಕ್ಕೂ ಇನ್ನೊಬ್ರು ಅಫೆಂಡ್ ಆಗ್ತಾರೆ. ಸೊ ಇದೆಲ್ಲ ನಾವು ಕೂತ ಬರ್ಬೋದು ಗೊತ್ತಾಗ ಇದೆಲ್ಲ ಗೊತ್ತಾಗಿದ್ದು ನಮಗೆ ತಪ್ಪು ಮಾಡಿನೇ ರೀ. ಮತ್ತೆ ಹಂಗೇನು ನಾವೇನು ಮೊದ್ಲಿಂದನ ಗೊತ್ತಾಗ್ಯದ ನಮಗೆ, ನಾವೇನು ತಪ್ಪೇ ಮಾಡಿಲ್ಲ, ಹಂಗಿಲ್ಲ. ನಾವು 1000 ತಪ್ಪು ಮಾಡೀವಿ, ಮಂದಿ ಕಡೆ ಚೀತ್ ಒಂದು ಬಿಚ್ಕೊಂಡಿವಿ, ಅದೆಲ್ಲ ಆಗ್ಯದ. ಅದಾದ್ಮೇಲೆ ನಮಗೂ ಗುರ್ತಾಗ್ಯದ್ರಿ ಈಗ ಇದು ಮಾಡಬೇಕು, ಇದು ಮಾಡಬಾರ್ದು, ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ ರೀ. ಬೈ ದ ವೇ ನೀವು ಏನೇ ಮಾಡಿದ್ರು ಅದು ಅನ್ಇಂಟೆನ್ಷನಲ್ ಇರುತ್ತೆ, ಎಲ್ಲೋ ಒಂದು ಲೇಯರ್ ಯಾರಿಗೋ ಅನ್ಸ್ಬಹುದು, ಅವ್ರ ಮಿಸ್ ಇದು ಮಾಡಿಲ್ಲ, ಅದೇ ಅವ್ರಿಗೆ ಅನಿಸ್ಬಹುದು. ಬಟ್ ಅದರದ್ದು ಒಂದು ಗೊತ್ತಿದ್ರೆ ಒಳ್ಳೇದು. ಇದೇ ಒಂದು ಜವಾಬ್ದಾರಿ ಅದ, ಇದೇ ಪ್ರೆಷರ್ ಅದ ನಮಗೆ. ಬಟ್ ಹರ್ಟ್ ಆಗೋರು ಹೆಂಗಾದ್ರೂ ಹರ್ಟ್ ಆಗೇ ಆಗ್ತಾರ. ನಾವ್ ಅದನ್ನ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ನಾವ್ ಎಲ್ಲಾ ಚಲೋ ಮಾಡಿದ್ರು ಒಬ್ಬೊಬ್ರು ಇರ್ತಾರ, ಏನೋ ಒಂದು ಹುಡುಕ್ತಾರ ಅದ್ರದಾಗ. ಹೌ ಯು ಟೇಕ್ ಇಟ್? ಬ್ಲೇಮ್ಸ್, ಕ್ರಿಟಿಸಿಸಮ್ ಬರ್ತಾವ ಬಹಳ ಬರ್ತಾವ. ನಗುದ್ರಿ ಅದ್ರ ಮೇಲೆ ಈಗ ಆಕ್ಚುಲಿ ಮ್ಯಾಟರ್ ಹೌದೌದು. ಈಗ ಭಾಳ ಇದಾಗ್ಯದ್ರಿ, ಒಂದು ಸ್ವಲ್ಪ ಸೆನ್ಸಿಟಿವ್ ಆಗ್ಯದ. ಯಾಕಂದ್ರೆ ಈಗ ನೀವು ಮೂವಿ ಸ್ಟಾರ್ ಅಥವಾ ಯಾವ್ದಾರೆ ಇಂಜಿನಿಯರಿಂಗ್ ತಗೋರಿ, ಯಾರೇ ಡಾಕ್ಟರ್ ತಗೋರಿ, ಅವ್ರ ಜರ್ನಿ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಈಗ ಅವ್ರಿಗೆ ಕಾಣ್ತದೆ, ಚಪ್ಪ ಹೊಡಿತಾರೆ, ಇವ ಫುಲ್ ಫಸ್ಟ್ 10th ಮುಗಿಸಿದ, ನೀಟ್ದಾಗ ಚಲೋ ಮಾರ್ಕ್ಸ್ ತೆಗದ, ಈ ಡಾಕ್ಟರ್ ಆಗ್ಯಾನ, ಈಗ ಅಮೇರಿಕಾಗೆ ಹೋಗ್ಯಾನ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆ್ಯಕ್ಟರ್ ಇಷ್ಟು ಸ್ಟ್ರಗಲ್ ಮಾಡ್ಯಾರ, ಇಷ್ಟು ಬಂದಾರಂತ ಇದು ಮಾಡ್ತಾರೆ. ಇದನ್ನು ನಾವು ಇಷ್ಟು ಕಷ್ಟಪಟ್ಟು ಬಂದೀವಿ ಅನ್ನೋದು ಯಾರು ಆ್ಯಕ್ನಾಲೇಜ್ ಮಾಡಿ, ಇವ್ರೇನು ಬಿಡು ವಿಡಿಯೋ ಮಾಡಿ ಫ್ಲೂಕ್ದಾಗ ಬಂದ್ಬಿಟ್ಟಿರ್ತಾರೆ, ಹಂಗೆ ತಿಳ್ಕೊಂಡಿರ್ತಾರೆ. ಹೌದು, ಹಂಗೆ ಅದ ರೀ ಈಗ. ಬಟ್ ಆಕ್ಚುಲಿ ಇವಾಗ ಅದೊಂದು ಬದಲಾಗಿದೆ ಅಲ್ಲ, ಅಂದ್ರೆ ಇನ್ಫ್ಲುಯೆನ್ಸರ್ಸ್ಗೆ ದೇ ಹ್ಯಾವ್ ಸರ್ಟನ್, ಅಂದ್ರೆ ಅವ್ರ ಲೆವೆಲ್ ಬೇರೆ ಇದೆ. ನಾನು ಕೆಲವೊಂದು ಇನ್ಫ್ಲುಯೆನ್ಸರ್ಸ್ ನೋಡ್ತೀನಿ, ಬೌನ್ಸರ್ಸ್ ಸಮೇತ ಹೋಗ್ತಿರ್ತಾರೆ. ಇಲ್ರಿ, ಅದು ಅದ ರೀ, ಅದು ಇಲ್ಲ ಅಂತಲ್ಲ. ಬಟ್ ನೋಡು ರೀತಿ ಕೆಲವೊಂದು ಸಿಚುವೇಶನ್ದಾಗ ನಮಗೆ ಹಂಗೆ ಇಲ್ಲ. ಈಗ ಮೂವೀಸ್ದಾಗೂ ನಾವೆಲ್ಲೋ ಆಕ್ಟ್ ಮಾಡ್ಲಿರ್ತೀವಿ ಅಂತ ಇಟ್ಕೋರಿ. ಈಗ ಫಾಲೋವರ್ಸ್ ಹಿಂಗೇನು ಬಿಡೋ ಫಾಲೋವರ್ಸ್ ಅದಕ್ಕೆ ಕರ್ಕೊಂಡಾರಿ ಇವಂಗ. ಬಟ್ ನಾನು ನಾಟಕ ಮಾಡಿ ಬಂದೀನಿ, ನಾವು ಇಷ್ಟು ವರ್ಷ, ಈಗ ಎಷ್ಟು 10 ವರ್ಷ ಇವ್ರದ್ದು ಹೇಳಿದ್ರಿ ನೀವು, 2019 ನಾವು ಮಾಡ್ಲಿತ್ತೀವಿ, ಇಷ್ಟು ವರ್ಷದಿಂದ ನಾವು ಮಾಡ್ಕೋತ ಬಂದೀವಿ. ಟೇಕ್ ಯಾರು ದೊಡ್ಡ ಎಕ್ಸ್ಪೀರಿಯನ್ಸ್ ಇದಾರ ಅವ್ರಿಗಿಂತನೂ ಚಲೋ ಟೇಕ್ ಕೊಡ್ಲಿಕತ್ತೀವಿ ನಾವು ಸ್ಕ್ರೀನ್ ಮುಂದೆ. ಬಟ್ ಸ್ಟಿಲ್ ನಮಗೇನು ಬರ್ತದ ಅಲ್ಲಿ ಸೆಟ್ನಾಗ ಆಗಲಿ ಎಲ್ಲೂ ಆಗಲಿ, ಏನು ಬಿಡೋ ಯಾರೀ ಇವ್ರಿಗೆ ಫಾಲೋವರ್ಸ್ ಇದಾರ ಅಂತ ಕರ್ಕೊಂಡಾರ. ಡಸ್ ಇಟ್ ಹರ್ಟ್? ಹರ್ಟ್ ಆಗಲ್ರಿ ನಮಗೆ, ಕರೆ ಅದಲ್ರಿ, ಫಾಲೋವರ್ಸ್ ಅದ ಅಂತ ಬಂದಾರ ಕರ್ಕೊಂಡಾರ ನಮ್ಗೆ ಅಂತ ತಿಳ್ಕೊರಿ. ಸ್ಟಾರ್ಟಿಂಗ್ ತಿಳ್ಕೊಂಡಿರ್ತಾರೆ ಫಾಲೋವರ್ಸ್ ಅದ ಇವ್ರು ಬಂದಾರಂತ. ಆಮೇಲೆ ನಾವು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಒಂದು 2-3 ದಿವಸ ಸೆಟ್ದಾಗ ಇದು ಮಾಡಿದೆ, ಆಕ್ಚುಲಿ ಖರೇನ ಫಂಬಲ್ ಮಾಡಿದೆ, ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೂ ಗೊತ್ತಾಗ್ತದೆ ಎಲ್ಲ ಚಲೋ ಆರ್ಟಿಸ್ಟ್ ಇದೆ. ಲೈವ್ ಡೆಮಾನ್ಸ್ಟ್ರೇಷನ್ ಆದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲ ಮ್ಯಾಮ್, ಈಗ ಸ್ವಲ್ಪ ಕಮ್ಮಿ ಆಗ್ಲಿರ್ತದ್ರಿ. ಈಗ ಅವ್ರಿಗೂ ಗೊತ್ತಾಗ್ಲಿರ್ತದೆ ಏನೇನು ಹೆಂಗದ, ಅಲ್ಲ ಮೊದ್ಲೇನ್ ಗೊತ್ತಾ, ಒಂದು ಡಾನ್ಸ್ ಮಾಡಿದ್ರೆ ಸೋಷಿಯಲ್ ಇನ್ಫ್ಲುಯೆನ್ಸರ್ ಅನ್ನೋದಿತ್ತು, ಫ್ಯೂ ಸ್ಟೆಪ್ಸ್ ಮಾಡಿದ್ರೆ ಇನ್ನೇನೋ ಮಾಡಿದ್ರೆ. ಬಟ್ ನಾವು ಐ ಥಿಂಕ್ ಪೀಪಲ್ ಹ್ಯಾವ್ ರೀಚ್ ದಟ್ ಸ್ಟೇಜ್, ಅವರಿಗೆ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನೋ ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಡು ಯು ಅಗ್ರಿ ಜಿಜಿ? ಕಾಂಟೆಂಟ್ ಕ್ರಿಯೇಷನ್ ಅರ್ಥ ಆಗ್ಯದ, ಆಗಿಲ್ಲ ಅಂತಲ್ಲ, ಎಷ್ಟೊಂದು ಮಂದಿಗೆ ಗೊತ್ತಾಗ್ಲಿತ್ತು. ಯಾಕಂದ್ರೆ
ನಾ ಈಗ ನೋಡ್ತೀನಲ್ಲ ಫ್ಯೂ ಇಯರ್ಸ್ ಬ್ಯಾಕ್ ಹೆಂಗಿತ್ತಂದ್ರೆ ಇದ್ರು ಒಂದಿಷ್ಟು ಮಂದಿ ಕ್ರಿಯೇಟರ್ಸ್ ಇದ್ರು ಹಾಕ್ತಿದ್ರು ವೀಡಿಯೋಸ್. ಬಟ್ ಈಗ ಹೆಂಗಾಗ್ಯದ ಅಂದ್ರೆ ಇನ್ನೂ ಜಾಸ್ತಿ ಮಂದಿ ಬರ್ಲಿಕತ್ತಾರ. ಆ್ಯಂಡ್ ಈಗ ಹೆಂಗೆ ಫಸ್ಟಿಗೆ ಫೇಸ್ಬುಕ್ ಎಲ್ಲ ಇತ್ತಲ್ಲ ಅವಾಗ ಜಸ್ಟ್ ಪೋಸ್ಟ್ ಹಾಕ್ತಿದ್ವಲ್ಲ ಹಂಗಾಗ್ಬಿಟ್ಟದ. ಈಗ ರೀಲ್ ಈಸ್ ಕಮಿಂಗ್ ಇನ್ ದ್ಯಾಟ್ ವೇ. ನೀವು ಆರಾಮಾಗಿ ವಿಡಿಯೋ ಮಾಡಿಕೊಂಡು ನಮ್ಮ ಹಿಂಗೆ ತೋರಿಸಿ ಮಿನಿ ಬ್ಲಾಗ್ ಅಂತ ಹೇಳಿದಲ್ಲ ಹಂಗೂ ಹಾಕೋರು ಭಾಳ ಮಂದಿ ಆಗ್ಯಾರ. ಸೊ ಹಿಂಗಾಗಿ ಐ ಥಿಂಕ್ ಸೆನ್ಸ್ ವ್ಲಾಗಿಗೆ ಜಾಸ್ತಿ ಟ್ರಾಕ್ಷನ್ ಇದೆ ಅನ್ಸುತ್ತಲ್ಲ. ಅದೊಂಥರ ಬಿಗ್ ಬಾಸ್ ಇದ್ದಂಗೆ ಲೈಫ್ ಬ್ಲಾಗ್, ಈಗ ಬ್ಲಾಗ್ ಒನ್ ಟೈಪ್ ಬಿಗ್ ಬಾಸ್ ಇದ್ದಂಗೆ ರೀ ಅದು. ಈಗ ಹೆಂಗಪ್ಪ ಅಂತಂದ್ರೆ ಈಗ ಅಂದ್ರೆ ನಮ್ದು ಮನಿದ್ ಏನೇ ನಡೀಲಿತ್ತು ಎಲ್ಲ ತೋರಿಸ್ತಾರಲ್ರಿ ಅವ್ರು. ನಮ್ಮ ಮನೆಗೆ ದ ಹೈಯೆಸ್ಟ್ ಪೇಯ್ಡ್ ಯೂಟ್ಯೂಬರ್ ಅವ್ರ ಆಶೀಶ್ ಸಮಥಿಂಗ್ ಏನೋ ಇದೆ ಅಲ್ಲ ಅವ್ರ ಹೆಸರು. ಹಿ ಇಸ್ ಅ ಡೈಲಿ ವ್ಲಾಗರ್. ಸೌರವ್ ಜೋಶಿ. ಸೌರವ್ ಜೋಶಿ, ಸಾರಿ, ಎಸ್, ಸೌರವ್ ಜೋಶಿ. ಅವರು ಅವ್ರ ಮನ್ಯಾಗಿಂದ ಎಲ್ಲ ತೋರಿಸ್ತಾರ್ರಿ ಅವರು. ಪಾಪ ಅವ್ರ ಮನ್ಯಾಗಿನ್ನು ನಮಗೂ ಖುಷಿ ಆಗ್ತದ, ಇವ್ರ ಮನ್ಯಾಗ ಹಿಂಗ ಆಗ್ಲಿತ್ತಲ್ಲ ಹಿಂಗ ಆಗ್ಲಿತ್ತಲ್ಲ ಅದನ್ನ ನೋಡಿ ಅವ್ರ ಮನ್ಯಾಗ ಜಗಳ ಆದ್ರೆ ಖುಷಿ ಆಗ್ತದೆ. ಅದ್ರ ಮಂದಿ ಹಿಂಗ್ ನೋಡ್ತಾರಂತ ಹೇಳ್ತೀನಿ ನಾನು. ಅವ್ರ ಮನ್ಯಾಗ ಜಗಳ ಆಗಿ ತೋರಿಸ್ತಾರ ಎಲ್ಲ ಹಂಗ್ರಿ. ಅದಕ್ಕೆ ವ್ಲಾಗಿಂಗ್ ಭಾಳ ವ್ಯೂಸ್ ಆಡಿಯನ್ಸ್ಗೂ ಕೇನ್ ಇರ್ತದ ಇವ್ರ ಲೈಫ್ದಾಗ ಏನ್ ಆಗ್ಲಿಕ್ಕತ್ತದ. ಸೊ ಅದೊಂದು ಇದು ಜಾನರ್ ಅದ ರೀ, ಮಸ್ತ್ ಅದ. ಈಗ ಅದೇ ಶಾರ್ಟ್ ಫಾರ್ಮ್ ದಾಗ ಮಿನಿ ಬ್ಲಾಗ್ ಅಂತ ಬಂದದ. ಮಿನಿ ಬ್ಲಾಗ್ ಒಂದ್ ದಿವಸದಾಗ ಏನೇನ್ ಮಾಡಿವಿ ಎಲ್ಲ ತೋರಿಸು. ಡೈಲಿ ಬ್ಲಾಗ್. ಮುಂಜಾನೆ ಎದ್ದೆ ಚಾ ಕುಡ್ದೆ. ನೋಡಿ, ಜನಕ್ಕೆ ತಮ್ಮ ಜೀವನಕ್ಕಿಂತ ಬೇರೆಯವ್ರ ಜೀವನದಲ್ಲಿ ಕುತೂಹಲ ಜಾಸ್ತಿ. ಅದೆಂದು ಇದು ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅಪಾರ್ಟ್ ಕಾಂಟೆಂಟ್ ಕ್ರಿಯೇಷನ್, ಪವ್ಯ, ಹೌ ಇಸ್ ಲೈಫ್? ಇದು ಚಲೋ ಅದ ರೀ. ಹೊಸ ಹೊಸ ಸ್ಕಿಲ್ಸ್ ಕಲಿಲಿಕತ್ತೀನಿ, ಹೊಸ ಹೊಸ ಇದು ಮಾಡ್ಲಿತ್ತೀನಿ, ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿತ್ತೀವಿ. ಇನ್ನ ಏನು ಮಾಡ್ಬೋದು ಕಾಂಟೆಂಟ್ ಕ್ರಿಯೇಷನ್ದಾಗೆ ಮಂದಿನ ಎಂಗೇಜ್ ಮಾಡ್ಲಿಕ್ಕೆ, ಇನ್ನ ಹೆಚ್ಚಿನ ಇದ್ರಾಗ ಎಂಟರ್ಟೈನ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೋದು. ಸೊ ಈಗಿನ ಏನು ಮಾಡರ್ನ್ ಇವು ಬರ್ಲಿತ್ತಾವ, ಟೆಕ್ನಾಲಜೀಸ್ ಬರ್ಲಿತ್ತಾವ, ಅದನ್ನ ಯೂಸ್ ಮಾಡಿ ಏನು ಮಾಡ್ಬೋದು ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿತ್ತೀವಿ. AI ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ? ಎಕ್ಸ್ಪ್ಲೋರ್ ಮಾಡ್ಲಿತ್ತೀವಿ. ಓಕೆ, ಏನ್ ಅನ್ಸುತ್ತೆ AI ಬಗ್ಗೆ? ಅಂದ್ರೆ ಇತ್ತೀಚೆಗಂತೂ ನಾನು ಕೆಲವೊಂದು ಸೀರೀಸ್ ನೋಡ್ತಾ ಇದ್ದೀನಿ, ಅಂದ್ರೆ OTTs ಅಲ್ಲಿ ಹ್ಯೂಮನ್ನೇ ರಿಪ್ಲೇಸ್ ಮಾಡ್ಬಿಡ್ತಾ ಇದ್ದಾರೆ, AI ರಿಪ್ಲೇಸ್ ಮಾಡ್ತಾ ಇದೆ. ಸೊ ಏನಾದ್ರೂ ಅನ್ಸುತ್ತಾ, ಡೈಲಿಮಾ ಅನ್ಸುತ್ತಾ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತಪ್ಪ ಇದು ಅಂತ? ಹಂಗಿಲ್ರಿ. ಈಗ ಒಂದು ನೋಡಿದೆ ರೀ, ಯಾವುದೋ ಒಂದು ಮಂದಿ ನಮ್ಮ ಫ್ರೆಂಡ್ ಸ್ನ್ಯಾಪ್ ಹಾಕಿದ್ರು. ಅವ್ರ ಆಫೀಸ್ನಾಗ ಏನೋ ಫಂಕ್ಷನ್ ಇತ್ತು, AI ಬಾಟ್ಸ್ ಬಂದವಂತ. AI ಬಾಟ್ಸ್, ರೋಬೋಟ್ಸ್ ಬಂದವ. ಅವು ನೀವು AI ಹೆಂಗೆಲ್ಲ ಯೂಸ್ ಮಾಡ್ಬೋದು, ಅವ್ರು ಆ ಕಂಪನಿಯಾಗ ಕೈ ಮುಗಿಲಿಕ್ಕೆ ಯೂಸ್ ಮಾಡ್ಲಿರ್ತಾರೆ ಅವು AI-ನ. ಸೊ ಹಂಗೆ ಎಲ್ಲ ಫೀಲ್ಡ್ದಾಗ ಯೂಸ್ ಮಾಡ್ಲಿರ್ತಾರೆ. ಬಟ್ ಅದು ಹಂಗೇನು ಜಾಬ್ ಏನು ತೊಗೊಳಂಗಿಲ್ಲ, ಯಾಕಂದ್ರೆ ಒಂದು ಹ್ಯೂಮನ್ ಟಚ್ ಬೇಕಾರಿ ಅದಕ್ಕೆ. ಇಲ್ಲಂದ್ರೆ AI ಜನದ ಜಾಬ್ ತಗೋತದ ಅಂತ ಅನ್ನೋದು ಸುಳ್ಳದ. ಯಾವಾಗಂದ್ರೆ ಈಗ ಆ ಮನುಷ್ಯ ಕಲ್ತಿರ್ಬೇಕು ಅದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ಕಲಿತ್ರ ಮುಗಿತಲ್ರಿ, ಆ ಜಾಬ್ ಅವನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇನ್ನು ಸ್ಕಿಲ್ಸ್ ಹೆಚ್ಚು ಮಾಡ್ಕೋಬೋದು ಕರೆ, ಆ ಜಾಬ್ ತಗೋತದ ಅಂತ ಏನು ಅನ್ಸೋದ್ರಿ. ಓಕೆ, ಅಂದ್ರೆ ಇವಾಗ AI ಬಂದಿದೆ ಅಂತ ಹೇಳಿದ್ರೆ ಅದರ ಅಪ್ಪರ್ ಸ್ಕಿಲ್ಸ್ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನ ಹೆಂಗೆ ಆಪ್ರೇಟ್ ಮಾಡ್ಬೇಕು ಕಳಿಸ್ಬೇಕ್ರಿ. ಯಾಕಂದ್ರೆ ಇಲ್ಲಾಂದ್ರೆ ನಾವು ಹೆಂಗೆ ಆಗ್ತೀವಿ, ಈಗ ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ಒಮ್ಮೆ ರೀಲ್ಸು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಗೊತ್ತಿಲ್ಲ. ಸೊ ನಾವು ಹಂಗೆ ಆಗ್ಬಾರ್ದು ಮುಂದೆ. ಸೊ ಏನೇನು ಹೊಸ ಟೆಕ್ನಾಲಜಿ ಬರ್ತಾವೆ ಅದನ್ನು ಕಲಿತು ಅದನ್ನ ಅಡ್ಯಾಪ್ಟ್ ಮಾಡ್ಕೋಬೇಕು. ಸೊ ನಮ್ಮ ಕಾಂಟೆಂಟ್ ಕ್ರಿಯೇಷನ್ದಾಗ ಹೆಂಗೆ ಹೆಲ್ಪ್ ಮಾಡ್ತಾವೆ. ಈ ಒಂದು ಪ್ರಾಂಪ್ಟ್ ಅಂತ ನಮಗೊಂದು ಯೂಟ್ಯೂಬ್ ಥಂಬ್ನೇಲ್ ಕವರ್ ಫೋಟೋ ಕೊಟ್ಟು ಬಿಡ್ತಾವೆ. ಹೌದಾ? ಹಾಂ, ಕೊಡ್ತಾವೆ. ಸೊ ಕೊಡ್ತಾವೆ. ಸೊ ಇನ್ನೊಂದು 2 ಟೂಲ್ಸ್ ಬಂದಾವೆ ವಿಡಿಯೋ ಎಡಿಟಿಂಗ್. ಸೊ ನಮಗೆ ಗ್ರೀನ್ ಸ್ಕ್ರೀನ್ ಇರಲಾರ್ದರೂ ಎಲ್ಲೇ ಶೂಟ್ ಮಾಡಿನೂ ಆ ಟೂಲ್ ಯೂಸ್ ಮಾಡ್ಕೊಂಡು ಹಿಂದೆ ನಮಗೆ ಏನು ಬೇಕು ಬ್ಯಾಕ್ಗ್ರೌಂಡ್ ಚೇಂಜಸ್ ಇದೆ. ಈ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ದಾಗೂ AI ಇಂಟಿಗ್ರೇಟ್ ಮಾಡ್ಯಾರ. ಸೊ ಅಂದ್ರೆ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ಮೊದಲಾದ್ರೆ ಎಲ್ಲಾನು ಇಂಡಿವಿಜುವಲಿ ತೆಗೆದು ಹಾಕ್ಬೇಕು, ಇವಾಗ AI ಕ್ಯಾನ್ ಡೂ ದಟ್ ಜಾಬ್. ಸೊ ಅದರಿಂದ ನಾವು ಹೆಲ್ಪ್ ತಗೋಬೋದು. ಅದ್ರದ್ದು ಹೆಲ್ಪ್ ತಗೊಂಡ ಮುಂದೆ. ಲವ್ಲಿ. ಸೊ ಜಿಜಿ, ನೀವು 3 ಜನ ಭೇಟಿ ಮೊದಲೇ ಪರಿಚಯ ಆಯ್ತಾ ಅಥವಾ? ಇಲ್ಲ ಮೊದಲೇನಿಲ್ಲ. ಜಿ.ಜೆ. ಕೃಷ್ಣ ಅವ್ರ ಹೆಸರು. ಜಿ.ಜೆ. ಕೃಷ್ಣ ಇದೇನ ಅಂದ್ರಲ್ಲಿ ಜಿಜಿ ಅನ್ಲಿಲ್ಲ ನಂಗೆ, ಅದಕ್ಕೆ ನಗು ಬಂದಾಗ ಜಿಜಿ ಅನ್ನಂಗ ಜೊತೆ ಇವನ ಹೆಸರು ಎಲ್ಲರೂ ತಪ್ಪು ಹೇಳ್ತಾರೆ. ಎಲ್ಲರೂ ಹೌದಾ? ಇವಂದು ತಪ್ಪು ಹೇಳ್ತಾರೆ, ಇವಂದು ಕರೆಕ್ಟ್ ಹೇಳ್ತಾರೆ. ಕರೆಕ್ಟ್. ಯಾಕೆ ಹೇಳಿ ಇವ್ನ ಹೆಸರು ಇಟ್ಕೊಂಡ ಹೆಸರು ಇಟ್ಕೊಳ, ಇವ್ ಓಡಾಡ್ಪಾವ ಅಂತ ಇಟ್ಕೊಳಲ್ಲ. ಇವ್ ಬಾಳ ಮಂದಿ ಪ್ರವೀಣ್ ಅಂತಾರ. ಪ್ರವೀಣ್ ಅಂತಾರ ಬಾಳ ಮಂದಿ. ಇವ್ 20 ಹೆಸರು ಇಟ್ಟಾರಿ. ಇವ್ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ ಮಾಡಿದ್ರು ಐ ಆಮ್ ಪ್ರಿಟಿ ಶೋರ್ ಇವ್ ಕರ್ದಾರ ಅದನ್ನ. GK ಗಿರೀಶ್, GK ಜಗದೀಶ್. ಹೌದು, ಗಿರೀಶ್ ಜನರಲ್ ನಾಲೆಜ್ ಗಿರೀಶ್. ಹೌದು, ಭಾಳ ಮಂದಿ ಡಿಫ್ರೆಂಟ್ ಹೆಸರಲ್ಲೇ ಕರೀತಾರ. ಬಟ್ ನಾ ಮೊದ್ಲೇ ಕರೆಕ್ಟ್ ಮಾಡ್ತಿದ್ದೆ ಅಷ್ಟ. ಇಲ್ಲ ಗಿರೀಶ್ ಅಂದ್ರೂ ಓ ಅಂತೀನಿ, ಕೃಷ್ ಅಂದ್ರು ಓ ಅಂತೀನಿ. ನಡೀತದೆ, ಏನಾದ್ರು ನಡೀತದೆ. ನಾನು ಕೃಷ್ಣ ಅನ್ನಂಗಿಲ್ರಿ.
ಗಿರೀಶ ಅಂತ ಗಿರೀಶ್ ಅಂತಾನೆ ಇವ. ಗಿರೀಶ ಹಂಗೆ ಸುಮ್ನೆ ಅದು ಇವನೇ ಮಾಡಿದ್ದು, ಇವನೇ ಹೆಸರು ಇಟ್ಬಿಟ್ಟಾನ ಅದನ್ನ. ಹೆಸರು ಕೆಡಿಸಿದ್ದೀವಿ. ಅದು ಮಂದಿ ಹಂಗ ಅದು ಹ್ಯಾಂಡಲ್ದಾಗ ಅದು GJ_ ಕೃಷ್ಣ ಅದಲ್ಲ, ಅದು ಸ್ವಲ್ಪ ಮಂದಿ ಗಡ್ಬಿಡಿದಾಗಿರ್ತಾರಲ್ಲ, ಓ ಗಿರೀಶ್ ಅಂತ ಮಾಡ್ಯಾರ ಅಂತ. GJ ಓಕೆ ಓಕೆ. ಅದಕ್ಕೆ ಇವ ಅವಾಗ ಗಿರೀಶ್ ಅಂತ ಅಂತಿರ್ತಾನ. ಹಂಗಾಗಿ ಇವ ಆಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಒಂದಿಷ್ಟು ಮಂದಿ ಗಿರೀಶ್ ಅಂತಾನೆ ಕರೀತಾರ. ಭೇಟಿ ಹೆಂಗಾಯ್ತು ನಿಮ್ಮ 3 ಜನದ್ದು, ಅಥವಾ ಹಿಂಗೆ ಕಾಂಟೆಂಟ್ ಕ್ರಿಯೇಷನ್ಗೆ ಪರಿಚಯ ಮಾಡ್ಕೊಂಡು? ಇದು ಭಾರಿ ಕೇಳಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆತ್ರಿ ಸ್ಟಾರ್ಟ್. ನಾವು ನಾ ಹೇಳ್ತೀನಿ ಫಸ್ಟ್. ನಾವು ವಿಡಿಯೋಸ್ ಮಾಡ್ತಿದ್ವಿ ರೀ, ಗುರ್ತಿತ್ತು ಹಿಂಗೆಲ್ಲ ಕ್ರಿಯೇಟರ್ಸ್ ಇದಾರಂತ. ಯಾರು ಒಬ್ರಿಗೊಬ್ರು ಫಾಲೋ ಮಾಡ್ತಿದ್ದಿಲ್ಲ ನಾವು. ಸ್ವಲ್ಪ ನಮ್ದು ಇದು ಆಟಿಟ್ಯೂಡ್ ನಾ ಕಿಟ್ಟ ಫಾಲೋ ಮಾಡ್ತಿದ್ದ, ಕಿಟ್ಟ ನನಗೆ ಮಾಡ್ತಿದ್ದಿಲ್ಲ, ನಾ ಇವಂಗ್ ಮಾಡ್ತಿದ್ದಿಲ್ಲ, ಮಾಡ್ತಿರಲ್ಲ. ಇದಿತ್ರಿ ಅದು ಹಿಂಗಿತ್ರಿ ನಮ್ದು ಆಟಿಟ್ಯೂಡ್. ಫಸ್ಟ್ ಅವ ಮಾಡ್ಲಿ ತಡಿ ಆಮೇಲೆ ನಾವು ಮಾಡೋಣ ಪ್ಲಾನ್ ಇದ್ವಿ. ಅದ್ರಾಗ ನಾ ಅಟ್ ಒನ್ ಪಾಯಿಂಟ್ ವಾದಿಗೆ ಫಾಲೋ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಹಂಗೆ ಮಾಡಿಬಿಟ್ಟಿದ್ದ. ನಾ ಏನ್ ಮಾಡಿ ಫಾಲೋ ಮಾಡಬಾರ್ದಂತ ನಾವು ಇಮೇಲ್ ಕಳಿಸಿದ್ದೆ ರೀ 2019ದಾಗ. ಸ್ವಲ್ಪ ಚಲೋ ಆರ್ಟಿಸ್ಟ್ ಇದ್ದಿ, ಚಲೋ ಆಕ್ಟಿಂಗ್ ಅದು ಎಲ್ಲ ಮಾಡ್ತಿ, ನಾ ಇಬ್ರು ಕೊಲ್ಯಾಬ್ ಮಾಡೋಣ ಅಂತ. ಸಾಹೇಬ್ರು ರಿಪ್ಲೈನೇ ಮಾಡಿದ್ರು. ನನ್ನ ಫೋನ್ದಾಗ ಕಾಂಟೆಂಟ್ ಮಾಡತ್ತೀನಿ. ನನ್ನ ಕಡೆ ಫೋನೇ ಇರ್ಲಿಲ್ರಿ 2 ವರ್ಷ. ನಾನು ದೋಸ್ತಂದಿ ಫೋನ್ದಾಗೆ ಮಾಡ್ತಿದ್ದೆ. ಒಂದ್ ಮೇಲ್ ID ಗೀಲ್ ID ಎಲ್ಲ ಅವ್ನ ಕಡೆ ಇರೋದು. ನಾ ಹೆಂಗ್ ಚೆಕ್ ಮಾಡ್ಲಿ ಒಂದು? ನಂಗೆ ಗೊತ್ತು. ಫೋನ್ ಸಾದಾ ಐತ್ರಿ, ಒಂದು ಬರೀ ಹಾಯ್ ಹಲೋ ಅನ್ಲಿಕ್ಕೆ, ಒಂದು ರಾತ್ರಿ ಅಷ್ಟು ಮೆಸೇಜ್ ಮಾಡ್ಲಿಕ್ಕೆ ಅಷ್ಟಿತ್ರಿ. ಕಂಟೆಂಟ್ ಮಾಡುವಷ್ಟು ಏನು ಇರ್ಲಿಲ್ಲ. ಆಮೇಲೆ ಒಂದ್ ಯಾವ್ದೋ ಇವೆಂಟ್ ಬಂತ್ರಿ ಬೆಂಗಳೂರು, ಯಾವ್ದೋ ಒಂದು ಆ್ಯಪ್ ಲಾಂಚ್ ಇತ್ತು. ಯಾರೋ ಕರೆದಿದ್ರು, ಇವರೆಲ್ಲ ನಮ್ಮ ಸ್ಕ್ಯಾಂಡಿಮ್ಯಾನ್ ಅಂತಿದ್ದಾರೆ, ಅವರೆಲ್ಲ ನಮಗೆಲ್ಲ ಮಾಡಿದ್ರು. ನಮ್ಗೆ ಹೋಗೋದು ಇದ್ದಿದ್ದಿಲ್ಲ, ಯಾಕಂದ್ರೆ ಮುಧೋಳಿಂದ ಬೆಂಗಳೂರು ಬರೋದು ನಮಗಿದ್ದು. ಫ್ಲೈಟ್ನ ಕರ್ಕೊಂಡು ಹೋಗ್ತೀವಿ ನಿಮಗೆ ಅಂದ್ಕೊಂಡು ನಾವು ಹುಚ್ಚಾಗ್ಬಿಟ್ಟು, ಯಾಕಂದ್ರೆ ವಿಚಾರ ಮಾಡಲಿಲ್ಲ. ಯಾಕಂದ್ರೆ ಫ್ಲೈಟ್ದಾಗ ಹತ್ತಿದ್ದೆ ಅಲ್ಲ ನಾವು ಇನ್ನೇ. ಅಲ್ಲಿ ಮಟ್ಟ ಮುಧೋಳದಾಗ ಕೆಂಪು ಬಸ್, ನೀಲಿ ಬಸ್, ಹಳದಿ ಬಸ್ನ ಅಡ್ಯಾಡ್ತಿದ್ವಿ, ಹಸಿರು ಬಸ್ನ ಎಲ್ಲ ನಾ ಇಲ್ಲೇ ಇದ್ದಲ್ಲ ಫ್ಲೈಟ್, ಇಲ್ಲೇ ಇದ್ದ. ನಮಗೆ ಒಮ್ಮೆ ಫ್ಲೈಟ್ ಅಂದ್ಬಿಟ್ರು. ನಾವು ಈ ಹೂ ಅಂದಿವಿ, ಇವು ಹೂ ಅಂದ, ನಾವು ಹೂ ಅಂದಿವಿ. ಹುಬ್ಳಿಗೆ ಬಂದಿವಿ ಎಲ್ಲರೂ ಫ್ಲೈಟ್ ಹತ್ಬೇಕಂತ. ಅಲ್ಲಿ ಏರ್ಪೋರ್ಟ್ದಾಗ ಇವ್ರು ಯಾಕೆ ಮುಂಜಾನೆ ಏನು ಮಾಡೀನಿ ರೀ ನಾನು, ಒಂದು 15 ಪಡ್ಡು ಎಲ್ಲ ಅದು ರಾತ್ರಿದಲ್ಲ ಅದು ರಾತ್ರಿ ಊಟ ಭಾಳ ಖಾರ ಆಗಿತ್ತು ರೀ. ಅದು ಸ್ವಲ್ಪ ಎಸಿಡಿಟಿ ಟೈಪ್ ಆಗಿತ್ತು. ಮುಂಜಾನೆ ಪಡ್ಡು ತಿಂದು, ಚಟ್ನಿನೂ ಭಾಳ ಖಾರ ಇತ್ತು ರೀ, ಫುಲ್ ಖಾರ ತಿಂದೀನಿ ಮುಂಜಾನೆ ರೀ. ಇದು ಎಷ್ಟು 6-7 ಗಂಟೆಗೇನು ಒಟ್ಟು ಹೊಟ್ಟೆ ತಡಿವಲ್ತಾಗಿತ್ತು. ಹಿಂಗೆ ಮಾಡಿ ಏರ್ಪೋರ್ಟಿಗೆ ಬಂದ್ವಿ. ಇವಾಗ ಮುಂದೆ ಅವಾಗ ಕೋವಿಡ್ ಇತ್ತಲ್ಲ, ಎಲ್ಲರಿಗೂ ಶೀಲ್ಡ್ ಹಾಕ್ಯಾರ. ಶೀಲ್ಡ್ ಹಾಕೋರು ಇದೆಲ್ಲ ಕೊಡೋರು ಎಲ್ಲ ಇದು ಹಾಗೂ ಜಾಕೆಟ್. ಇನ್ನೇನು ಏರ್ಪೋರ್ಟ್ ಮುಂದೆ ವಾಂತಿ ಹೊಡೆದೆ, ಮುಂದೆ ನೋಡ್ತೀನಿ ಇವ ನಿಂತಾನ. ನಮ್ಮ ಬೆಟ್ ಹಿಂಗಾದ್ರಿ ವಾಂತಿ ಮುಖ ಹಿಂಗೆ ನೋಡ್ತೀನಿ, ಇವ ಬ್ಯಾಗ್ ಹಿಡ್ಕೊಂಡು ಹಿಂಗೆ ಮಾಸ್ ಹಾಕೊಂಡು ನಿಂತಾನ. ಹಿಂಗೆ ನಾ ಪಟ್ನೆ ಗುಳಿಗೆ ತೊಗೊಂಡೆ, ಯಾಕಮ್ಮ ಮತ್ತೆ ಅಲ್ಲಿ ಫ್ಲೈಟ್ದಾಗ ಆಗ್ಬಾರ್ದು. ಗುರ್ತಾ ಇಲ್ರಿ, ಫಸ್ಟ್ ಟೈಮ್ ಫ್ಲೈಟ್ ಹತ್ಲೈತಿ. ಆಮೇಲೆ ಗುಳಿಗೆ ತೊಗೊಂಡು ಏನಪ್ಪ ವಾದಿರಾಜ್ ಅಂದೆ, ಇವೇನಪ್ಪ ಪವರ್ಣ ಮುಗಿತಲ್ಲೇ. ಆಮೇಲೆ ಅಲ್ಲಿ ನಾವು ಏನು ಮಾತಾಡಿ ಸ್ಟಾರ್ಟ್ ಮಾಡಿದ್ವಿ. ಇಡೀ ಇವೆಂಟ್ ನಾ ಮತ್ತೆ ಇವ್ ಕೂಡೇ ಇದೀವಿ ಅಲ್ಲಿ. ಅಲ್ಲಿ ಬೆಟ್ಟಲ್ಲ. ಆಮೇಲೆ ಬೆಂಗಳೂರಿಗೆ ಬಂದ್ವಿ, ಇದಕ್ಕೆ ಲಾಡ್ಜಿಗೆ ಬಂದ್ವಿ. ಇದು ಯಾವ ಶೆಲ್ಟನ್ ಗ್ರ್ಯಾಂಡಿಗೆ ಬಂದ್ವಿ. ಅಲ್ಲ ಅಣ್ಣ ಅವರು ಅವಾಗ ಬ್ಲಾಗಿಂಗ್ ಮಾಡ್ತಿದ್ವಿ. ಸಣ್ಣಗೆ ಬ್ಲಾಗ್ ಮಾಡ್ತಿದ್ದ ಅಣ್ಣ ಅವಾಗ. ಇಲ್ಲಿ ಈಗೂ ಮಾಡ್ತೀನಿ, ಬಟ್ ಅಪ್ಲೋಡ್ ಮಾಡಂಗಿಲ್ಲ. ಸೊ ಅಲ್ಲಿ ಕಿಟ್ಟ ಪರಿಚಯ ನಾವೆಲ್ಲ ಮಾತಾಡಿದ್ವಿ. ಆಮೇಲೆ ಒಂದು ರೂಮ್ದಾಗ ಕೂತೀವ್ರಿ, ಹಂಗೆ ನಾವು 2-3 ತಾಸು ಕೂತೀವಿ. ಅಲ್ಲಿ ಫೇವಿಕಿ ಕಚ್ ಬಾಂಡ್ ಹಿಂಗಾಗ್ಬಿಡ್ತೀವಿ. ಅವಾಗ ಆದ್ಮೇಲೆ 3 ಮಂದಿ ಒಬ್ರು ಬಿಟ್ಟಿರಂಗಿಲ್ಲ. ಭಾಳ ಮಜಾ ಮಾಡಿದ್ರಿ ಅಲ್ಲಿ ಇಡೀ ಇವೆಂಟ್. ನಮ್ಮಷ್ಟು ಮಜಾ ಮಾಡಿದವ್ರೆ ಯಾರಿಲ್ಲ. ಅಂದ್ರೆ ಅಲ್ಲೆಲ್ಲ ಇಡೀ ಇಂಡಿಯಾದಿಂದ ಎಲ್ಲ ಕ್ರಿಯೇಟರ್ಸ್ ಬಂದಿದ್ದಾರೆ ಅಲ್ಲಿ ಇಷ್ಟು ಅವ್ರ ಜೊತೆ ಮಾತಾಡ್ಸೋದು, ಅವರಿಗೆ ನಮ್ಮ ಕನ್ನಡದಾಗಿನೂ ಒಳ್ಳೊಳ್ಳೆ ಪದಗಳು ಹೇಳ್ಕೊಡೋದು ಅವ್ರಿಗೆ. ಇದನ್ನೆಲ್ಲ ಮಾಡಿದ್ವಿ ನಾವು ಅವ್ರಿಗೆ. ಅವ್ರ ಭಾಷೆ ಒಳಗೆ ಯಾವ ಒಳ್ಳೊಳ್ಳೆ ಪದಗಳು ಯಾವಲ್ಲ ಅವ್ರು ನಮಗೆ ಹೇಳ್ಕೊಟ್ರು. ಇಂಥವೆಲ್ಲ ಇಲ್ರಿ, ಇಂಥವೇ ಒಳ್ಳೊಳ್ಳೆ ಪದಗಳ್ರಿ. ಇಲ್ರಿ ಬ್ಯಾಡ್ರಿ ಮೇಡಮ್. ಹೆಂಗ್ ಕರಿಯೋದು ಒಬ್ಬರು ಬಾಯಿಲಿ ಅಂತ ಹೆಂಗ್ ಕರಿಯೋದು, ಊಟ ಮಾಡೋದಕ್ಕೆ ಏನಂತಾರ. ನಾನು ಈ ಭಾಷೆ ಕಲಿಸ್ಕೊಡೋರ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತೀನಿ. ಯಾಕೆಂದ್ರೆ ನಮ್ಮ ಆಂಕರ್ ಒಬ್ಬರಿಗೆ ನಮ್ಮ ಮೇಕಪ್ ಮ್ಯಾನು ಬೇರೆ ಭಾಷೆ ಕಲಿಸ್ಕೊಟ್ಟಿದ್ರು. ತೆಲುಗು ಅಲ್ಲಿ ಒಳ್ಳೆ ಪದ ಒರೆ ಕುಕ್ಕ ಅಂತ ಕಲಿಸ್ಕೊಟ್ಟಿದ್ರು, ನಾಯಿ ಅಂತ. ಅಷ್ಟೇ ರೀ, ಇದಕ್ಕಿಂತ ಒಳ್ಳೆ ಶಬ್ದ ರೀ. ಕಲ್ತ್ಕೊಂಡವ್ರು ಅವ್ರ ಮೇಲೆ ಪ್ರಯೋಗ ಮಾಡಿದ್ರು. ಅವ್ರು ನಮ್ಗೆ ಹೋಗ್ಬೇಕಾರೆ ಹೇಳಿದ್ರು, ನಾವು ಶಾಕ್ ಆದ್ವಿ. ನಮಗೆ ಕಲ್ಸಿ ನಮಗೆ ಹೇಳೋದಿಲ್ಲ. ಸೊ ಅವಾಗ 3 ಮಂದಿ ಇದಾಯ್ತು ಫುಲ್.
ಓಕೆ Close. ಈಗ ಒಬ್ಬೊಬ್ಬರದು ಒಂದೊಂದು ಸೀಕ್ರೆಟ್ ಆಚೆ ಹಾಕ್ತಾ ಹೋಗೋಣ. ಮತ್ತೆ ಸೀಕ್ರೆಟ್ ಹೆಂಗಾತ್ರಿ ಅದು ಆಚೆ ಹಾಕೋದೈತೆ ಅಂದ್ರೆ ಸೀಕ್ರೆಟ್ ಹೆಂಗಾತ್ರಿ ಮೇಡಮ್ ನಿಮ್ಗೆ ಆಮೇಲೆ ಹೇಳ್ತೀನಲ್ರಿ ಸೈಡಿಗೆ ಓಕೆ, ಇವಾಗ ಹೇಳ್ಬೋದಾದ ಸೀಕ್ರೆಟ್ ಹೇಳಿ. ಅಲ್ಲಿಂದ ಬರ್ರಿ ಅಲ್ಲಿಂದ ಓಕೆ ಹೆಂಗ್ ಬಂದ್ರೆ ನಾ ಒಂದು ಸೆಕೆಂಡ್ ಹೇಳ್ಬೇಕು ನಾನು. ಓಕೆ, ಇವಾಗ ವಾದಿದು ಒಂದು ಬೆಸ್ಟ್ ಕ್ಯಾರೆಕ್ಟರ್ ಏನು? ಅಲ್ರಿ ಮೇಡಮ್ ಹಂಗಿದ್ರೆ ಸೀಕ್ರೆಟ್ ಇಲ್ಲಿಂದ ಕೇಳ್ರಿ. ಬೆಸ್ಟ್ ಇದ್ರ ಅಲ್ಲಿಂದ್ರಿ. ಬೆಸ್ಟ್ ಕ್ವಾಲಿಟಿ ಏನು? ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಫಾಸ್ಟ್ ಇದಾನ. ವಾಹ್ ಕೆಲ್ಸದಾಗ ಫಾಸ್ಟ್ ಇದಾನ. Fast. ಫಾಸ್ಟ್ ಭಾಳ ಫಾಸ್ಟ್ ಇದಾನ. ನಮ್ಮ 3 ಮಂದಿಗಿಂತ ಭಾಳ ಫಾಸ್ಟ್ ಅಂದ್ರೆ ಅವನ ಟಕ್ ಒಟ್ಟು ಓಡ್ತಿರ್ತಾನ. ಇಬ್ರು ಮಂದಿಗಿಂತ ನೀವು ಅಂದ್ರೆ ನಾವು 3 ಮಂದಿಗಿಂತ ಫಸ್ಟ್ ಇವಾಗ ಬರ್ತಾನ್ರಿ. ಫಸ್ಟ್ ಅವ. ಹೌದಾ? ಅದು ಕ್ವಾಲಿಟಿ ಭಾಳ ಸೇರ್ತದ. ಸೇರ್ತಾರೆ ಓ ಒಟ್ಟ ಇದು ಇಲ್ಲ. ಒಂದ್ ಸ್ವಲ್ಪ ನಾವು ಲೇಜಿ ಆಗ್ತೀವಿ, ಹಾ ಅವ ಇಲ್ಲ. ಲೇಜಿ ಇಲ್ರಿ. ಒಂದು ರೀಲ್ ಶೂಟ್ ಆಯ್ತು ಸಟ್ಟನೆ ಲ್ಯಾಪ್ಟಾಪ್ದಾಗ ಟ್ರಾನ್ಸ್ಫರ್. ಓ ನಾವ್ ಇನ್ನೇ ಏನೋ ಮಾತಾಡ್ಕೊತ ಕೂತಿರ್ತೀವಿ, ಎಡಿಟ್ ಅಪ್ರೂವ್ ವಿಡಿಯೋ ಹಾಕೇ ಬಿಡ್ತಾರೆ. ಹಾಕೇ ಬಿಡ್ತಾನ. ಯಾ, ಬೆಂಕಿ ವಾದಿ. ಇಟ್ ಸಣ್ಣ ವಯಸ್ಸಿನಾಗ ಇಷ್ಟು ಟ್ಯಾಲೆಂಟ್ Tissue ಬೇಕಾ? ಇವ್ರು ನಾನು ಹೊಗಳೋದಂದ್ರೆ ನನಗೆ ಡೈಜೆಸ್ಟ್ ಆಗೋದು. ಟಿಶ್ಯೂ ಬೇಕಾ? ಇಲ್ರಿ ಮ್ಯಾಮ್ ಬೇರೆ ಕೊಡ್ರಿ, ನೀವು ಹಿಡ್ಕೊಡ್ರಿ ಹಂಗಂದ್ರಿ ಹಂಗ ಫಾಸ್ಟ್ ಇದನ್ರಿ. ಮತ್ತೆ ಅಂದ್ರೆ ನೀನು ಕೇಳಿಲ್ಲ ಅವನಿಗೆ. ನಾ ಅದಕ್ಕೆ ಫಾಲೋ ಅಪ್ ಮಾಡ್ಲಿತ್ತೀನಿ. ಓಕೆ ಓಕೆ, ಫಾಸ್ಟ್ ಇದಾರೆ. ಹೊಗಳಿಕೆ ಬಿಡಂಗಿಲ್ಲ. ಒಂದು ಮೋಸ್ಟ್ ಇರಿಟೇಟಿಂಗ್ ಕ್ವಾಲಿಟಿ ಏನು ವಾದಿದು? ಏನ್ ಬೇಕಾದ್ ಮಾತಾಡ್ತಾರೆ, ಹೌದು, ವಿಚಾರ ಮಾಡಿ ಅಫೆಂಡ್ ಮಾಡ್ದ. ಏನು ಇಲ್ಲ ಕೆಳಗೆ ಮಾಡಿ ಬಂದ್ರಿ. ಹೌದು. ಏನ್ ಮಾಡಿ ಬಂದ್ರಿ? ಏ ಬ್ಯಾಡ್ರಿ ಮ್ಯಾಮ್ ಅದು ಬ್ಯಾಡ್ರಿ ಕೆಳಗೆ ಮಾಡಿ ಬಿಲ್ಡಿಂಗ್ ಖರೀದಿ ಹಾಕ್ಲಿಕ್ಕೆ ಬಂದೆ. ಅವ್ರು ಇಲ್ಲಿ ಎದಕ್ಕೆ ಬಂದ್ರಿ ಅಂತ ಕೇಳಿದ್ರು. ಬಿಲ್ಡಿಂಗ್ ಖರೀದಿ ಹಾಕಿ ಬಂದ್ರಿ ಅಂತ ಹೇಳಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ತಗೊಳ್ ಖರೀದಿ ಮಾಡಿ ಬಂದೀವಿ ಅಂತ ಹೇಳಿದ್ರು. ಅವ್ರು ತಗೋರ್ತಾರ, ನಾವು ಬರ್ತೀವಿ. ಒಂದ್ 2 ನಿಮಿಷ ಅಲ್ಲೇ ಮಸ್ಕಿರಿ ಮಾಡಿ ಬಂದ್ವಿ ಹಂಗೆ. ಓಕೆ, ಬಟ್ ಆಲ್ವೇಸ್ ಹಾರ್ಟ್ಲೆ ಮಾತಾಡ್ತಾನ್ರಿ. ಬಾಯಲೆ ಅನ್ನಲ್ಲ ಅಂದ್ರೆ ಮನಸ್ಸಿಲ್ಲ ಬೈ ಹಾರ್ಟ್. ಇವಾಗ ಏನಪ್ಪ ಇವಾಗ ಅಪ್ರಿಷಿಯೇಟ್ ಮಾಡಿ. ನೀವು ಹೊಗಳಿದ್ ನಂಗೆ ತಡ್ಕೊಳಿಕ್ ಹಂಗೆ ಆಗ್ತಾ ಹೇಳು. ಓಕೆ, ಅವ್ರೇನೋ ನೆಗೆಟಿವ್ ಹೇಳಿದ್ರು ನಿಮಗ, ಅದು ಬಿಟ್ಟು ಚಲೋನೇ ಅದರಿ. ಅಲ್ಲ ಇರಿಟೇಟಿಂಗ್ ಅವ್ರು ಹೇಳಿದ್ರು, ಪವ್ಯ ಹೇಳಿದ್ರು, ನಿಮ್ಗೆ ಹೇಳಿ ನೀವು ನಿಮಗ್ ಬೇರೆ ಅದು ಬಿಟ್ಟು. ಅದು ಬಿಟ್ಟ ಓಕೆ, ಇರಿಟೇಟಿಂಗ್ ಕ್ವಾಲಿಟಿನ ಯಾವುದು ಇಲ್ಲ ನನಗೇನು ಅನ್ಸವಲ್ತು. ಹಾಂ ಇದೊಂದು ಥ್ಯಾಂಕ್ಸ್ ಅದಷ್ಟೇ. ಅಣ್ಣ ಅಣ್ಣ ಥ್ಯಾಂಕ್ಸ್ ಕಣ್ಣಾಗ ನೀರು ಬಂದು ಫುಲ್ ಗಂಗಾ ಕಾವೇರಿ ಇಲ್ಲೇ ಹರಿಯಾಗಿದೆ. ಇನ್ನ ಬೇಕೇ ಗುಡ್ ಕ್ವಾಲಿಟೀಸ್ ಇನ್ನೊಂದು 2 ಹೇಳ್ಬೋದು. ಒಂದೆರಡು ಬೈ ಕಪ ಎಡಿ ಹೊಡಿ ನಡೀತದ ನನಗೆ. ಖರೆ ದೋಸ್ತರು ಅಣ್ಣತಮ್ಮದ್ರು ಯಾರು ಹೊಗಳದ್ ಹೋಗ್ಲಿ ಹೇಳ್ಬಿಡಿ, ಗೊತ್ತಿಲ್ಲ. ಹೇಳ್ಬಿಡಿ ಇನ್ನೊಂದು. ಅಲ್ಲ ಸುಮ್ ಹೇಳಿದೆ 2 ಬವ ಅಂತ. ನನಗೆ ಆಗವಲ್ತ್ರಿ ಮೇಡಮ್ ಪ್ಲೀಸ್. ಓಕೆ, ಪವ್ಯ ಅವರೇ ಬೆಸ್ಟ್ ಕ್ವಾಲಿಟಿ ಕ್ರಿಶ್ದು ಒಂದ್ ತಾಸು ವಿಚಾರ ಮಾಡ್ಬೇಡಿ. ಹೆಂಗೆ ಕೇಳಿದ ರೊಕ್ಕ ಕೊಡ್ತಾನ್ರಿ. ರೊಕ್ಕ ನೀವು ಖರೆ ಅದ ರೀ. ನಮ್ದು ಎಷ್ಟೊಂದು ಕೆಲವೊಂದು EMI ಡ್ಯೂ ಆಗೋ ಟೈಮ್ದಾಗ ನಮಗೆ ಕೈ ಹಿಡಿದು ಹಿಂಗ್ ಪಾತಾಳ ಬೀಳ್ತೀವಿ ಅನ್ನೋ ಟೈಮ್ದಾಗ ಹಿಂಗ್ ಕೈ ಹಿಡಿದು ಅದು ಆರ್ ತ್ರಿಬಲ್ ಆರ್ದಾಗ ಹಿಂಗ್ ಕೈ ಹಿಡಿದು ಬರ್ತಾರ್ರಿ ಆ ಮನುಷ್ಯ. ಹಂಗಾರೆ ಕೃಷಿ ಅವ್ರ ನಂಬರ್ ನಾನು ತೆಗ್ದಿರ್ತೀನಿ. ಈಗ ಕೊಡಂಗೆ ಬಿಟ್ಟಾನ್ರಿ. ಈಗ ಮದುವೆ ಅದ ಬಿಟ್ಟ ಖರ್ಚು ಭಾಳ ಆಗಿದ್ರಿ ಈಗ ಅಣ್ಣಂದು. ಖರ್ಚಿಗೆ ಭಾಳ 8 ಲಕ್ಷ ರೂಪಾಯಿ ಬಾಗಲಕೋಟೆ ಇನ್ವೆಸ್ಟ್ ಮಾಡಿ ಎಲ್ಲ ಹೇಳ್ತೀರ. ನನ್ನ ಫೈನಾನ್ಸಿ ಬರ್ದು ಕೊಟ್ಬಿಡು. ಏನೇನವ ಉತ್ತರ ಪತ್ರ ಹ್ಯಾಂಡಲ್ ಕೊಟ್ಬಿಡುದು. ಕಿಟ್ಟಂದು ಏನಂದ್ರಿ, ಇವಂದು ಅಬ್ಸರ್ವೇಷನ್ ಸ್ಕಿಲ್ಸ್ ಭಾರಿ ಅದ ರೀ. ಇವು ಎಲ್ಲರಿಗೆ ಹೋಗಿರ್ತೀವಲ್ಲ, ಅವು ಒಂದೊಂದು ನುವಾನ್ಸ್, ಒಂದೊಂದು ಅವ್ರ ಪರ್ಸ್ನಾಲಿಟಿ ಮಸ್ತ್ ಹಿಡ್ಕೊಂಡ್ ಬಂದಿರ್ತಾನ. ಎಲ್ಲರಿಗೂ ಗುರುತಿರ್ತದ. ಓ ನಾವು ಇದನ್ನ ಮಿಸ್ ಮಾಡಿರ್ತೀವಿ ಅನಿಸ್ತದೆ. ಕಿಟ್ಟ ಮಸ್ತ್ ಗ್ರಾಸ್ಪಿಂಗ್ ಸ್ಕಿಲ್ಸ್ ಚಲೋ ಅವ್ರಿ. ಇರಿಟೇಟಿಂಗ್ ಭಾಳ ಮಾಡ್ತಾನ್ರಿ. ಯೂನಿಟ್ ಇರಿಟೇಟ್ ಯಾರು ಮಾಡಂಗಿಲ್ಲ ನಮಗೆ. ಹೌದಾ? ಇರಿಟೇಟ್ ಯಾರು ಮಾಡಂಗಿಲ್ಲ. ಹಿಂಗೆ ಇವ್ನು ಇನ್ನೋಸೆಂಟ್ ಫೇಸ್ ಮೇಲೆ ಹೋಗ್ಬೇಡ್ರಿ. ಅವ ಆಟೋದಾಗ ಹಿಂಗೆ ಕಾಡ್ಕೊತ ಬಂದಾನ್ರಿ, ಭಾಳ ಕಾಡ್ತಾನ್ರಿ. ಸುಮ್ಮನೆ ಏನಾರ ಮಾತಾಡ್ಬಿಡ್ತಾನೆ ಅದೊಂದು. ಬಟ್ ಅದು ನಾವು ಈಗ ಇದು ಯೂಸ್ ಟು ಆಗ್ಬಿಟ್ಟು ಅಭ್ಯಾಸ ಆಗೋಗಿದೆ. ಕಿಟ್ಟ ಮಾಡ್ಲಿ ಅಂದ್ರೆ ಯಾಕ್ಲೆ ಕಿಟ್ಟ ಶಿಟ್ ಮಾಡ್ಕೊಂಡೆ. ಬಟ್ ಈಗೆಲ್ಲ ಕಾಫಿ ಮಾಡೋದು ಕಲ್ತಾನ್ರಿ. ಹೌದು. ಈಗ ಕಾಫಿ ಆಫ್ಟರ್ ಮ್ಯಾರೇಜ್ ಕಾಫಿ ಮಾಡೋದು ಕಲ್ತಾನ್ರಿ. ಕಾಫಿ ಕಲ್ತು ಬಾಂಡಿ ಬಾಂಡಿ ಇಲ್ಲ ಬರ್ತಾರಲ್ಲ ಅದೇ ಬರ್ತಾರ. ಕಾಫಿ ಮಾಡೋದು ಕಲ್ತೀನಿ. ಕಾಫಿ ಚಾ ಅಂಕ್ರೆ ಬರ್ತಿದ್ ಬಿಡು.
ಈಗ ಸ್ವಲ್ಪ ಟೈಮ್ ಪ್ರಕಾರ ಮಾಡ್ಲಿದ್ದಾನೆ ಹಾ ಟೈಮ್ ಸ್ವಲ್ಪ ಶಿಸ್ತು ಬಂದಿದ್ಯಾ? ನನ್ನ ಬಗ್ಗೆನ ಹೌದ್ರಿ ಎಂಟಂದ್ರೆ ಅಂದ್ರೆ ಇರಂಗಿಲ್ರಿ ನಮ್ ಜೊತೆ ಹೌದಾ? ಮನಿಗ್ ಹೋಗ್ಬೇಕು ಅವ. ಮೊದ್ಲು ಎಷ್ಟೊತ್ತಾಗ್ತಿತ್ತು? ಮೊದ್ಲು ನಮ್ಮ ಮನ್ಯಾಗ ಮುಗಿಸ್ತಾರೆ ಹೌದು ಎದ್ರು ಬಿದ್ರು ಅಲ್ಲೇ ಇರ್ತಾರೆ ಅಲ್ಲೇ ಸ್ನಾನ ಇವನು ಅರಿವಿ. ಹೌದು ಅಲ್ಲೇ ಇರ್ತಿದ್ದೆ. ಓಕೆ, ಸೊ ಇವ್ರದ್ದು ಇರಿಟೇಟಿಂಗ್ ಏನು ಅಂತ ಹೇಳಿದ್ರಿ, ಬೆಸ್ಟ್ ಕ್ವಾಲಿಟಿ ಹೇಳಿ ಮತ್ತೆ. ಬ್ಯಾಡ್ರಿ ಬ್ಯಾಡ್ರಿ ಬೆಸ್ಟ್ ಹೇಳಕ್ಕೆ ಅದ್ರಲ್ಲಿ ಏನಿದೆ? ಹೇಳಿಕ್ ತ್ರಾಸ ಆಗ್ತದೆ. ಬೆಸ್ಟ್ ಅಂತು ಎಷ್ಟು ವಿಚಾರ ಮಾಡಿದ್ರು. ಅಲ್ಲೆಲ್ಲ ಬರ್ದಿಟ್ಟೇನ್ ಮ್ಯಾಲೆ ಅಷ್ಟೇ. ಇನ್ನ ಜಗ್ಗಿ ಅದಾವ್ರಿ ಹೇಳಿ ಬರೋ ಒಮ್ಮೆ ಹೇಳ ಚಲೋ ಹಾ, ಅವ್ರದ್ದು ಬೆಸ್ಟ್ ಕ್ವಾಲಿಟಿ ಏನು? ಅದೇನು ನೀವು ಹೇಳ್ಕೊಟ್ಬಿಡಿ ಅನ್ಸುತ್ತೆ. ಅಡಿಗೆ ಎಷ್ಟು ಚಂದ ಮಾಡ್ತಾನಂದ್ರಿ ಅದು ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ರೀ ಅವ್ನು. ಅನ್ನದಾತ ರೀ ಇವ್ ಅನ್ನದಾತ ಅಂತ ಕರಿಬೋದು ನೀವು. ಯಾವಾಗೂ ಏನು ಮನೆಗೆ ಹೋದ್ರು ಒಂದು ಏನ್ರಿ ಅನ್ನ ಸಾರು ಏನು ಪಲ್ಯ ಅದು ಇದು ತರದ ಅಡಿಗೆಗಳ್ರಿ ನೀವು ಮಾಡಿ ಕೊಡ್ತಾನೆ ನಮಗೆ. ಹೊಟ್ಟೆ ತುಂಬಿಸ್ತಾನೆ. ಹೌದು, ಬ್ಯಾಚುಲರ್ಸ್ ಅಣ್ಣ ದೇವ್ರು ದೇವ್ರಿ ನಮ್ಗೆ ಅಣ್ಣ ರೀ ಇವ. ಈಗ ಕಾಲ್ ಕೊಡೋಣ ನಿಂದು ಇವ್ರು ಕರೆನ ಹೇಳ್ತೀನಿ ರೀ ನಾ. ಇವ್ ಬೆಸ್ಟ್ ಅಂದ್ರೆ ಬೆಸ್ಟ್ ಅಡಿಗೆ ಮಾಡ್ತಾನೆ. ನೀವು ಒಂದ್ ದಿವ್ಸ ಬರ್ಬೇಕು ನೀವು ಅಡಿಗೆ ಟೇಸ್ಟ್ ಮಾಡ್ಬೇಕು ನೀವು. ಚಲೋ ಮನಸ್ಲೇ ಮಾಡ್ತಾನೆ. ಮನಸ್ಲೇ ಮಾಡ್ತಾನೆ, ಅಗದಿ ಸ್ವಚ್ಛ ಮನಸ್ಲೇ ಮಾಡ್ತಾನೆ. ಎಲ್ಲ ಆರ್ಡರ್ ಹಾಕ್ತಾನ ಪಾಟ್ ಏನೇನ್ ಬೇಕು. ಮಜ್ಜಿಗೆ ಒಂದ್ ಚಲೋ ಮಾಡ್ತಾನೆ. ಮಜ್ಜಿಗೆ ಇವರೆಲ್ಲ ಹೇಳಿ ಹೇಳಿ ನೆನಪು ಮಾಡಿ. ಹೌದು ನೆನಪಾರಿರ್ತೀವಿ. ನಂಗೇನ್ ಕೇಸಿಲ್ರಿ ನಂಗೇನ್ ಕೇಸಿಲ್ರಿ. ಇಲ್ಲಿ ಕರೆ ಮಜ್ಜಿಗೆ ಇಷ್ಟು ಚಲೋ ಮಾಡ್ತಾನಂದ್ರಿ ಊಟ ಆದ್ಮೇಲೆ ಅದೊಂದು ಮಜ್ಜಿಗೆ ಹಾಕಿದ್ವಿ ಅಂದ್ರೆ ಒಂದ್ 2 ತಾಸು ಮಕ್ಕೊಂಡ್ಬಿಡುದು. ಹೌದು, ಲವ್ಲಿ. ವಿಡಿಯೋಸ್ ಮಾಡೋದು ಹಿಂಗಿಲ್ಲ. ವಿಡಿಯೋ ಇಲ್ಲ ಕೆಲ್ಸಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಬಂದಿರ್ತಾರ್ರಿ. ಅಡಿಗೆ ಮಾಡಿದ್ನಿ ಊಟ ಮಾಡೋಣ, ಊಟ ಮಜ್ಜಿಗೆ ಮಕ್ಕೊಂಡ್ಬಿಡ್ತೀವಿ. ಮಕ್ಕೊಂಡ್ಬಿಡ್ತೀವಿ. 6ಕ್ಕೆ ಆದ್ಮೇಲೆ ಮನೆಗೆ ಹೋಗ್ತಾನೆ. ಅದು ಒಂದು ವಿಡಿಯೋ ನಮ್ದು ಇದು ಅದ ರೀ. ನಾವು 3 ಮಂದಿ ಮಲ್ಕೊಂಡಿರ್ತೀವಿ, ನಾ ಗರ್ಲ್ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ. ಅದೊಂದು ವಿಡಿಯೋ ಅದ ನಮ್ದು ಹಿಂಗೆ ಮ್ಯಾಲಿಂದ. ಅದು ಹೆಂಗ್ ಹುಟ್ಟಿದ ಅಂತ ಮಾಡ್ರಿ ನೀವು. ನಾವು ಮಲ್ಕೊಂಡಲ್ಲೇ ವಿಡಿಯೋ ಮಾಡೋಣ ಅಂತ ಹೇಳಿ ನಾವು ಈಗ ಎದ್ದು ವಿಡಿಯೋ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಕ್ಯಾಮ್ರಾಮನ್ ಕರೀಶ್ ಇಲ್ಲಿ ಇಟ್ಬಿಟ್ಟು 2 ಕ್ಯಾಮ್ರಾ ಮೇಲೆ ಹಿಡಿಯುತ್ತೆ, ಹಂಗೆ ಚಾಲೂ ಮಾಡಿ. ಅಯ್ಯೋ ರಾಮ. ಓಕೆ, ಇರಿಟೇಟಿಂಗ್ ಕ್ಯಾರೆಕ್ಟರ್ ಏನು? ಯಾರ್ದ್ರಿ? ಅಲ್ಲ ನೋಡಿ, ಇವಾಗ ಹೇಳ್ಕೊಡಿ. ಹೇಳ್ಕೊಡಿ ಇವಾಗ. ಅವಾಗ್ಲಿಂದ ಹೇಳ್ಕೊಡ್ತಿದ್ರಲ್ಲ. ಏನ್ ಹಂಗ ಪಾಪ್ರಿ ಆಕಳಂತ ಮನುಷ್ಯ ರೀ. ಒಂದು ಏನ್ ಇರಿಟೇಟಿಂಗ್ ಕ್ವಾಲಿಟಿ ನಾ ಹೆಂಗ್ ಹೇಳ್ರಿ? ಇಲ್ರಿ, ಒಂದೂ ಇಲ್ಲ ಅಂತ ಹೇಳ್ತೀನಿ ನಾನು ನಿಮ್ಗೆ. ಒಂದೂ ಇಲ್ಲ, ಹಂಗೇನ್ ಇರಿಟೇಟಿಂಗ್ ಕ್ವಾಲಿಟಿ ಏನಿಲ್ಲ. ಇವತ್ತು ಅಡಿಗೆ ಜೋರ್ ಆಗತ್ತೆ ಹಂಗಾದ್ರೆ ನೀವು ಊರಿಗೆ. ಖರೆ ಅದ ರೀ. ಅಂದ್ರೆ ಈಗ ಎಲ್ಲರೂ ಹೊರಗೆ ಹೋಗೋದು ಬರ್ತದೆ ಅಂತ ಇಟ್ಕೋರಿ. ಅದು ಹೊರಗೆ ನಾ ಹೇಳ್ತೇನೆ. ಇವಂದು ಹೆಂಗದ ಅಂದ್ರೆ ಇಷ್ಟು ಟೈಮ್ ತಗೋತಾನಂದ್ರ ಬರ್ಲಿಕ್ಕೆ. ಇವತ್ತು ಬರ್ಲಿಕ್ಕೆ ಇವನ ಲೇಟ್ ಆಗ್ಯಾನ. ರೆಡಿ ಆಗಿದೆ ಸಾಹೇಬ್ರು ಹೊರಗೆ ಬರುದೇ ಇಲ್ರಿ ಲಘು ಒಟ್ಟ ಇಲ್ಲ. ಆತ ಈಗ ನಡಿಲೆ ಹೊಂಟು ಅಂದ್ಕೂಳೆ ಫಸ್ಟ್ ವಾಶ್ರೂಮ್ ಹೋಗ್ತಾನ. ಎದ್ದು ಆರಾಮಾಗಿ ವಾಶ್ರೂಮ್ ಹೋದ್ನೆ ಬಂದ್ನೆ. ಸುಮ್ಮಗ ಒಳಗೆ ಹೋಗುದು, ಏನೋ ಮಾತಾಡ್ತಾನ, ಏನೋ ತಗೊಂಡ್ ಬರ್ಲಿಕ್ಕೆ ಹೋಗ್ತಾನ. ಆಮೇಲೆ ಇನ್ನೂ ಹೊರಗೆ ಬಂದ್ಕೂಳೆ ಮತ್ತೆ ಹೋಗಿ ನೀರ್ ಕುಡಿದ್ ಬರ್ತಾನ. ಇಷ್ಟು ಟೈಮ್ ತಗೋತಾನ ಅಂದ್ರೆ ಮುಗ್ದವತ್ತು. ಇದೊಂದು ಮಿಸ್ ಮಾಡಿದ್ಯಾ ಪ್ರೋಗ್ರಾಮ್ ಇದರಿಂದ? ಲೇಟ್ ಹೋಗಿ ಮಿಸ್ ಅಂಕ್ರಿಲ್ಲ. ಸದ್ಯ ಫ್ಲೈಟ್ ಹತ್ತವಾಗ ಹಿಂಗಿದ್ದೇನಾಗಿದ? ಫ್ಲೈಟ್ ಹತ್ತವಾಗ 2 ತಾಸು ಮೊದಲೇ ಇರ್ತೀವಿ. ಏನಿದೆ ಐಡಿಯಾ ಬಂದಿದ್ದಾವ ಫ್ಲೈಟ್ ಕೆಲಸದ ವಿಚಾರದಾಗ ಎಲ್ಲೂ ಲೇಟ್ ಇಲ್ರಿ. ಬೇರೆ ಎಲ್ರ ಹೊರ ಪ್ರೊಫೆಷನಲಿ ಈಗ ಅಂದ್ರೆ ಇದು ಪ್ರೊಫೆಷನಲ್ ಬಿಡು. ಓಕೆ, ಜಿಜೆದು ಅದನ್ನ ಒಬ್ರದ್ದು ಒಂದೇ ಹೇಳೋದಿಲ್ಲಲ್ರಿ. ಬೆಸ್ಟ್ ಹೇಳಿರಿ ಜಿಜೆದು. ಜಿಜೆ ಕಾಂಟೆಂಟ್ ರೀ. ಅವ ಇಷ್ಟು ಮಸ್ತ್ ಕಾಂಟೆಂಟ್ ಹಾಕ್ತಾನ ಅನಸ್ತ. ಇದು ನನ್ನ ತಲೆಯಾಗಿ ಅದಕ್ಕೆ ಹೊಳಿಲಿಲ್ಲ. ಫ್ಯಾಮಿಲಿ ಫ್ರೆಂಡ್ಲಿ ಕ್ರಿಯೇಟರ್ ರೀ ಅವ. ಇದು ಹೆಂಗ್ ಹೊಳಿತು? ಆಫ್ಟರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್? ಈಗ ಸ್ಟಾರ್ಟಿಂಗ್ ಈಗ ನೀವು ಮದುವೆಯಾಗ ಕುದುರೆ ಮೇಲೆ ಕೂತ್ ವಿಡಿಯೋ ಮಾಡ್ಯಾನ್ರಿ. ಕುದುರೆ ಮೇಲೆ ಕೂತು ಯಾರು ಮಾಡ್ದಾರ ಹೇಳ್ರಿ ಮದುವೆ? ಅಲ್ಲಿ ಮದುವೆ ಮೇಲೆ ವಿಡಿಯೋ ಕೂತ್ ಅಲ್ಲಿ ನಾವು ಕುಣಿಲಿಕ್ಕಿತ್ತೀವ್ರಿ. ಅಲ್ಲಿ ಮುಂದೆ ಮಾಡಿರ್ತೀವಿ ವಿಡಿಯೋ ಮಾಡಿ. ಆಮೇಲೆ ನಾ ಏನೋ ಹಂಗ ಪಾಪ ಮದುವೆದೇನೋ ಮೆಮೊರೀಸ್ ಇಟ್ಕೊಳ್ಳಿ ಅಂತ ಹೇಳಿ ಏನೋ ವಿಡಿಯೋ ಮಾಡ್ಲಿಕ್ಕೆ ಮಾಡಿದ್ರೆ ಒಂದು 4 ದಿವಸದಾಗ ಅದನ್ನ ವಿಡಿಯೋ ಹಾಕೇನ್ರಿ ರೀಲ್. ಅಷ್ಟು ಅವ್ನು ಕ್ರಿಯೇಟಿವ್ ಇದಾನ್ರಿ. ಓಡ್ತಿರ್ತದ. ಬ್ರ್ಯಾಂಡ್ ಡೀಲ್ಸ್ ಭಾರಿ ಮಾಡ್ತಾನ್ರಿ. ಅದ್ರ ಹೆಸರ ತಗೊಳುದಿಲ್ರಿ ಬ್ರ್ಯಾಂಡ್. ಹಂಗಲ್ಲ, ಸಾರಿ, ಹಂಗಿಲ್ರಿ. ಅಂದ್ರೆ ಬ್ರ್ಯಾಂಡ್ ಇಷ್ಟು ಚಂದ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೂ ಬ್ರ್ಯಾಂಡ್ ವಿಡಿಯೋ ಇತ್ತು ಅಂತ. ನಮ್ದು ಇವಂದು ಹಂಗಲ್ಲ, ನೀವು ನೋಡಿದ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಬ್ರ್ಯಾಂಡ್ ಅದ. ಹಂಗ ಅನ್ಬೇಡ, ನಮ್ದು ಕಳ್ಸ್ಕೊಂಡಿರೋದು. ಅಂದ್ರೆ ನಾವು ಅಷ್ಟು ಚಲೋ ಕ್ವಾಲಿಟಿದಾಗ ಮಾಡ್ತೀವಿ ರೀ. ಸಾಹೇಬ್ರದ್ದು ಎಲ್ಲ ಫ್ರಂಟ್ ಕ್ಯಾಮ್ರಾ
ಅದಕ್ಕೆ ಅದು ಒಂದು ಬೆಸ್ಟ್ ಕ್ವಾಲಿಟಿ ರೀ ಅವ್ನು. ಇರಿಟೇಟಿಂಗ್ ಇರಿಟೇಟಿಂಗ್ ಏನು ಹಂಗೇನು ಹೇಳಲೆ ಒಂದ್ ಹೇಳ ತಡ್ಲ ವಿಚಾರ ಮಾಡಿದ್ದೀನಿ. ಎಷ್ಟಿದೆ ಅದ್ರಲ್ಲಿ ಯಾವ್ದು ಹೇಳಿ ಅಂತ. ಇರಿಟೇಟಿಂಗ್ ಕ್ವಾಲಿಟಿ ಏನು ಹಂಗೇನು ಇರಿಟೇಟಿಂಗ್ ಏನಿಲ್ಲ, ಸಮಾಧಾನ ಇದೆ ನಾವು ಆಕಳಂತ. ಅದು ಜಗಳ ನಂದು ಇವ್ನ್ದು ಅಷ್ಟೇ ರೀ. ನಂದು ಕಿಟಪ್ಪಂದು ಏನು ಹೆಂಗೆ ಜಗಳ ಹಂಗೆ ನಾವು ಏನು ಇರಿಟೇಟಿಂಗ್ ಏನಿಲ್ಲ ಅಷ್ಟೇ. ಅವ್ನು ಕಾಲ್ ಒಂದು ಎಬ್ಸೋದಲ್ರಿ ನಮ್ದು ಅವಾಗ ಆಮೇಲೆ ಹಚ್ತಾಗ ಬಿಡ್ರಿ. ನಿಮ್ಮಿಬ್ಬರದ್ದು ಜಗಳ? ಏನು ಇರಿಟೇಟಿಂಗ್ ಏನಿಲ್ಲ, ಹಂಗೆ ಫಾಲ್ತು ಏನೋ ಜಗಳ ಆಡ್ತೀವಿ ನಾವು. ಹಾ ಸುಮ್ ಖಾಲಿ ಕೂತಂದು ಜಗಳ ಚಾಲೂ ನಮ್ದು. ಹಾ ಅವು ಏನಾರ ಒಂದು ಮಂತಾನ ನಾವೊಂದು ಏನಾರ ಅಂತೀನಿ ಚಾಲೂ ಆಗ್ಬಿಡ್ತೀವಿ. ಓ ಅದೇ ಹೆಂಗಂದ್ರೆ ಖಾಲಿ ಕೂತಿದ್ದೆ ಒಂದ್ ಜಗಳ ಆಡೋಣ. ಹೌದೌದು. ಅವ ಏನೋ ಒಂದು ಅಡ್ಡ ತಿಡ್ಡ ಮಾತಾಡ್ತಾನೆ, ನಾ ಅದಕ್ಕೆ ಅಡ್ಡ ತಿಡ್ಡ ಮಾತಾಡ್ತಾನೆ. ಸ್ವಲ್ಪ ಏನಾರೇ ಮಾತಾಡೋದು ಅವಾಗ ಅವಾಗ ಬೇಸರ ಆಗ್ತಿರ್ತಲ್ಲ. ಮೊನ್ನೆ ಹತ್ರ ಹೋಟೆಲ್ ಜಗಳ ಆಡೋ ಬಾತ್ ಕೂತಿದ್ನಿ ರೀ ಅವ್ನ ಜೊತೆ. ಬೇಸರ ಅಲ್ಲಿಗೆ ಬ್ಯಾಸ್ ಆಗ್ಯದ ಬಾ ಜಗಳ ಆಡೋ. ಈಗ 3 ಜನ 4 ಜನ ಒಟ್ಟಿಗೆ ಸೇರ್ತೀರಾ ಅಂದ್ರೆ ಅಲ್ಲೊಂದ್ ಸಣ್ಣ ಪುಟ್ಟ ಸೀರಿಯಸ್ ಜಗಳನೂ ಆಗ್ಬಹುದೇನೋ, ಆಗತ್ತಾ? ಸಾಧ್ಯ ನಮ್ಮ ನಡುವೆ ಒಂದು ದಿವಸ ಸೀರಿಯಸ್ ಆಗಿಲ್ಲ. ಇಲ್ಲ ಎಲ್ಲಿ ಸೀರಿಯಸ್ ಸಣ್ಣ ಸಣ್ಣದನು ನೀ ಲೇಟ್ ಆಗಿ ಬಂದ್ರೆ ಅಂತ ಮುನ್ಸ್ಕೊಂಡಿದ್ದು ಸೀರಿ ಅಂತ ಗುರ್ತಾ ಇರ್ತದೆ ರೀ. ಅಲ್ಲ ಅಂದ್ರೆ ಹೆಂಗಂದ್ರೆ ನೀವು ಸಿಟ್ಟು ಜಾಸ್ತಿ ಯಾವಾಗ ಆಗ್ತೀರ ಅಂದ್ರೆ ಒಳಗೆ ಇಟ್ಕೊಂಡು ಒಂದ್ ದಿವ್ಸ ಅದನ್ನ ಔಟ್ ಮಾಡಿದ್ ನಮ್ಗೆ ಅವಾಗ ಹೇಳ್ಬಿಡ್ತೀವಿ, ಅವಾಗ ಬೈದ್ ಬಿಡ್ತೀವಿ, ಹೋಗ್ಬಿಡ್ತದ ಅವಾಗಿಂದ ಅವಾಗ ಅಲ್ಲೇ ಬಹುಮಾನ. ಓಕೆ ಜಗಳ ಆಯ್ತು ಆಡಿಲ್ರಿ. ಈ ಉತ್ತರ ಕರ್ನಾಟಕದ ಮಂದಿ ಏನಾಯ್ತು ಟಚ್ ಓಕೆ ಟಚ್ ಯಾ ಹೀಗೆ ಇರಿ, ಯಾರ ದೃಷ್ಟಿನೂ ಆಗ್ಬೇಕು. ಓಕೆ, ಈಗ ಉತ್ತರ ಕರ್ನಾಟಕದ ಹುಡುಗರು ಅಥವಾ ಯಾರೇ ಸಿಕ್ಕಿದ್ರು ಅದೊಂದು ಆಪ್ಯಾಯತೆ ಬೆಳೆದು ಬಿಡುತ್ತೆ. ಅಂದ್ರೆ ನಮ್ಮ ಕಡೆಯವರು ಅಂದ್ರೆ ಆಯ್ತು ಅಂತ. ಸೊ ನಿಮ್ಮ ಕಡೆಯವರು ಮತ್ತು ಉತ್ತರ ಕರ್ನಾಟಕದಲ್ಲೇ ಒಂದು ಶೋ ಮಾಡ್ತೀರಾ ಅನ್ನೋದಾದ್ರೆ ಅದ್ರದ್ದು ವೈಬ್ ಹೇಗಿರುತ್ತೆ, ನಿಮ್ಮ ಫೀಲ್ ಹೇಗಿರುತ್ತೆ? ದೊಡ್ಡ ಸ್ಟೇಜು ಶೋಸ್ ಎಲ್ಲ ಅಲ್ಲಿ ಮಸ್ತ್. ನಾ ಲಾಸ್ಟ್ ಟೈಮ್ 2025ದಾಗ ನಾ ಶೋ ಮಾಡಿದ್ದೆ ರೀ, ಕರ್ನಾಟಕ ಟೂರ್ ಮಾಡಿದ್ದೇನೆ. ಕರ್ನಾಟಕ ಟೂರ್ ಒಳಗೆ ನಾ ಫಸ್ಟ್ 5 ಸಿಟೀಸ್ ನಾರ್ತ್ ಕರ್ನಾಟಕ ಇಟ್ಟಿದ್ದೆ ರೀ. ಬೆಳಗಾವಿ, ಹುಬ್ಬಳ್ಳಿ, ಬಾಗಲಕೋಟೆ, ಕಲಬುರ್ಗಿ, ಆಮೇಲೆ ವಿಜಾಪುರ. ಅಲ್ಲಿ ಹೆಂಗಂತಂದ್ರೆ ನಮ್ಮ ಮಂದಿ ಅಲ್ಲಿ ಯಾರೂ ಇದ್ರು ಅವ್ರು ಭಾಳ ಪ್ರೀತಿ ರೀ ಅವ್ರಿಗೆ. ನಾವು ಆ ಊರಿಗೆ ಹೋದ್ರೆ ಸಾಕು, ನಮಗೆ ಒಟ್ಟ ನಮಗೆ ಏನು ಕೆಲಸ ಮಾಡಲಿಕ್ಕೆ ಬಿಡಂಗಿಲ್ಲ ಅವರು. ಕೂಡಿಸ್ತಾರೆ ಹಿಂಗೆ, ಏನು ಬೇಕ್ರಿ ನಿಮಗೆ ನಾವು ತೊಗೊಂಬರ್ತೀವಿ, ನಿಮಗೇನು ಅದು ನಾ ಹೇಳ್ತೀನಿ. ಎಷ್ಟ ರೊಕ್ಕ ಕೊಟ್ರು ಆ ಪ್ರೀತಿ ಸಿಗೋದಿಲ್ಲ ರೀ ಅಲ್ಲಿ ನಮಗೆ. ಅಷ್ಟು ಭಾರಿ ಮಂದಿ. ನಂದು ಪ್ರತಿ ಶೋದಾಗೂ ಎಲ್ಲರೂ ಬಂದು ಕೆಲಸ ಮಾಡ್ಯಾರ. ಎಷ್ಟೊಂದು ಮಂದಿ ಅವ್ರು ಪಾಪ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಬರ್ತಾರೆ ರೀ. ಅವ್ರು ನನ್ನ ಸಂಬಂಧ ಬರ್ತಾರೆ. ಅವರು ಅಲ್ಲಿ ಅಡ್ಡಾಡೋದು ಇರ್ತದೆ. ಏನೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಒಂದು ಲೆಟರ್ ಕೊಡೋದು ಇರ್ತದೆ, ಏನು ಹಿಂಗೊಂದು ಇವೆಂಟ್ ಮಾಡ್ಲಿಕತ್ತೀವಿ ಅಂಥೇಳಿ. ಸೊ ಆ ಲೆಟರ್ ಕೊಡ್ಲಿಕ್ಕೂ ಅವ್ರು ಮುಂದೆ ಬರ್ತಾರೆ. ಆ ಊರಾಗ ಯಾರೇ ದೊಡ್ಡ ಮಂದಿಗೆ ಮೀಟ್ ಆಗೋದಿತ್ತು, ನಮ್ಮ ಇವೆಂಟಿಗೆ ಇನ್ವೈಟ್ ಮಾಡೋದಿತ್ತು, ಅವ್ರ ಕಡೆ ಹೋಗಿ ಅವರ ಕರ್ಕೊಂಡು ಹೋಗ್ತಾರೆ. ಏನೋ ಹೋಟೆಲ್ ಬುಕಿಂಗ್ ಮಾಡೋದದ ನಮಗೆ, ಹಂಗೆ ಹಿಂಗೆ ಅವರ ಮಾಡಿ. ಎಷ್ಟು ನಾ ಕಲಬುರ್ಗಿದಾಗಂತೂ 10 ದಿವಸ ಒಬ್ಬರ ಮನ್ಯಾಗ ನಾನೇ ಅಲ್ಲೇ ಇದೀನಿ ರೀ. ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಬಾ ಅಂತೇಳಿ. ಅಷ್ಟು ಪ್ರೀತಿ ಮಾಡ್ತಾರೆ ರೀ ಹುಡುಗರು. ನಾವು ಎಲ್ಲರೂ ಎಲ್ಲಿ ಹೋದ್ರು ಅವ್ರು ಅದು ಹೇಳಕ್ಕೆ ಆಗಂಗಿಲ್ಲ ರೀ, ಅಷ್ಟು ಇದು. ಬೆಸ್ಟ್ ಕೊಲಾಬರೇಷನ್ ಆರ್ ಇಂಟರ್ವ್ಯೂ ಇಲ್ಲಿವರೆಗೂ ಯಾರ್ದು ನಿಮ್ಮ ಮನಸ್ಸಿನಲ್ಲಿರೋದು? ಕೊಲಾಬರೇಷನ್ ಈಗ ಬೆಸ್ಟ್ ಪರ್ಸನ್, ಶಾರ್ಕ್ ಟ್ಯಾಂಕ್ದು ಅಥವಾ ಯಾವುದು ಮೆಮೊರಿಯಲ್ಲಿ ಉಳ್ಕೊಳ್ಳೋವಂಥದ್ದು, ಅದು ಇದು ಬೆಸ್ಟ್ ಆಯ್ತಪ್ಪ ಅಂತ? ಈಗ ನಾವು ಯಾವ್ಯಾವ ಮಾಡಿವಲ್ರಿ ಎಲ್ಲ ಬೆಸ್ಟ್ ಅವ್ರಿ ಅವು. ಈಗ ಶಾರ್ಕ್ ಟ್ಯಾಂಕ್ ನಾವು ಎಲ್ಲರೂ ಸೇರಿ ಹೋಗಿದ್ವಿ. ಶಾರ್ಕ್ ಟ್ಯಾಂಕಿಗೆ ಎಲ್ಲ ಶಾರ್ಕ್ಸ್ ಭೇಟಿ ಆದ್ವಿ. ಅಲ್ಲಿ ಅವ್ರ ಕಡೆ ಕನ್ನಡ ಮಾತಾಡ್ಸಿದ್ವಿ ನಾವು. ಅವ್ರಿಗೆ ನಾವು ಅದ ಅನ್ಕೊಳಗತ್ತಿದ್ವಿ ರೀ. ಅವ್ರು POC ಯಾರಿದ್ರಲ್ಲ ಅವ್ರ ಜೊತೆ ನಾವು ಅದನ್ನ ಕೇಳ್ತೀವಿ, ಅವ್ರು ಕನ್ನಡ ಮಾತಾಡ್ತಾರಲ್ಲ. ನೈ ಪತಾ ನೈ ಹಮ್ಕೋ ಆಪ್ ಪೂಚ್ ಲೀಜಿಯೇ ಹಂಗೆ ಹಿಂಗೆ ಅವರೆಲ್ಲ ಹಂಗೆ ಹೇಳೋರು. ಸೊ ಅಲ್ಲಿ ಹೋದ ಕೂಡಲೇ ಅವ್ರಿಗೆ ನಾವು ಕೇಳಿದ್ವಿ, ನೀವು ಸರಿ ಈ ಡೈಲಾಗ್ ಬೋಲ್ದಂಗೆ ಅಂತ ಅವ್ರಿ ಅವ್ರ ಕಡೆಯಿಂದ ನಾವು ಕನ್ನಡ ಮಾತಾಡಿಸಿದ್ವಿ. ಸರಿ ಈ ಡೈಲಾಗ್ ಹಿಂಗೆ ಹೇಳ್ರಿ, ಇದು ಡೈಲಾಗ್ ಹಿಂಗೆ ಏನಪ್ಪಾ ದೋಸ್ತ್ ಅಂತ ಹೇಳಿ. ಆಮೇಲೆ ಅವ್ರು ಅದನ್ನ ಎಲ್ಲಾ ಕಡೆ ಹೇಳ್ಕೊತ ಹೇಳಿರ್ತಾರ. ಅವ್ರಿಗೆ ಮಜಾ ಬಂದ್ಬಿಡ್ತೀರಿ. ಅದು ಏನಪ್ಪಾ ದೋಸ್ತ ಅಂತ ಅಲ್ಲಿರ್ತಾರ ಎಲ್ಲಾ ಕಡೆ. ಅವ್ರು ಶಾರ್ಟ್ ಹೋಗಿ ಅಲ್ಲಿ ಎಲ್ಲಾ ಸೆಟ್ನಾಗ ಹೋಗಿ ಏನಪ್ಪಾ ದೋಸ್ತ ಅಂತ ಅಲ್ಲಿರ್ತಾರ ಅಲ್ಲಿ. ಸೊ ಅದು ಮಜಾ ಐತ್ರಿ. ಅದು ಯೂನಿಕ್ ಅಪರ್ಚುನಿಟಿ ರೀ. ಇಡೀ ಸೌತ್ ಇಂಡಿಯಾದಾಗ ಫಸ್ಟ್ ಶಾರ್ಕ್ ಟ್ಯಾಂಕ್ ಜೊತೆ ಅಫಿಷಿಯಲ್ ಕೊಲಾಬ್ರೇಷನ್ ಮೆಟಾದಿಂತ್ರ ಮಾಡಿದವ್ರು ನಾವು ಅಷ್ಟೇ. ಅದಾದ್ಮೇಲೆ ಮಾಡ್ಲಿಲ್ಲ ಯಾರು. ಅದು ಅದೇ ರೀ. ಅಲ್ಲಿ ಯಶರಾಜ್ ಫಿಲ್ಮ್ಸ್ದಾಗ ಹೋದ್ವಿ ನಾವು. ಹೋದ ಕೂಡಲೇ ಅಲ್ಲಿ ನಾವು ಯಶರಾಜ್ ಫಿಲ್ಮ್ಸ್ ರೀ, ಆ ಫಿಲ್ಮ್ ಸ್ಟುಡಿಯೋ ಅಲ್ಲಿ ನಿಂತು ಫೋಟೋ ತಗೊಂಡ್ವಿ. ಒಳಗೆ ಹೋದ್ವಿ. ಒಳಗೆ ಹೋದ್ಕೊಂಡು ನಮ್ಗೆ ಎಲ್ಲ ಹೊಸಾದ್ರಿ. ಅಲ್ಲೆಲ್ಲ ಏನು ಭಾರಿ ಅದಲ್ಲ ಇದು ಹಂಗೆ ಹಿಂಗೆ. ಅಲ್ಲಿ ಹೋಗಿ ನಿಂತ ಕೂಡಲೇ ನಾವು ಯಾರು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ನಾವು ವಿಡಿಯೋ ಮಾಡೋಕ್ಕಿಂತ ಮೊದಲು ಯಾರು ನೋಡ್ತಿದ್ವಿ ಅವರೆಲ್ಲರೂ
ಸೇಮ್ ನಾವು ಏನು ಕೆಲಸ ಮಾಡ್ಲಿಕ್ಕೆ ಬಂದೀವಿ ಅದೇ ಕೆಲಸ ಮಾಡ್ಲಿಕ್ಕೆ ಅವರು ಅಲ್ಲೇ ಬಂದಾರ. ಅಂದ್ರೆ ನಾವು ಒಂದೇ ಬೋಟದಾಗಿದ್ದೀವಿ ಅಲ್ಲಿ. ಅವ್ರು ನೋಡಿ ನಾವು ಖುಷಿಯಾಗಿವ್ರಿ ಅಲ್ಲಿ. ಬಾಬಾ ಏನು ನೋಡೋಣ, ಯಾರು ನೋಡೋಣ, ಅಣ್ಣ ಇವ್ರು ಬಂದಾರು ಅಣ್ಣ, ಆಶಿ ಚಂಚಲಾನಿ ಟೀಮ್ ಪೂರ್ತಿ ಬಂದಿತ್ರಿ ಅಲ್ಲಿ. ಅವ್ರನ್ನ ನೋಡಿ ಇವ್ರು ಬಂದಾರು ಅವ್ರ ಜೊತೆ ಮಾತಾಡಿಸಿದ್ವಿ. ಅವರು ಎಲ್ಲರೂ ನಮ್ಮನ್ನು ಫಾಲೋ ಮಾಡಿದ್ರು. ಅವರೆಲ್ಲ ನಮ್ಮ ವರ್ಕ್ ನೋಡ್ಲಿಕತ್ತಾರ. ಈಗ ಶಾರ್ಕ್ ಜೊತೆ ಮಾತಾಡಿ ಆದ್ಮೇಲೆ ಅವ್ರು ನಮ್ಮನ್ನು ಫಾಲೋ ಮಾಡ್ಲಿಕ್ಕತ್ತಾರ. ಅವ್ರ ಮ್ಯಾನೇಜರ್ಸ್ ಎಲ್ಲ ನಮ್ಮ ನಂಬರ್ ಇಸ್ಕೊಂಡ್ರು, ನಿಮ್ಮ ಜೊತೆ ಕೊಲ್ಯಾಬ್ ಮಾಡ್ತೀವಿ ನಾವು ನಮ್ಮ ಬ್ರ್ಯಾಂಡ್ ಥ್ರೂ, ಹಂಗೆ ಹಿಂಗೆ ಅದು ಇದು ಅಂತೇಳಿ. ಇದೆಲ್ಲ ಹೆಂಗ್ ಭಾರಿ ಆತ್ರಿ ಅದು. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಭಾಳ ಖುಷಿ ಆತದು. ಇದಾದ ಕೂಡಲೇ ಸಂಜೆ ಮುಂದೆ ಕಾಲ್ ಮಾಡಿದ್ರು, ಹಿಂಗೆ ನಾಳೆ ಮುಂಜಾನೆ 10 ಗಂಟೆಗೆ ನೀವು ಹಿಂಗೆ ಶಾರ್ಕ್ ಟ್ಯಾಂಕ್ ಜೊತೆ ಕೊಲ್ಯಾಬ್ ಮಾಡ್ತೀರೇನ ಅಂತ. ಸುಮ್ಮನೆ ಮಸ್ಕಿರಿ ಮಾಡ್ಲಿದ್ರು ಬಿಡು. ನಮ್ಮ ಮ್ಯಾನೇಜರು ಏನು ಸುಮ್ಮ ಕೊಡ್ರಿ ಅಂತ ಅಂದೆ. ಖರೇ ಅಂದರು. ನಾವು ಮುಂಜಾನೆ 10 ಈಗ ಮತ್ತೆ ಪಾರ್ಟಿ ಒಳಗಿದ್ದೀವಿ, ಮತ್ತು ಇನ್ನು ಸ್ಕ್ರಿಪ್ಟ್ ಬರೀಬೇಕು, ಹಂಗೆ ಹಿಂಗೆ ಅಂದ್ಕೊ ತುರಂತ ನೀವು ಹೋಗ್ಬೇಡ್ರಿ ರೂಮಿಗೆ ಅಂದರು. ಪಟ್ನ ಹೋಗಿ ಬರದ್ವಿ, ಎಲ್ಲ ಬರದ್ವಿ. ಈ ಕ್ರಿಯೇಟರ್ ಈ ಶಾರ್ ಜೊತೆ ಇದು ಮಾಡ್ತೀವಿ, ಇದು ಎಲ್ಲ ಕಾನ್ಸೆಪ್ಟ್ ನೋಡಿ. ಮುಂಬೈಗೆ ಹೋಗಿದ್ದು ನಾವು ಬೇರೆ ಇವೆಂಟ್ ಸಂಬಂಧ, ಬಟ್ ನಮಗೆ ಇನ್ನೊಂದು ಇದು ಸಿಕ್ತು. ಸೊ ಹಿಂಗಾಗಿ ಮಾಡಿ ಅಲ್ಲೇ ಹೋಟೆಲ್ದಾಗ ಪ್ರಿಂಟ್ಔಟ್ ತೆಗ್ಸ್ಕೊಂಡಿರಿ ಸ್ಕ್ರಿಪ್ಟು ತೆಗ್ಸ್ಕೊಂಡು ಅಲ್ಲೆಲ್ಲ ಒಂದೇ ಶಾರ್ಕ್ ಜೊತೆ ಮಾಡಂತ ಹೇಳಿದ್ರು. ನಾವಂದ್ವಿ ಬಂದೀವಿ, ಆಪರ್ಚುನಿಟಿ ಸಿಕ್ಕ್ಯದ, 5 ಮಂದಿ ಜೊತೆ ಮಾಡ್ತೀವಿ ನಾವು ಅಂತ. ಹೆಂಗ್ ಮಾಡ್ತೀರಿ ಸ್ಕ್ರಿಪ್ಟ್, ತಗೋರಿ ಸ್ಕ್ರಿಪ್ಟ್ ಅಂತ ಎಲ್ಲ ಕೊಟ್ಟು ಅಲ್ಲೇ ಆನ್ ಸ್ಪಾಟ್ ಕೆಲವೊಂದು ಬರೆದಿವ್ರಿ ನಾವು. ಇದು ತೋರಿ ಇದು ಕಾನ್ಸೆಪ್ಟ್ ಅಲ್ಲೇ ಅಪ್ರೂವಲ್ ಸಿಗೋದು ನಮಗೆ. ಸೊ ಹಾಗೆಲ್ಲ ಇದು ರಾಬಿನ್ ಉತ್ತಪ್ಪ ಅವ್ರ ಜೊತೆ ಬಹಳ ಅದು ನಾನು ಪವನ ಹೋಗಿದ್ವಿ. ಆಮೇಲೆ ಅಲ್ಲಿ ಹೋಗಿವಿ, ಕಾಮೆಂಟ್ರಿ ಮಾಡ್ಲಿಕ್ಕೆ ಹೋಗಿದ್ವಿ ರೀ ನಾವು ಮುಂಬೈ RCB ಮ್ಯಾಚ್ ಕಾಮೆಂಟ್ರಿ ಮಾಡ್ಲಿಕ್ಕೆ ಹೋಗಿದ್ವಿ. ಅದ್ರ ನಡ್ಬರ್ಕ್ ನಾವು ರಾಬಿನ್ ಉತ್ತಪ್ಪ ಅವ್ರ ಜೊತೆ ಒಂದು ಕೊಲ್ಯಾಬ್ ರೀಲ್ ನಮ್ದು ಪ್ಲಾನ್ ಆಗಿತ್ತು ರೀ. ಸೊ ಅಲ್ಲಿ ಹೋಗಿ ಕೂತೀವಿ. ಅವರು ರೂಮಿಗೆ ಎಂಟ್ರಿ ಕೊಟ್ಟು ಕೂಡಲೇ ಅಲ್ಲಿ ಒಬ್ರು ಹೇಳಿದಾರೆ ರೀ, ಇವರು ಉಡಾಪವ್ಯ ಅವರು, ಇವರು ಆದಿರಾಜ್, ಹಂಗೆ ಹಿಂಗೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವರಿಗೆ. ನಾವು ಸರ್ ಹೆಂಗೆ ಆರಾಮಿದ್ರಿ, ಹಂಗೆ ಅವರು ಕನ್ನಡ ಒಳಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಫುಲ್ ಖುಷಿ ರೀ, ನಾವು ಅವರು ಮಜಾ ಮಾಡ್ಲಿಕ್ಕೆ. ಆಮೇಲೆ ನಾವು ಸಣ್ಣಂಗೆ ಅವ್ರಿಗೆ ಏನು ಮಾಡಿದ್ವಿ, ಕಾನ್ಸೆಪ್ಟ್ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರ್ ನಾವು ಹಿಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿವಿ. 1-2 ಲೈನ್ ಹೇಳಿ ಕೂಡಲೇ ಅವ್ರು ಬಿದ್ದು ನಗ್ಲಿಕತ್ತರ್ರಿ ಅವರು. ಸರ್ ನೀವು 2014 ನೀವು ಆರೆಂಜ್ ಕ್ಯಾಪ್ ಸಿಕ್ಕಿರ್ತದ, ಅದೊಂದು ಸ್ವಲ್ಪ 2014 ಅಲ್ಲ KKR ಆರೆಂಜ್ ಕ್ಯಾಪ್ ಸಿಕ್ಕದ, ನಾ ಅದನ್ನ ಹಾಕೊಂಡು ಎಲ್ಲ ಕಡೆ ಅಡ್ಡಾಡಿ ಬರ್ತೀನಿ ಕೊಡ್ರಿ ಅಂತ ಹೇಳಿ ಹಿಂಗೊಂದು ಹೇಳ್ತೀನಿ ವಿಡಿಯೋದಾಗ. ನಿಮ್ಮ ರಾಬಿನ್ ಉತ್ತಪ್ಪ ಅಂತಿದ್ದು ರಾಬಿನ್ ಹುಡ್ ಅಂತೀನಿ ನಿಮಗೆ ಅಂತೆಲ್ಲ ಹಿಂಗೆ ಹೇಳಿದಾರೆ ಅವ್ರಿಗೆ. ಸೊ ಅವರು ಖುಷಿಯಾಗಿಬಿಟ್ರಿ. ಅವ್ರು ಇದು ಅವರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆತಲ್ರಿ ಅವ್ರು ನಕ್ರ ಮುಗೀತು. ನಮ್ಗೆ ಅದ ಬೇಕು. ವಿಡಿಯೋ ಎಲ್ಲ ಶೂಟ್ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ. ಮಂದಿನೂ ಎಲ್ಲ ಭಾರಿ ನನ್ನ ವಿಡಿಯೋ ಇವ್ನು ಶೂಟ್ ಮಾಡಿದ, ಇವ್ನ ವಿಡಿಯೋ ನಾ ಶೂಟ್ ಮಾಡಿದ್ವಿ. ಹಂಗೆಲ್ಲ ಮಾಡ್ಕೊಂಡು ಮಾಡಿದ್ವಿ ರೀ. ಅದೊಂದು ಡ್ರೀಮ್ ಅಂತ ಇದೆಯಾ ಪವ್ಯ, ಇವರ ಜೊತೆ ಒಂದು ಕೊಲಾಬ್ ಮಾಡ್ಬೇಕು ಅಂತ? ಈಗ ಹಂಗೇನು ಡ್ರೀಮ್ ಅಂತ ಏನಿಲ್ರಿ, ಯಾಕಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಅಲ್ಲ, ಯಾಕೆಂದ್ರೆ ಇವಾಗ ಕೆಲವೊಂದು ಸ್ಟೇಜಸ್ ನಾವು ರೀಚ್ ಆದಾಗ ಆವಾಗ ಒಂದು ಹೊಸ ಆಸೆ ಉಟ್ಕೊಳತ್ತೆ. ಓಕೆ, ಇವರನ್ನ ನಾವು ಮಾಡಿದ್ವಿ, ಇನ್ನೊಬ್ಬರನ್ನ ಯಾರನ್ನಾದ್ರು ಅಂತ ಹಂಗೇನಾದ್ರು ಬಂತ ಮೈಂಡಿಗೆ ಇವ್ರ ಜೊತೆ ಕೊಲಾಬ್ ಮಾಡಬೇಕು ಅಂತ? ಹಂಗದ ಒಂದದ ರೀ, ಒಂದು ಸ್ಕೆಚ್ ಕಾಮಿಡಿ ಬರೀಬೇಕು ಎಸ್ ಸರಿಗೆ ಅಂತ ಒಂದದ. ಸ್ಕೆಚ್ ಕಾಮಿಡಿ ಒಂದು ಪ್ರಾಪರ್ ಸ್ಕಿಟ್ ಮಾಡ್ಬೇಕಂತದ. ಬಿಟ್ರೆ ವಿರಾಟ್ ಕೊಹ್ಲಿ ಜೊತೆ ಒಂದು ಫೋಟೋ ತಗೋದ, ಅದೊಂದದ. ಇದಂತ ಜಿಜೆ ನನಗೆ ಆ್ಯಕ್ಚುಲಿ ಯುವರಾಜ್ ಸಿಂಗ್ ಭಾಳ ಸೇರ್ತಾರೆ. ನನಗೆ ಅವ್ರ ಜೊತೆ ಫೋಟೋ ಅಥವಾ ವಿಡಿಯೋ ಅಪರ್ಚುನಿಟಿ ಸಿಗ್ತದ ಭಾಳ ಖುಷಿ ಆಗ್ತದೆ. ವಾದಿ ನನಗೇನು ಹಂಗೇನಿಲ್ರಿ ಈಗ ಸದ್ಯಕ್ಕೆ ಯಾರ ಜೊತೆ ಫೋಟೋ ಆಗಲಿ ಕೊಲಾಬ್ ಆಗಲಿ ನನ್ನ ತಲೆಯಾಗ ಏನು ಹಂಗೇನಿಲ್ಲ. ನನಗೆ ಏನು ಬರ್ತೋ ಅದು ಆ ಟೈಮಿಗೆ ನಾ ಎಕ್ಸೈಟ್ ಆಗ್ತೀನಿ ರೀ ಅಷ್ಟೇ. ಅಂದ್ರೆ ಏನು ಬರುತ್ತೋ ಅಕ್ಸೆಪ್ಟ್. ಅಷ್ಟೇ. ನನಗೇನು ಹಿಂಗೆ ಇವ್ರು ಹಿಂಗೆ ಮಾಡೋದು ಅನ್ನೋಕ್ಕಿಂತ ಅದೇ ಬಂದರೆ ಇನ್ನೂ ಮಜಾ ಇರ್ತದೆ, ಭಾಳ ಚಲೋ. ಸೊ ಅಲ್ಲಿ ಮಟ್ಟ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ಬೇಕಂತ. ಬ್ಯೂಟಿಫುಲ್. ನಾವು ಬೆಂಗಳೂರು ಬಸ್ಸಲ್ಲಿರೋದ್ರಿಂದ ಬೆಂಗಳೂರಿನ ಬಗ್ಗೆನೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ಕರ್ನಾಟಕದ ಸುತ್ತಮುತ್ತಲಿಂದ ದೇಶದ ಮೂಲೆಗಳಿಂದ ಬೆಂಗಳೂರು ಬಂದು ಸೆಟ್ಲ್ ಆಗಬೇಕು ಅನ್ಕೋತಾರೆ, ಅಥವಾ ಬೆಂಗಳೂರಿನಲ್ಲಿ ವಿ ನೀಡ್ ಟು ಫೈಂಡ್ ಸಮಥಿಂಗ್ ಅಂತ ಅನ್ಕೋತಾರೆ. ನೀವು ನಿಮ್ಮ ಜಿಲ್ಲೆಗಳಿಂದ ಬೆಂಗಳೂರಿಗೆ ಕಾಲಿಟ್ಟಾಗ ಇದ್ದ ಮೊದಲ ಫೀಲಿಂಗ್ ಏನು? ಪವ್ಯ ಅಂತ ಶುರು ಮಾಡಿ. ಅಂದ್ರೆ ಮೊದಲು ನಾ ಇದ್ದೆ ರೀ ಬೆಂಗಳೂರು, 9th 10th ಇಲ್ಲೇ ಮಾಡೀನಿ. ಹೌದಾ? ಸೊ ಒಂದು 2 years ಇಲ್ಲಿ ಇದ್ದು ನಂಗೆ ಇದು ಇತ್ತು, ನಂಗೆ ಸೇರ್ತಿತ್ತು. ಆಗಿನ ನೆನಪುಗಳಿದೆಯಾ? ಮತ್ತೆ ಸ್ಟಾರ್ಟ್ ಆಯ್ತು. ಇದೊಂದು ಇರಿಟೇಟಿಂಗ್ ಇದೆ. ಅವ ಯಾವಾಗ 9th 10th ಬಂದಿದ್ದ ಅದನ್ನ ಮತ್ತೆ 10 ಸತಿ ಹೇಳ್ತಾನೆ. ಆ ರೋಡಿಗೆ ಹೋದಾಗ ಇದೇ ರೋಡ್ 9th 10th ಇಲ್ಲೇ ಮಾಡಿದ್ವಿ, ಇದೇ ಸ್ಕೂಲ್ ಇತ್ತು ನಮ್ದು. ಈ ಹುಡುಗಿ ಜೊತೆ ಇಲ್ಲೇ ಕೈ ಅಂತ ಹೇಳ್ತಿದ್ವಿ. ಬಿಟ್ಟು ಹೋದ್ಲಿ, ಇಲ್ಲೇ ಬಿಟ್ಟು ಹೋದ್ಲಿ. 10th ಲವ್ ಸ್ಟೋರಿ ಹೇಳ್ತಿರ್ತಾನೆ ಅಲ್ಲಿ ಹೋದಾಗ ಒಮ್ಮೆ. ಸೊ ಇದ್ದೆ ಮೊದಲು ನಂಗೆ ಇದು 9, 10 ನಲ್ಲೇ ಹಾರ್ಟ್ ಬ್ರೇಕ್ ಆಗಿದೆ ನಿಮ್ದು.
ಆಗಿದ್ರಿ ಸೊ ಅವಾಗ ಆರಾರಾಗ ಸೇರ್ತಿತ್ತು ನಂಗೆ ಬೆಂಗಳೂರದೆಲ್ಲ ಅಲ್ಲಿ ಅವಾಗಿದ್ದೆಲ್ಲ 2 years ಇಲ್ಲೇ ಸೊ ಸೇರ್ತಿತ್ತು ನಂಗೆ ಇಲ್ಲಿಗೆ ಸೇರ್ದೆ ವಾಪಸ್ ಹೋದ್ರ ಹೆಂಗೆ ಹುಡುಗಿ ಇಲ್ರಿ ಅದು ಅನಾವಶ್ಯಕವಾಗಿ ಹೋಗ್ಬೇಕಂತ ಬಂತ್ರಿ ಸೊ ಸಿಚುವೇಶನ್ ಅಲ್ಲಿ ಹೋಗಿ ಮತ್ತೆ ಎಲ್ಲ ರೆಸ್ಯೂಮ್ ಮಾಡಿದೆ PU ಡಿಗ್ರಿ ಮತ್ತು ಆಮೇಲೆ ಇದನ್ನ ಫುಲ್ ಟೈಮ್ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕು, ಯಾಕಂದ್ರೆ ಎಲ್ಲಾನು ಆಕ್ಸೆಸಬಲ್ ಇರಬೇಕು ಅಂದ್ರೆ ಇರ್ಬೇಕು ಎಲ್ಲರಿಗೂ. ಒಮ್ಮೊಮ್ಮೆ ಬ್ರ್ಯಾಂಡ್ ಇಲ್ಸ್ ಒಮ್ಮೆ ಬರ್ತಾವೆ, ನಾಳೆ ಬರ್ರಿ ಇಲ್ಲ ಏನಾರ ಹಿಂಗೆ ಏನಾರು ಆ್ಯಕ್ಟಿಂಗ್ ಆಪರ್ಚುನಿಟಿ ಅಂತಾವು ಇವು ಬಂದರೆ ಇರ್ಬೇಕು, ಯಾಕಂದ್ರೆ ನಾವು ಅಲ್ಲಿ ಇರ್ತಿದ್ವಿ. ಸೊ ನಾ ಶೂಟ್ರ್ 12 ತಾಸು ಮಾಡಿ ಟ್ರಾವೆಲ್ ಮಾಡಿ ಬರಬೇಕು, ಮುಗಿಸ್ಕೊ. ಅವಾಗ ನಾ ಕಿಟ್ಟನ ಮನೆಗೆ ಬರ್ತಿದ್ದೆ, ಮುಂಜಾನೆ ಬರ್ತಿದ್ದೆ, ಕಿಟ್ಟನ ಮನೆಗೆ ಇರ್ತಿದ್ದೆ, ಒಂದು 3-4 ಶೂಟ್ ಮಾಡ್ಕೊಂಡು ಮತ್ತೆ ರಾತ್ರಿ ಹೋಗ್ತಿದ್ದೆ. ಅದು ಭಾಳ ಹೆಕ್ಟಿಕ್ ಆಗ್ಲಿಕತ್ರಿ. ಸೊ ಇಲ್ಲೇ ಶಿಫ್ಟ್ ಆಗೋಣ ಅಂತೇಳಿ ಶಿಫ್ಟ್ ಆಗಿ. ಜೀಜೆ ನೀವು ಇಲ್ಲೇ ಇದ್ದಿದ್ದ? ನಾನು 12th ಆದ್ಮೇಲೆ ಇಲ್ಲೇ ಇದ್ದೆ. ಓಕೆ. ನಾ ಇಲ್ಲೇ ಇಂಜಿನಿಯರಿಂಗ್ ಇಲ್ಲೇ ಮುಗಿಸಿದೆ ನಾನು. ಸೊ ಹಿಂಗಾಗಿ ಸ್ವಲ್ಪ ನಂಗೆ ಬಂದಾಗ ನಂಗೆ ಹಂಗಿತ್ತು, ನನಗೆ 12th ಆದ್ಮೇಲೆ ನನಗೆ ಬೆಂಗಳೂರಿಗೆ ಬರೋದಿತ್ತು. ಸೊ ಅದೊಂದು ನನಗೆ ಭಾಳ ಇತ್ತು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ನಂಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ಬೇಕು ಅಂತ ಭಾಳ ಇತ್ತು ನನಗೆ ಅವಾಗ. ಸೊ ಹಿಂಗಾಗಿ ಬೆಂಗಳೂರಿಗೆ ಬಂದಾಗ ನಂಗೆ ಒಂಥರ ಮಜಾ ಇತ್ತಲ್ಲಿ, ನನಗೆ ವಾತಾವರಣನ ಸೇರ್ತಿತ್ತು ಅದ್ರದ್ದು. ಏನ್ ಮಸ್ತ್ ಅಡ್ಡಾಡೋದು. ಗಪ್ಲೆ ವಾತಾವರಣ ಅಂದ್ರೆ ಎಂತ ವಾತಾವರಣ? ಆ ಕ್ವಶನ್ ಕೇಳಬೇಡ್ರಿ, ಇಲ್ಲಿ ಕೇಳ್ರಿ ಹೇಳ್ಬೋದು. ಪಾಪ ಸಂಭಾಯ್ತು ಇನ್ನೋಸೆಂಟ್ ಬಾಯ್ ರೀ ಅದು. ಹೌದಾ? ನಿಜವಾಗ್ಲು ಆಕಳ ಗಪ್ಲೆ ಏನೋ ಇದೆ ಅಲ್ಲ ಈ ಮಾತಲ್ಲಿ, ಏನೋ ಇದೆ. ಇದು ಪಕ್ಕ ಫ್ಯಾಮಿಲಿ ಮ್ಯಾನ್ ಇದು. ಓಕೆ ವಾದಿ. ಅಂದ್ರೆ ನಂದು ಭಾಳ ಟಫ್ ಆಗಿತ್ರಿ ಇವಂಗ. ನನಗೆ ಒಂದ್ ತಿಂಗಳಿಗೆ ಬಿಟ್ಟು ಈಗ ಮನಿತನ ಬಿಟ್ಟು ಇಲ್ಲ ಹಂಗೆ ಇಲ್ರಿ, ನಾನು ಹಿಂಗೆ ನಮ್ಮ ಅಪ್ಪ ಹೇಳಿದ್ರಿ, ಅಪ್ಪ ಎಕ್ಸ್ಪೋಜರ್ ಸಿಗ್ತದಲ್ಲಿ ನಾವು ಹೋಗ್ಬೇಕು ಅಂತಂದು. ನಮ್ಮ ಅಪ್ಪ ಪಾಪ ಗಿಳಿಗೆ ಹೇಳಿದವ್ರ ಅಂತ ಹೇಳಿದ್ರಿ ಅವ್ರು ನನಗೆ, ಬ್ಯಾಡಪ್ಪ ಪ್ಯಾ ಹೋಗ್ಬೇಡಪ್ಪ, ಎದಕ್ಕಪ್ಪಿ ನಮ್ಮ ಜೊತೆ ಇರಪ್ಪಿ ಇಲ್ಲಿ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾ ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಇಲ್ಲಿ ಹೋಗ್ತೀನಿ ಅಂತೇಳಿ ನಾ ಹೆಂಗೋ ಮಾಡಿ ಬಂದಿರಿ. ಇಲ್ಲಿ ಬಂದ ಮೇಲೆ ತೋಬಾ ಆತ್ರಿ ನನಗೆ. ನಂಗೆ ಭಾಳ ತ್ರಾಸ ಆತ್ರಿ ಮೇಡಮ್ ಇಲ್ಲಿ. ಈಗ 8 ತಿಂಗಳು ಆತ್ರಿ. ಈಗ ನಾನು ಚೂರ್ ಈಗ ನನಗೆಲ್ಲ ಅಡ್ಜಸ್ಟ್ ಆಗ್ಲಿರ್ತದೆ, ಬಟ್ ಭಾಳ ತ್ರಾಸ ಆತ್ರಿ. ಬಂದ ಕೂಡಲೇ ನಂದು ಸ್ಲೀಪ್ ಸೈಕಲ್ ಎಲ್ಲ ಹಳ್ಳ ಹಿಡಿತ್ರಿ. ನಾ ಎಲ್ಲಿ 9-10 ಗಂಟೆಗೆ ಮಕ್ಕೊಂಡ್ಬಿಡವ, 2-3 ಆದ್ರೂ ಮಕ್ಕೊಳಂಗಿಲ್ಲ. ಆರಾಮ್ ಫೋನ್ ತಿಕ್ಕು, ಯಾರು ಭಯೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಫೋನ್ ತಿಕ್ಕು, ಮಜಾ ಮಾಡು. ಹಾ ರೀ. ಆಮೇಲೆ ಮುಂಜಾನೆ 12 ಕೇಳು, 1 ಕೇಳು, ಹಿಂಗೆ ಸ್ಟಾರ್ಟ್ ಆಗೋದ್ರಿ ನಮ್ದು. ಅವಾಗ ಹೆಂಗ್ರಿ, ಮಧ್ಯಾಹ್ನ ಹೇಳ್ತಿದ್ದೆ ರೀ ನಾ. ಅವಾಗ ವಿಚಾರ ಮಾಡ್ತಿದ್ರಿ, ಈಗೇನು ನಾಷ್ಟ ಮಾಡ್ಲು ಏನು ಊಟ ಮಾಡ್ಲು ಅಂತೇಳಿ. ನಾಷ್ಟ ಮಾಡಿಬಿಡುದ್ರಿ ಮಧ್ಯಾಹ್ನ. ಸಂಜೆ ಆದ್ರೆ ಹಸಿ ಆಗೋದ್ರಿ ಮತ್ತೆ, ಈಗೇನು ಸ್ನ್ಯಾಕ್ಸ್ ತಿನ್ಲು ಏನು ಊಟ ಮಾಡ್ಲಿ ಮತ್ತೆ. ಅವಾಗ ಮತ್ತೆ ಸ್ನ್ಯಾಕ್ಸ್ ತಿಂತಿದ್ದೆ ರೀ ನಾ. ರಾತ್ರಿ ಆದ ಕೂಡಲೇ ಈಗ ಊಟ ಮಾಡೋದು ಏನು ಏನು ಮಾಡೋದು ಹಂಗೆ ಮತ್ತೆ ಹಿಂಗ್ರಿ. ಒಟ್ಟು ಊಟದ್ದು ಎಲ್ಲ ಹಳ್ಳ ಹಿಡಿದಿತ್ತು ನಂದು, ಏನೂ ಸರಿ ಇರಲಿಲ್ಲ. ಅದಕ್ಕಿಂತ ಮೊದಲು ನಾನು ಬೆಳಗಾವಿದಾಗ ಭಾಳ ಎಲ್ಲ ಚಲೋ ತಂಗೆ ಜಿಮ್ ಅದು ಇದು ಎಲ್ಲ ಫಿಟ್ ಇದ್ದೆ ರೀ. ಅದೆಲ್ಲ ಏನು ಅದು ಎಲ್ಲ ಪ್ರಾಬ್ಲಮ್ ಆತ್ರಿ ನಂಗೆ. ಈಗ ಒಂದು ಇಲ್ಲಿ ಬೆಂಗಳೂರಿಗೆ ಬಂದ್ಕೊಳ್ಳಿ ಭಾಳ ಇನ್ಸ್ಟಂಟ್ ಲೋನ್ ಆ್ಯಪ್ಗಳೆಲ್ಲ ಡೌನ್ಲೋಡ್ ಮಾಡ್ಬೇಕಾಯ್ತು. ಅವೆಲ್ಲ ಲೋನ್ ಗೀಸ್ಕೊಳ್ಳೋದು, ಕ್ರೆಡಿಟ್ ಕಾರ್ಡ್ ಭಾಳ ಕಡೆ ಸ್ವೈಪ್ ಮಾಡ್ಬೇಕಾತ್ರಿ. ಇವೆಲ್ಲ ಭಾಳ ತ್ರಾಸ. ಆದ್ರೆ ಇಲ್ಲಿ ಬರ್ಬೇಕಂತಂದ್ರೆ ಸ್ವಲ್ಪ ಎಲ್ಲ ಪ್ಲಾನ್ ಮಾಡಿ ಬರ್ಬೇಕ್ರಿ ನಾವು. ಇದಿಷ್ಟು ದುಡ್ಡು ಇಷ್ಟು ನನಗೆ ಒಂದು 6 ತಿಂಗಳಿಗೆ ಇದು ಎಮರ್ಜೆನ್ಸಿ ಅಮೌಂಟ್ ಅದಪ್ಪ, ಇದು ಸುಮ್ಮ ಹಂಗೆ ಕುರಿ ಹಿಂಡಿಗತೆ ಬರೋದಲ್ರಿ. ಸ್ವಲ್ಪ ಎಲ್ಲ ವಿಚಾರ ಮಾಡಿ ಬರ್ಬೇಕು. ಆಮೇಲೆ ಈಗ ನನಗೆ ಈಗ ಅಡ್ಜಸ್ಟ್ ಆಗೇನ್ರಿ ನಾ. ಈಗ ನನಗೆ ಗುರ್ತಾತು ಈಗ ಹೆಂಗೆ ರೊಕ್ಕ ಖರ್ಚು ಮಾಡ್ಬೇಕು, ಯಾವ ಟೈಮಿಗೆ ಹೇಳ್ಬೇಕು, ಮಕ್ಕೋಬೇಕು, ಏನು ತಿನ್ಬೇಕು. ಈಗ ರೂಟೀನ್ ಎಲ್ಲ ಪ್ರಾಪರ್ ಸೆಟ್ ಆಗ್ಯದ್ರಿ ನಂದು. ಡಿಸಿಪ್ಲಿನ್ ಅಂತ ಈಗ ಡಿಸಿಪ್ಲಿನ್ ಈಗ ಅದೇ ಹಾದಿ ಒಳಗೆ ಇದೀವ್ರಿ. ಈಗ ಮನೆಗೆ ನಾವು ಆಟೋದಾಗ ಹೋಗ್ತೀವ್ರಿ, ನೀವು ಹೊಡ್ಕೋತ ಹೋಗ್ತಾರೆ. 3 ತಾಸು ಆದ್ಮೇಲೆ ಬರ್ತಾನೆ. ಇಲ್ಲ ಹಂಗೇನಿಲ್ರಿ, ಫ್ಲೈಓವರ್ ಮ್ಯಾಗ ಓಡ್ತಿರ್ತಾರೆ ನೋಡಿ. ಒಂದು ಡ್ರೋನ್ ಹಾರಿಸಿದ್ರೆ ಕಾಣಿಸ್ತದೆ. ಕರೆ ಅದ್ರ ಈಗ ಸೆಟ್ ಆಗ್ಯದ್ರಿ ನನಗೆ. ಈಗ ಒಂದು ಸ್ವಲ್ಪ ಚಲೋ ಅನಿಸ್ತದ. ಅವಾಗ ಮನೆಗೆ ಹೋಗಿ ಬರೋದು ಅದು ಇದು ಚಲೋ ಅದ ರೀ. ಬೆಂಗಳೂರು ಚಲೋ ಅದ. ಇಲ್ಲಿ ನಮಗೆ ಜಾಸ್ತಿ ನಮಗೆ ಮಂದಿಗಳು ಭಾಳ ಸಿಗ್ತಾರೆ ಇಲ್ಲಿ. ನಾವು ಏನೋ ಒಂದು ಚಲೋ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡೆ ಅಂತಂದ್ರೆ ನಮ್ಮ ಊರಾಗ ಅದು ಎಕ್ಸಿಕ್ಯೂಟ್ ಆಗೋದು ಸ್ವಲ್ಪ ಕಡಿಮೆ ರೀ. ಯಾಕಂದ್ರೆ ಅಲ್ಲಿ ನನಗೆ ಅದಕ್ಕೆ ಬೇಕಾಗುವಂಥ ಮಂದಿಗಳು ಸಿಗೋದ್ರು ನನಗೆ. ಇಲ್ಲಿ ನನಗೆ ಅಗದಿ ಎಲ್ಲ ಪ್ರೊಫೆಷ್ನಲ್ ಮಂದಿ ಸಿಗ್ತಾರೆ ನನಗೆ. ಆ ಕೆಲಸಕ್ಕೆ ಯಾರು ಪ್ರಾಪರ್ ಆಗಿ ಮಾಡೋರು ಇರ್ತಾರೋ ನಮ್ಗೆ ಇಲ್ಲಿ ಸಿಗ್ತಾರೆ. ಸೊ ಹಂಗೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಮಗೆ ಏನಂತಾರೆ ಅದಕ್ಕೆ ರಿಸೋರ್ಸಸ್ ಜಾಸ್ತಿ ನಮಗೆ. ಊರು ಹಂಗದ್ರಿ, ಕಾಂಪಿಟೇಟಿವ್ ಊರು ಅದ. ಸೊ ಅದು ಬಂದು ಫಾಸ್ಟ್ ಮೂವಿಂಗ್ ದ ಇದ್ದಿದೆ. ಬಟ್ ಒಮ್ಮೆ ನನಗೆ ಅನಿಸ್ತದೆ, ಲೈಕ್ ನಾನು ರೀಸೆಂಟ್ಲಿ ಬಾಗಲಕೋಟೆ ಹೋಗಿದ್ದೆ. ನನಗದು ಭಾರಿ, ನನಗೆ ಅದನ್ನು ಸೇರ್ತು. ಯಾಕಂದ್ರೆ ಊರ ಒಮ್ಮೊಮ್ಮೆ ಹೆಂಗಾಗ್ತದೆ ಅಂದ್ರೆ ಇಷ್ಟು ಫಾಸ್ಟ್ ಪೇಸ್ಡ್ ಇರ್ತದೆ ಅಂದ್ರೆ ಇದು ನಮಗೆ ಒಮ್ಮೊಮ್ಮೆ ಸ್ವಲ್ಪ ಬ್ರೇಕ್ ಬೇಕಾಗ್ತಿರ್ತದೆ.
ನಾ ಅದಕ್ಕೆ ಸ್ವಲ್ಪ ನಮ್ಮ ಊರಿಗೆ ಹೋಗ್ತಿರ್ತೀನಿ, ಅಲ್ಲಿ ಭಾಳ ಸ್ಲೋ, ಟೈಮ್ ಹೋಗೋದು ಸ್ಲೋ, ಆರಾಮ್ ಎಲ್ಲರೂ ಆರಾಮ್ ಚಿಲ್, ಸ್ಲೋ ಮೋಷನ್ ಅನಿಸ್ತದೆ, ಸ್ಲೋ ಮೋಷನ್ ಅನ್ಸ್ತದೆ ಅಲ್ಲಿ. ಹಂಗೆ ಭಾಳ ಆಗ್ತದೆ. ಇದೇನು ಮಾಡಿದ್ವಿ ಅಲ್ಲೆಲ್ಲ ಊರಿಗೆ ಹೋದಾಗ ಒಮ್ಮೆ ಪ್ರತಿ ಸಲ ಬ್ಯಾನರ್ ಮೇಲೆ ಒಬ್ಬರು ಬೇರೆ ಬೇರೆದವ್ರದ್ದು ಫೋಟೋ ಇರ್ತಾವ್ರಿ, ಅವ್ನು ನೋಡ್ತಿರ್ತೀವಿ. ಅದಕ್ಕೆ ಹೇಳಿದೆ ಯಾರಿಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ನಾ ಹಂಗೆ ತಲೆಯಾಗ ಬಂತ್ರಿ, ಹೇಳಿದೆ ಸಾರಿ, ಇಲ್ಲಿ ತನಕ ಹೋಲಿಲ್ರಿ. ಅದಕ್ಕೆ ಮಜಾ ಬರ್ತದೆ ರೀ ಊರಾಗಲ್ಲೇ. ನಮ್ಮ ಬೆಳಗಾವಿ ಊರಾಗಂತೂ 10 ಕಿಲೋಮೀಟರ್ಗೆ ಒಂದೊಂದು ವಾಟರ್ ಫಾಲ್ಸ್ ಅವ, 100 ಕಿಲೋಮೀಟರ್ ಗೋವಾ ಅದ ರೀ ನಮ್ದು. ನಾಷ್ಟ ಮಾಡ್ಲಿಕ್ಕೆ ಅದು ಹೋಗಿ ಬರ್ತೀವಿ ನಾವು. ಹಂಗೆ ಮೊದಲ್ರಿ, ಈಗೆಲ್ಲ ಈಗೆಲ್ಲರೂ ಇಲ್ಲೇ ಅದಾರ ಬೆಂಗಳೂರಾಗ ದೋಸ್ತರು. ಮಜಾ ಇರ್ತದೆ ಊರು ಚಲೋ, ಬಟ್ ಇಲ್ಲೇ ಇದು ಚಲೋ ಅದ ರೀ ನಮಗೆ. ಬೆಂಗಳೂರದಾಗೂ ಒಂದು ಸ್ವಲ್ಪ ಗೋವಾದ ಫೀಲ್ ಅದ. ಹೌದಾ? ಕೋರಮಂಗಲದಾಗ ಅದ. ಕೋರಮಂಗಲ ಸೈಡ್ ಫೇವ್ರೆಟ್ ಸ್ಪಾಟಾ? ಇಲ್ರಿ, ಸುಮ್ಮನೆ ನಾವು ಹೋಗಿರ್ತೀವಿ ಯಾವಾಗ. ಓಕೆ, ನೀವು ಇತ್ತೀಚೆಗೆ ಊರಿಗೆ ಯಾವ ಕಡೆ ಜಾಸ್ತಿ ಹೋಗೋದು? ನಿಮ್ಮ ಊರಿಗ, ನಿಮ್ಮ ವೈಫ್ ಊರಿಗ? ಏನಂದ್ರೆ ಸರಿ, ನಾ ಹಂಗೆ ಏನೋ ತಲೆಯಾಗ ಬಂತ್ರಿ, ಬ್ಲಿಂಕಿಟ್ ಆರ್ಡರ್ ಬಿದ್ದಾಗ ಹೋಗಿರ್ತೀವಿ ನಾವು. ಹಂಗೇನು ಅದೇನು ಮಾಡಿ ನಾ ಹೋಗಿ ಟೈಮ್ ಸಿಕ್ತು ಬಾಗಲಕೋಟೆಗೆ ಹೋಗ್ಬಿಡ್ತೀನಿ. ನಾ ರೀಸೆಂಟ್ಲಿ ಹೋಗಿನಿ, ಯಾವಾಗಾರೆ ಹೋಗ್ತಿರ್ತೇನೆ ನಾನು ಅದೇ ಇವಾಗ ಜಾಸ್ತಿ ಹೆಂಡತಿ ಊರಿಗೆ ಹೋಗ್ತೀರಾ ಅಥವಾ ಅಲ್ಲೇ ಹತ್ರ ಆಗ್ತದೆ. ಈಗ ಅವ್ರದ್ದು ಅಥಣಿ, ನಂದು ಬಾಗಲಕೋಟೆ, ಸೊ ಒಂದು 3 hours, ಸೊ ನಡೀತದ. ಯಾವಾಗಾರ ಹೋಗಿರ್ತೀನಿ. ನಾನು ಮುದೋಳದಾಗಿದ್ದೆ ಅಂದ್ರೆ ನಾ ಸಿಗ್ತಿದ್ದೆ ಸೆಂಟರ್. ಹಾ, ಮುದೋಳದಾಗ ಈಗ ಬಂದಲ್ಲ ವಾಪಸ್. ಇಲ್ಲ ಅಷ್ಟೇ ಕೇಳಿದ್ರು. ಓಕೆ, ಎವ್ರಿಬಡಿ ಹ್ಯಾವ್ ಅ ವಿಷನ್ ಇನ್ ಲೈಫ್. ಇತ್ತೀಚಿನ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ ಬರೀ ದುಡ್ಡು ಮಾಡೋದೇ ಟ್ರೆಂಡ್ ಆಗ್ಬಿಡಿದೆ. ಎಷ್ಟು ಬೇಗ ನಾವು ಸಾಹುಕಾರರಾಗ್ತೀವೋ ಅಷ್ಟು ಚಂದ ಅಂತ. ಇಡೀ ರಾತ್ರಿ ಕಳೆದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಶ್ರೀಮಂತರಾಗಬೇಕು ಅಂತ. ಬಟ್ ಅದನ್ನ ಮೀರಿನೂ ಹಲವಾರು ಕನಸುಗಳಿರುತ್ತೆ ಜೀವನದಲ್ಲಿ. ಜಿಜೆದೇನು ಕನಸು? ನನಗೆ ಅಪ್ಪ ಹೋದ್ರಿ ಟ್ರೈಲರ್ ಕಟ್ ಸಿಗ್ತಿಲ್ಲ. ಕಂಟಿನ್ಯೂ ಮಾಡಿ. ಇದು ಫ್ಯೂಲ್ ಕೊಡ್ಲಿಕ್ಕೆ ಅಲ್ಲಿ ನಕ್ರಿ ಇನ್ನ ಜಾಸ್ತಿ ಮಾಡ್ತಾನ. ಸಾರಿ, ನಿಮ್ ಭಾಳ ಲಘು ಅಫೆಂಡ್ ಆಗ್ಬಿಡ್ತಾನ ನೀವು. ಹೌದಾ? ನೀವು ಮಾತಾಡಿದ್ರು ಅಷ್ಟೇ, ನಾ ಮಾತಾಡಿದ್ರೆ ಅಷ್ಟ, ನಾ ಏನು ಅನ್ಬಾರ್ದು, ಬ್ಯಾರೆಯವ್ರು ಏನ್ ಬೇಕಾದ್ರೆ ನಡೀದು. ನಾವು ಹಿಂಗೆ ಚಲೋ ಆಗ್ತೀವಿ ಜಗಳ. ನಂದು ಆಕ್ಚುಲಿ ನನಗೆ ಫಿಲ್ಮ್ ಬರೆಯೋದು ರೀ. ಯಾವ್ದಾರು ಇದೆಯಾ? ಒಂದು ಈಗ ಕಾನ್ಸೆಪ್ಟ್ ಬರೀಲಿಗತ್ತೀವಿ, ಒಂದು ರೈಟಿಂಗ್ ಮಾಡ್ಲಿಕತ್ತೀನಿ. ಬಟ್ ಅದು ಬಿಟ್ಟು ನನಗೆ ಬೇರೆದೊಂದು ನನ್ನ ಸಪ್ರೇಟ್ ಐಡಿಯಾ ತೊಗೊಂಬಂದು ಅದನ್ನು ಒಂದು ಫಿಲ್ಮ್ ಬರೆಯೋದದ. ನಾನು ಆ್ಯಕ್ಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಬರೆಯೋದಂಗೆ ಅದ ನನಗೆ. ನೀವು ಪವ್ಯ, ವಾಟ್ಸ್ ಯುವರ್ ಡ್ರೀಮ್? ನಂದು ಅದ ರೀ. ಈಗಂತೂ ಪಿಕ್ಚರ್ ಮಾಡ್ಲಿತ್ತೀನಿ ರೀ, ಬರ್ಲಿತ್ತು ಸೆಪ್ಟೆಂಬರ್ದಾಗ, ಹುಬ್ಬಳ್ಳಿ ಹಂಟರ್ಸ್ ಅಂತ, ಹಾರರ್ ಕಾಮಿಡಿ ಅದ. ನಂಗೆ ಇದ್ರಾಗೆ ಮಾಡೋದು ಅದ ರೀ ಸ್ವಲ್ಪ. ಇನ್ನು ಮೋರ್ ಮೂವೀಸ್ ಅನ್ನೋಕ್ಕಿಂತ ನನಗೂ ಬರೀಲಿಕ್ಕೂ ಸೇರ್ತದೆ ರೀ. ಸ್ಕೆಚ್ ಕಾಮಿಡಿ, ಪ್ಯಾರಡೀಸ್, ಸಾಂಗ್ಸ್. ಈ ಸಾಂಗ್ಸ್ ಬಿಡ್ಲಿತ್ತೀರಿ, ಒಂದು ಬರ್ತಾವೆ, 2 ಸಾಂಗ್ ಬರ್ತಾವೆ. ಮ್ಯೂಸಿಕ್ದಾಗ ಒಂದು ಸ್ವಲ್ಪ ಮಾಡೋದು. ಯಾವುದ್ರಲ್ಲಿ? ಆಲ್ಬಮ್ ಸಾಂಗ್ಸಾ? ಆಲ್ಬಮ್ ಸಾಂಗ್, ಆಲ್ಬಮ್ಸ್, EPs ಎಲ್ಲ ಮಾಡೋದು ಅದ ರೀ. ರೆಡಿ ಇದೆಯಾ ಸಾಂಗು? ಹಾಂ, ಆನ್ ಗೋಯಿಂಗ್ ಕೆಲಸ ನಡೆದ ರೀ. ಚಲೋ ಬರೀತಾನೆ, ಲಿರಿಕ್ಸ್ ಚಲೋ ಬರೀತಾನೆ, ಹಾಡ ಎಲ್ಲ ಚಲೋ ಬರೀತಾನೆ. ಹೌದಾ? ಕಂಪೋಸ್ ಆಗಿದೆಯಾ? ಕಂಪೋಸ್ ಎಲ್ಲ ಆಗಿದೆ. ಮತ್ತೊಂದೆರಡು ಸಾಲ ಹಾಡಿ ನೋಡುವ. ಅನ್ರಿಲೀಸ್ಡ್ ಅವರಿ, ಯಾವ್ದಾದ್ರು ಒಂದ್ 2 ಸಾಲು. ಎಲ್ಲಿ ಎಂತ ಅನ್ರಿಲೀಸ್ ಅವರಿಗೆ ಕುತೂಹಲ ಜಾಸ್ತಿ ಇರುತ್ತೆ, ಹೌದಾ ಅಂತ. ಬರ್ಲಿ ರ್ಯಾಪ್ ಬೇಡವಾ? ಸಾಂಗ್ ಬಂದ್ಮೇಲೆ ರಿಲೀಸ್ ಆಗ್ಲಿನಾ? ಓಕೆ, ಹೋಗ್ಲಿ. ಸಾಂಗ್ ಹೆಸರೇನಾದ್ರೂ ಇದೆಯಾ? ಸಾಂಗ್ ಮರಳಿ ಅಂತದ ರೀ. ಒಂದು ಐ ಆಮ್ ಡನ್ ಅಂತದ, ಸೊ ಇನ್ನೊಂದು ಅಪ್ಸರೆ ಅಂತ ಒಂದದ. ಎಲ್ಲಾನು ಪ್ರೀತಿ ಬ್ರೇಕ್, ಅದು ಹಂಗ 10th ಅದು ಅದಲ್ರಿ, ಅದು ಅದನ್ನ ಹೊರಗೆ ಹಾಕ್ಲಿಕ್ಕೆ ಹೊಸ ಟೈಪ್ ಮ್ಯೂಸಿಕ್ ಫ್ಯೂಸ್ ಮಾಡ್ಬೇಕಂತ ನಾನು ನಮ್ದು. ಯಶ್ಗೆ ಸ್ಕೆಚ್ ಕಾಮಿಡಿ ಬರಿಬೇಕು ಅಂತ ಇದ್ರಿ, ಯಾವ್ದಾದ್ರು ಇದೆಯಾ ಮೈಂಡಲ್ಲಿ? ಸೊ ಅಂದ್ರೆ ಅವ್ರದ್ದೇ ಪಿಕ್ಚರ್ದು ಒಂದು ಪ್ಯಾರಡಿ ಮಾಡೋದು ನಂಗೆ, ಗೂಗ್ಲಿ ಪಿಕ್ಚರ್ದು. ಸೊ ಹಿಂಗೆ, ಸೊ ನಂಗೆ ಈ ಜಾನರ್ ಭಾಳ ಸೇರ್ತಾರೆ ಪ್ಯಾರಡಿ ಮಾಡೋದು.
ಸೊ ಅದರಿ ಯಶ್ ಅವರು ಈ ಪಾಡ್ಕಾಸ್ಟ್ನ ಈ ಬಿಟ್ಟು ನೋಡ್ಲಿ, ನಿಮ್ಗೊಂದು ಅವಕಾಶ ಸಿಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಸಲಾಮ್ ರಾಕಿ ಬಾಯ್. ನಮಗೂ ನಡೀತದ, ನಮಗೂ ಬಂದ್ರೆ ತಪ್ಪೇನಿಲ್ಲ. ನಮಗೂ ನಮಗೂ ಬರಲ್ಲ. ಇವರಷ್ಟೇ ಹೇಳ್ಯಾರ, ನೀವು ಮೇಡಮ್ ರೀಲ್ ಕಟ್ ಮಾಡಿ ಒಂದು ಅಟ್ಟ ಹಾಕಿದ್ರಿ, ನಮ್ಮನ್ನು ಹಾಕ್ರಿ. ನಮ್ಮನ್ನು ನೋಡಿ. ಸೊ ಇನ್ನು ಅನ್ಕನ್ವೆನ್ಷನಲ್ ವೇದಾಗ ಇನ್ನು ಸ್ವಲ್ಪ ರೈಟಿಂಗ್ ತರಬೇಕು, ವಿಚ್ ಇಸ್ ವೆರಿ ಕ್ರಿಯೇಟಿವ್ ಅಂತ. ಅದೇ ಅದರ ವಿಷಯ. ವಾದಿ ನನಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಿಲ್ಡ್ ಮಾಡೋದು ರೀ ಇನ್ನೂ ದೊಡ್ಡದಾಗಿ. ಈಗ ಆಲ್ರೆಡಿ ಗಿಜಿ ಬಿಜಿ ಪ್ರೊಡಕ್ಷನ್ಸ್ ಅಂತದ. ಅದೇನದು ಗಿಜಿ ಬಿಜಿ? ಗಿಜಿ ಬಿಜಿ ಅಂದ್ರೆ ಅದು ಹೆಸರು ಹೆಂಗೆ ಎದಕ್ಕೆ ಇಟ್ಟಿವಿ ಅಂದ್ರೆ, ಈಗ ಪ್ರತಿಯೊಂದು ಒಂದೇನೋ ನಾವು ಸ್ಟೋರಿ ಬರಿತೀವಿ ಅಂದ್ರೆ ಅದಕ್ಕೊಂದು ಮೊದಲೊಂದು ಐಡಿಯಾ ಬೇಕಾಗಿರ್ತದೆ ರೀ. ಆ ಐಡಿಯಾ ಭಾಳ ಗಿಜಿ ಬಿಜಿ ಇರ್ತದೆ. ಸೊ ಆ ಗಿಜಿ ಬಿಜಿ ಹೊಳಿಯೋದು ಭಾಳ ಇಂಪಾರ್ಟೆಂಟ್ ಅದು ಆ ಸ್ಟೋರಿ ಬರೀಲಿಕ್ಕೆ. ಸೊ ಅದಕ್ಕೆ ಅದು ಗಿಜಿ ಬಿಜಿ ಅಂತ ಹೇಳಿ ಗಿಜಿ ಬಿಜಿ ಪ್ರೊಡಕ್ಷನ್ಸ್. ಸೊ ಆ ಪ್ರೊಡಕ್ಷನ್ ಅಂಡ್ರೆ ಈಗ ಆಲ್ರೆಡಿ ಒಂದು ಕತೆ ಬರ್ದೀವಿ. ಆ ಕತೆ ಈಗ ಒಂದು ದೊಡ್ಡ ಚಾನಲಿಗೆ ನಾವು ಅದನ್ನ ಮಾಡ್ಬೇಕಂತ ಪ್ಲಾನ್ ಅದ. ಅತಿ ಶೀಘ್ರದೊಳಗೆ ನಾವು ಹೇಳ್ತೀವಿ ರೀ ಮ್ಯಾಮ್. ಇದ್ರೊಳಗೆ ಬೇಡ, ಮುಂದೆ ಇದ್ರೊಳಗೆ ಹೇಳ್ತೀವಿ. ಸೊ ಅದನ್ನು ನಂಗೆ ಭಾಳ ಮುಂದೆ ತೊಗೊಂಡು ಹೋಗೋದು, ಭಾಳಷ್ಟು ಕತೆಗಳು ಪ್ರೊಡ್ಯೂಸ್ ಮಾಡೋದದ ನನಗೆ. ಪ್ರೊಡಕ್ಷನ್ ಹೌಸ್ ಮ್ಯಾನೇಜ್ ಮಾಡೋದದ. ಯಾಕಂದ್ರೆ ನಂಗೆ ಭಾಳ ಸೇರ್ತದೆ ರೀ ಅದು ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋದು. ಯಾಕಂದರೆ ಎಲ್ಲ ಕೆಲಸಕ್ಕೂ ಹೆಡ್ ಇರ್ತೇನೆ ನಂಗೆ. ಪ್ರೊಡಕ್ಷನ್ ಮ್ಯಾನೇಜರ್ ಜೊತೆನೂ ಮಾತಾಡ್ತಿರ್ತೀನಿ, ಈ ಕಡೆ DOP ಜೊತೆ ಮಾತಾಡ್ತಿರ್ತೀನಿ, ಡೈರೆಕ್ಟರ್ ಜೊತೆ ಮಾತಾಡ್ತಿರ್ತೀನಿ. ಕತೆ ಇರ್ತದೆ ನಮ್ಮದು, ಕತೆಗೆ ಎಲ್ಲ ಆರ್ಟಿಸ್ಟ್ ಜೊತೆ ಮಾತಾಡ್ತಿರ್ತೀವಿ. ಈ ಕಡೆ ಕತೆ ಒಳಗೂ ಇನ್ವಾಲ್ವ್ ಇರ್ತೀವಿ. ಅಂದರೆ ಫಿಲ್ಮ್ ಮೇಕಿಂಗ್ದಾಗ A to Z ಎಲ್ಲದ್ರೊಳಗೂ ಆಲ್ರೌಂಡರ್ ಇರೋರೇ ಪ್ರೊಡ್ಯೂಸರ್. ಅಂದರೆ ಪ್ರೊಡ್ಯೂಸರ್ ಬರೀ ರೊಕ್ಕ ಹಾಕೋರು ಅಷ್ಟೇ ಪ್ರೊಡ್ಯೂಸರ್ ಅಲ್ಲ. ಪ್ರೊಡ್ಯೂಸರ್ ಅಂದ್ರೆ ಯಾರು ಶೋ ರನ್ ಮಾಡ್ತಾರಲ್ಲ ಅವ್ರಿಗೂ ಪ್ರೊಡ್ಯೂಸರ್ ಅಂತಾರೆ. ಸೊ ಆ ಕೆಲಸ ನಂಗೆ ಮುಂದೆ ತೊಗೊಂಡು ಹೋಗೋದು. ಅದ್ರ ಜೊತೆಗೆ ಈ ಕಾಂಟೆಂಟ್ ಕ್ರಿಯೇಷನ್ನು ಭಾಳ ಮುಂದೆ ತೊಗೊಂಡು ಹೋಗಿ ಚಲೋ ಬ್ರ್ಯಾಂಡ್ಸು ಅವು ಇವು ಎಲ್ಲ ತೊಗೊಂಡು ಹಿಂಗೆಲ್ಲ ಅದ ರೀ. ಒಂದು ರೋಡಿಗೆ ಒಂದು ನನ್ನ ಹೆಸರು ಬೀಳ್ಬೇಕು, ಒಂದು 4-5 ಮೆಡಿಕಲ್ ಕಾಲೇಜ್ ತೆಗಿಬೇಕು, ಆಮೇಲೆ ಒಂದು 4-5 ಇಂಜಿನಿಯರಿಂಗ್ ಕಾಲೇಜ್ ತೆಗಿಬೇಕು, ಆಮೇಲೆ ಇವೆಲ್ಲ ಭಾಳ ದೊಡ್ಡವ್ರಿ. ಯಾಕೆ ಗೊತ್ತಾ, ನೀವು ಶಾಂತ್ ಕೂತಿರ್ಲಿ ಮ್ಯಾಮ್, ಸೀರಿಯಸ್ ಇರಲ್ರಿ, ಕಾಮಿಡಿ ಇತ್ತು. ನಾನ್ರೆ ಸರ್ಪ್ರೈಸ್ ಆಗಂಗಿಲ್ಲ, ಎಲ್ಲರೂ ಹೋಗ್ಬೇಕಾರೆ ಬೆಂಕಿ ಬಬಲಾದಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬಂದ್ರು. ಇಲ್ರಿ ಮ್ಯಾಮ್, ಅಂದ್ರೆ ಏನ್ ಅನ್ಕೊಳಿಕ್ ಏನದ ರೀ, ಅದಕ್ಕೇನು ರೊಕ್ಕ ಅಂತ ಹೋಗ್ತದಲ್ಲ. ಒಂದು ಸ್ಟ್ರಾಂಗೆಸ್ಟ್ ಮಾತಿದೆ, ವಾಟ್ ಎವರ್ ಯು ಸೇ ಅದು ಯೂನಿವರ್ಸಿಗೆ ಹೋಗಿ ವಾಪಸ್ ಡೆಫಿನೆಟ್ಲಿ ಬರುತ್ತೆ ಅಂತ. ಡೀಪೆಸ್ಟ್ ಡಿಸೈರ್ ನಾವೇನ್ ಅನ್ಕೋತೀವೋ ಅದು ಯಾವಾಗ್ಲೂ ಒಂದ್ ಕಡೆ ರಿಟರ್ನ್ ಬರುತ್ತೆ ಅಂತ. ನಿಮ್ ತರಾನೇ ಕನ್ಸ್ಕೊಂಡವ್ರು ಎಲ್ರು ಇವಾಗ ಯಶ್ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಹಿಂಗೆ ಆಗ್ಬೇಕು, ಹಿಂಗೆ ಆಗ್ತೀನಿ, ಇದನ್ನೇ ಮಾಡ್ತೀನಿ ಅಂದ್ರು, ಆಗಿದೆ. ಸೊ ನಿಮ್ದು ಒಂದಿನ ಕನ್ಸು ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಎಲ್ಲ ಆಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಐ ಡೋಂಟ್ ನೋ ಯು ಎಂಜಾಯ್ಡ್ ಒಂದು ಕ್ವೆಶ್ಚನ್ ಮರ್ತೋದೆ ನಾನು. ನಿಮ್ದು ಹಿಸ್ಟ್ರಿ ಬುಕ್ ಹೆಸರೇನು? ನಮ್ದು ಹಿಸ್ಟ್ರಿ ಬುಕ್ ಹೆಸರು ರೀ ಏನ್ ಯಾರಿಗೆ ಗೊತ್ತಿರಿ ಬಿಡು, ಪ್ಲೀಸ್ ರೀ ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ. ಇದರಿ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಥ್ಯಾಂಕ್ ಯು. ನಿಮ್ಮ ಇನ್ಸ್ಪಿರೇಷನ್ ಬಹಳ ಜನರಿಗಾಗತ್ತೆ. ಅಂದರೆ ಇವಾಗ ನಿಮ್ಗೆ ಅನಿಸ್ಬೋದು ಇದು ನಾನು ಮುಖಸ್ತುತಿ ಮಾಡ್ತಿದ್ದೀನಿ ಅಂತ, ಬಟ್ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ನೋಡಿ ಬಹಳಷ್ಟು ಜನ ಶುರು ಮಾಡ್ಕೊಂಡಿರ್ತಾರೆ. ಅವರಿಗೂ ನೀವು ಸ್ಫೂರ್ತಿ ಆಗಿದ್ದೀರಾ, ನಿಮಗೆ ಇನ್ನಷ್ಟು ಜನ ಸ್ಫೂರ್ತಿ ಆಗಿದ್ದಾರೆ. ಬಟ್ ನಿಮ್ಮೆಲ್ಲ ಕನಸು ನಿಜ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರು ಬಸ್ಗೆ ಬಂದಿದ್ದಕ್ಕೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕರೆದಿದ್ದಕ್ಕೆ ಇಲ್ಲಿ ನಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಈ ಬಾರಿಯ ಸ್ಪೆಷಲ್ ಬೆಂಗಳೂರು ಬಸ್. ಮೊದಲ ಬಾರಿಗೆ 3 ಜನ ಔಟ್ ಆ್ಯಂಡ್ ಔಟ್ ನಿಮ್ಮನ್ನು ನಗಿಸಿದ್ದಾರೆ. ಆ್ಯಂಡ್ ಅವರ ಜೀವನದ ಕಥೆಗಳು ಕೂಡ ನಮಗೊಂದಷ್ಟು ಸ್ಫೂರ್ತಿ ತಂದು ಕೊಡುತ್ತೆ. ಒಂದು ಸಣ್ಣ ಕನಸಿನ ಜೊತೆ ಅವರ ಜರ್ನಿ ಶುರುವಾಯಿತು. ಅದರಲ್ಲಿ ಬೀಳ್ತೀವ, ಏಳ್ತೀವ, ನಿಂತ್ಕೊಳ್ಳೋಕ್ಕಾಗತ್ತಾ ಇಲ್ವಾ, ಇವೆಲ್ಲ ಭಯಗಳನ್ನು ಮೀರಿ ಇವತ್ತು ಅವರು ಬೆಳೀತಾ ಇದ್ದಾರೆ. ಅವರೊಂದು ದೊಡ್ಡ ಸ್ಫೂರ್ತಿ ಆಗಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಬೆಂಗಳೂರು ಬಸ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನಮಸ್ಕಾರ. ಓಕೆ, ರೆಡಿ? PCR ಪ್ಯಾನಲ್ ಕಂಟ್ರೋಲ್ ರೂಮ್ ಅಂತ ಇವತ್ತಿದೆ ನಿಮಗೆ. ಜನರಲ್ ನಾಲೆಡ್ಜ್ ಇವತ್ತು ಹಬ್ಬ ಇದೆ. ಜನರಲ್ ನಾಲೆಡ್ಜ್ ಕ್ವಶನ್. ಯುದ್ಧ ನಡೀತಿರೋದ್ರ ಬಗ್ಗೆನೂ ಕೇಳ್ತೀನಿ. ಮತ್ ನಿಮ್ಗೆ ಅಷ್ಟು ನಾಲೆಡ್ಜ್ ಇದೆ ನನಗೆ ಯಾರೋ ಹೇಳಿದ್ರು. ಹಂಗಾರೆ ಜನರಲ್ ನಾಲೆಡ್ಜ್ ಬೇಡ. ಅದು ನೀವು ಹೇಳಿದ್ದನ್ನ ಎಡಿಟ್ ಮಾಡಲ್ಲ. ನೀವು ಸ್ಟಾರ್ಟಿಂಗ್ ಅಂಜಿಸ್ತೀರಿ. ಓಕೆ, ರೆಡಿ? ಹಾಂ, ಸ್ಟಾರ್ಟ್ ಮಾಡಿ. ಬೆಂಗಳೂರಿನ ಮಾಯಾನಗರಿ ಅಂತ
ಸ್ಟಾರ್ಟ್ ಮಾಡ್ರಿ ಸಾರಿ ಓಕೆ 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 ಅಲ್ಲೇ ಇದ್ರ ಊರಾಗ ಇದ್ವಿ ಒಂದೇ ಒಂದು ನಿಮಿಷ ಒಂಚೂರು ಕ್ಯಾಮ್ರಾ ಫೇವರ್ ಕೂತ್ಕೊತೀನಿ ಹಿಂಗೆ ಮಾಡಲೆ ಹಾಂ ಬಾಡಿ ಹಂಗಿರ್ಲಿ ಫೇಸಿಂಗ್ ಹಾಂ ಕರೆಕ್ಟ್ ಸಾರಿ ಓಕೆ ಕಾನ್ಶಿಯಸ್ ಆಗ್ಬೇಡಿ ಏ ಇಲ್ಲ ನೀವು ಕಾನ್ಸಿಯಸ್ ಮಾಡ್ತಾನೆ ಸಾರಿ ಕಾನ್ಶಿಯಸ್ ಆಗಂತ ಹೇಳ್ಬೇಕು ಸಾರಿ ಅದು ಒಂದು ಗುಡಿ ಏನೋ ಹೇಳ್ತಿದ್ರಿ ಸಾರಿ ಅದು ಸರಿಯಾಗಿ ಕೇಳಲಿಲ್ಲ ನನಗೆ ಅವ್ರು ಯಾವ ಮಾತಾಡಿದ್ರು ನಮ್ಗೆ ಅಕ್ಕಿ ನನಗೆ ಕೇಸ್ ಇಲ್ಲ ನಾ ಇಲ್ಲ ಹತ್ರ ಗೊತ್ತೈತೆ ನನಗೆ ಅವರ ಗುಡಿ ಅಂತ ಇನ್ನೊಂದ್ಸಲ ಹೇಳಿ ಅಲ್ಲ ಸರಿ ಅಲ್ಲಿ ಪಿ ಸಿ ಆರ್ದಾಗ ಕೂತಿರ್ತಾನೆ ಅಲ್ಲಿ ಇದು ಹಾಕ್ತಾರೆ ನೋಡಿ ಓಕೆ ಓಕೆ ಇದು ಏನೋ ಬೋರಿಂಗ್ ಮಾತಾಡ್ಲಿಕತ್ತಾರ ಇವ್ರು ಕಳ್ಸಿ ಕಟ್ ಮಾಡ್ರಿ ಪಟ್ಟ ಮುಗಿಸ್ರಿ. ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ನಿಮ್ಗೆ ಹಂಗಂದ್ರ ಅಂತ ಥ್ಯಾಂಕ್ ಯು. ಅವ್ರು ನಿಮ್ ಬಗ್ಗೆನೇ ಹೇಳ್ತಿದ್ರು ಹೌದೇ ಎಷ್ಟು ಚಂದ ಮಾತಾಡ್ಲಿಕ್ಕೆ ಕಳ್ಸಿರೋ ಸಾಗಿ ಭಾಳ ಮಾತಾಡ್ಸ್ಬಿಟ್ರ ಅವ್ರು. ಯಾಕ್ರಿ ಗುಡಿಯವ್ರ ಹಿಂಗ್ಯಾಕ್ ಮಾಡ್ತೀರಿ ಗುಡಿಯವ್ರ ಸಾರಿ ರೀ ಹೇಳ್ರಿ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಈ ಕ್ಯಾಮ್ರಾ ನೋಡಿ ಆ ಕ್ಯಾಮ್ರಾ ನೋಡಿ ಒಂದು ಸ್ಮೈಲ್ ಕೊಟ್ವಿ ಇದಾ ಹಾ ಇದು ಫೋಟೋ ಹೊಡಿತಾರಲ್ಲ ಹಾ ಫೋಟೋ ಸ್ಟಿಲ್ಗೆ ಅದು ಸ್ಟಿಲ್ ಓಕೆ ಡನ್ ಕ್ಯಾಂಡಿಡ್ ಬೇಕೇನ್ರಿ? ಹಾ ಕ್ಯಾಂಡಿಡ್ ತಗೋಣ ಆಕ್ಚುಲಿ ರೆಡಿ ಕ್ಯಾಂಡಿಡ್ ರೆಡಿ 1 2 3 ಓಕೆ ನೈಸ್ ಸಾಕು ಬಾಬಾ ಸಾಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.